ಹೌದು ಗುರುಗಳೇ. ಒಳ್ಳೇದಾಗ್ಲಿ. ಊಟ ಮಾಡಿದ್ರ? ಇನ್ನ ಇಲ್ಲ ಗುರುಗಳೇ, ಈಗಿನ ಕೆಲಸದಿಂದ ಬಂದ್ವಿ, ಅಡಿಗೆ ಮಾಡ್ತಿದ್ದಾರೆ, ಊಟ ಮಾಡ್ಬೇಕು. ಮಾಡ್ತಿದ್ದಾರೆ. ಆಯ್ತು. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಗುರುಗಳೇ. ತುಂಬಾ ಇದೆ. ಡೈಲಿ ಎಷ್ಟೊತ್ತಿಗೆ ಊಟ ಮಾಡ್ತೀರಿ ನೀವು? ಡೈಲಿ 9:30 10 ಗಂಟೆ ಆಗುತ್ತೆ ಗುರುಗಳೇ ನಾವು ಊಟ ಮಾಡೋದು. ಅಷ್ಟೊತ್ತಿಗೆ ಏನ್ ಮಾಡ್ತೀರಿ? ನಾವು ಡ್ಯೂಟಿಯಿಂದ ಅಲ್ಲಿ ಬಿಡೋದು, ಕೆಲಸದಿಂದ ಬಿಡೋದು 6:30 ಆಗುತ್ತೆ ಗುರುಗಳೇ. ಬರೋತ್ತಿಗೆ 7:30 8 ಗಂಟೆ ಆಗುತ್ತೆ ಮನೆ ಹತ್ರ ಬರೋತ್ತಿಗೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋಗ್ತೀರಾ? ಇಲ್ಲ ಗುರುಗಳೇ, ಕಂಬಿ ಕಟ್ಟೋದಂದ್ರೆ ಗಂಡ್ ಮಕ್ಳು ಮಾತ್ರ ಗುರುಗಳೇ. ಅಲ್ಲ, ಐ ಮೀನ್ ಅಲ್ಲೇ ಬೇರೆ ಏನೋ ಕೆಲಸ ಅಂದ್ಕೊಂಡೆ. ಸೊ ನೀವು ಒಬ್ಬರೇ ಹೋಗೋದು, ಬರೋಷ್ಟೊತ್ತಿಗೆ ಹೆಂಡತಿ ಅಡಿಗೆ ಮಾಡಿರಲ್ವಾ? ಇಲ್ಲ ಗುರುಗಳೇ, ಅದು ಪ್ರಾಬ್ಲಮ್ ಇದೆ, ಒಂದ್ ಸ್ವಲ್ಪ ಹೇಳ್ತೀನಿ. ಆಯ್ತು. ನೋಡಿ, ನಾನ್ ದಡ್ಡ, ಅದೆಲ್ಲ ಚೆನ್ನಾಗಿದ್ರೆ ಫೋನ್ ಯಾಕೆ ಮಾಡ್ತಿದ್ದೆ ಅಂತ ಹೇಳು. ಹೌದು ಗುರುಗಳೇ, ನಾನ್ ಕೆಟ್ಟಾಗ್ಲೇ ನಿಮ್ದು ಕೇಳ್ತಾ ಇರೋದು ಗುರುಗಳೇ. ನಾವ್ ಚೆನ್ನಾಗಿದ್ದಾಗ ಇದ್ ಧ್ಯಾಸನೇ ಇರ್ಲಿಲ್ಲ ನನ್ಗೆ. ಇಲ್ಲಿ ಹಂಗಾಗುತ್ತೆ. ರೋಗ ಇಲ್ಲದೆ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು ಹೌದು ಗುರುಗಳೇ. ಅಲ್ವಾ? ಹೌದು ಗುರುಗಳೇ. ರೋಗಿಯ ತಪ್ಪು ಏನಲ್ಲ, ಲೋಕ ಇರೋದೇ ಹಾಗೆ. ಹೇಳಿ, ಏನಾಯ್ತು? ಏನಿಲ್ಲ ಗುರುಗಳೇ, ಎಲ್ಲರೂ ಚೆನ್ನಾಗಿದೆ, ನಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಗುರುಗಳೇ. ಹಿಂಗ್ ಮದುವೆ ಆಗ್ಬಿಟ್ಟಿವಿ. ಮದುವೆ ಆದ್ಮೇಲೆ ನಮ್ದು ಸ್ವಲ್ಪ ಪ್ರಾಬ್ಲಮ್. ನಿಮಿಷ. ಎಷ್ಟು ಜನ ನೀವು ತಂದೆ ತಾಯಿ ಮಕ್ಕಳು? 3 ಗುರುಗಳೇ. ಒಬ್ರು ತಂಗಿ, ಒಬ್ಬ ತಮ್ಮ. ನೀವೇ ದೊಡ್ಡವರು? ನಾವು ದೊಡ್ಡವರು ಗುರು. ಸೊ ITI ಎಲ್ಲ ನೀವು ಚಿತ್ರದುರ್ಗದಲ್ಲೇ ಮುಗಿಸಿದ್ದು? ಚಳ್ಳಕೆರೆಯಲ್ಲಿ. ಗುರುಗಳೇ. ಚಳ್ಳಕೆರೆ. ಹ್ಮ್. ಅಂದ ಹಾಗೆ ನಾನು ಮುಂದಿನ ಭಾನುವಾರ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಹೌದಾ ಗುರುಗಳೇ? ಕಾರ್ಯಕ್ರಮ ಇದೆ ಚಳ್ಳಕೆರೆ ಹತ್ರನೇ. ಚಳ್ಳಕೆರೆ ಹತ್ರ ಯಾವ ಹಳ್ಳಿ ಗುರುಗಳೇ? ನನಗೆ ಹಳ್ಳಿ ಹೆಸರೇ ಮರೆತು ಹೋಗ್ಬಿಟ್ಟಿದೆ ಪಾಪ. ಮೊನ್ನೆ ಬಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟೋಗಿದ್ದಾರೆ. ಹೇಳ್ತೀನಿ. ಹೇಳಿ. ಸೊ ಎಲ್ಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನೀವು ಬೆಂಗಳೂರಿಗೆ ಬಂದಿದ್ದಾ? ಹೌದು ಸರ್, ITI ಮುಗಿದ್ಮೇಲೆ ಗುರುಗಳೇ ಬಂದಿದ್ ನಾನು. ITI ಮುಗಿದ್ವಿ, ಒಂದು ಕಂಪ್ನಿಗೆ ಆಫರ್ ಬಂತು. ಅಲ್ಲಿ ನಮ್ಮ ITI ಕಾಲೇಜ್ ಹತ್ರನೇ ಕಂಪ್ನಿ ಆಫರ್ ಬಂದು, ಕಂಪ್ನಿಯವ್ರು ಬಂದು ಅಲ್ಲೇ ಇಂಟರ್ವ್ಯೂ ಮಾಡಿದ್ರು, ಸೆಲೆಕ್ಟ್ ಆಯ್ತು. ಇಂಡೋ ಮಿಮ್ಟೆಕ್ ದೊಡ್ಡಬಳ್ಳಾಪುರ. ಸೊ ನಿಮ್ ತಂದೆ ತಾಯಿ ಕೃಷಿ ಕುಟುಂಬನಾ? ರೈತರು. ಹೇಳಿ. ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮ್ ತಂದೆ ತಾಯಿ ಚೆನ್ನಾಗಿದ್ದಾರೆ. ಸೊ ನೀವು ಅಲ್ಲಿ ಕಂಪ್ನಿಲಿ ಸೆಲೆಕ್ಟ್ ಆಗಿ ಎಲ್ಲಿ ಕೆಲ್ಸಕ್ಕೆ ಹೋದ್ರಿ? ಇಂಡೋ ಮಿಮ್ಟೆಕ್ ದೊಡ್ಡಬಳ್ಳಾಪುರ, ಬೆಂಗಳೂರು. ದೊಡ್ಡಬಳ್ಳಾಪುರ. ಹೇಳಿ. ಅಲ್ಲಿ ITI ಮುಗಿಸಿದ ಮೇಲೆ ದೊಡ್ಡಬಳ್ಳಾಪುರ ಕೆಲ್ಸಕ್ಕೆ ಬಂದ್ವಿ. ಅಲ್ಲಿ 7,000 ರೂಪಾಯಿ ಪೇಮೆಂಟ್ ಕೊಡೋರು ಗುರುಗಳು ಅವಾಗ. ಇದು ಎಷ್ಟು ವರ್ಷದ ಹಿಂದಿನ ಕತೆ? ಇದು 8 ವರ್ಷದ ಹಿಂದೆ ಕತೆ. 8-9 ವರ್ಷ ಆಯ್ತು. ಸೊ ತಿಂಗಳಿಗೆ 7,000 ಕೊಡೋರು? ತಿಂಗಳಿಗೆ 7,000 ಕೊಡೋರು. ಎಷ್ಟು ವರ್ಷ ನಿಮ್ಗೆ ಅವಾಗ? ಅವಾಗ ಅದೇ 18 ವರ್ಷ? 18 ಇಲ್ಲ, 21 ಆಗಿರುತ್ತೆ ಗುರುಗಳೇ. ನೀವು 21ಕ್ಕೆ 7,000 ದುಡಿತಿದ್ರಾ? ಗುರುಗಳೇ. 7,000. ಏನ್ ಮಾಡ್ತಿದ್ರಿ 7,000ನ? ನಮ್ ತಂದೆ ತಾಯಿ ಎಲ್ಲ ಕೊಡ್ತಿದ್ದೆ ಗುರುಗಳೇ. ಮದುವೆ ಆಗೋದಕ್ಕಿಂತ ಮುಂಚೆ ನಾನು ಪೇಮೆಂಟ್ ಬಂದ್ರೆ ನಂಗೆ ಎಷ್ಟು ಬೇಕು ಅಷ್ಟು ಸಿಕ್ಕಿದ್ದೆ, ಮುಂಚೆ ನಮ್ ತಂದೆ ತಾಯಿ ಕೊಡ್ತಾ ಇದ್ದೆ. ಎಷ್ಟು ಬೇಕು ಎಷ್ಟು ಅಂದ್ರೆ ಒಂದು 6,000 ಇಟ್ಕೊಂಡು 1,000 ಕೊಟ್ಬಿಡ್ತಿದ್ರಾ? ಇಲ್ಲ ಗುರುಗಳೇ, ಊಟಕ್ಕೆ ನಮ್ ಗಡಿ ಎಷ್ಟು ಬೇಕು ಅಷ್ಟು 2,000 ಅಂದ್ರೆ 2,000. ಒಂದ್ 2,000 ಇಟ್ಕೊಂಡು ಇನ್ ಮಿಕ್ಕಿದ್ ಕೊಡ್ತಿದ್ರಿ? ಕಂಪ್ನಿ ರೂಮ್ ಬಡಿ ಕಂಪ್ನಿಯಿಂದಲೇ ಕೊಡೋರು. ರೂಮ್ ಬಡಿ ಯಾರೇ ಕೊಡೋರು. ಅವರೇ ಕ್ಯಾಬಲ್ ಕರ್ಕೊಂಡು ಹೋಗೋರು, ಕ್ಯಾಬಲ್ ಬಂದ್ ಬಿಡೋರು. ನೋಡಿ ಎಂತ ರಾಜಯೋಗ. ಅವಾಗಿತ್ತು ಸರ್, ಈಗ ಅದೇ ಇತ್ತು ಗುರುಗಳೇ. ಸೊ ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ 1 ವರ್ಷ ಅಪ್ರೆಂಟಿಸ್, 1 ವರ್ಷ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರೆ ಸರ್. ಅಲ್ಲಿ 1 ವರ್ಷ ಕೆಲಸ ಮಾಡಿಸ್ಕೊಂತಾರೆ. ಅಲ್ಲಿ ಅದ್ ಮುಗಿದ್ಮೇಲೆ ತಿರ್ಗಿ ಬೇರೆ ಕಡೆ ಓಲ್ವೋ ಕಂಪ್ನಿ ಹೊಸಕೋಟೆಯಲ್ಲಿ ಇದೆಯಲ್ಲ ಓಲ್ವೋ, ಅದ್ರಲ್ಲಿ ನಮ್ಮ ಅಪ್ಪ ಫ್ರೆಂಡ್ ಒಬ್ಬ ಹಿಂಗ್ ITI ಮಾಡಿದಾನಂತ ಗೊತ್ತಾದ್ಮೇಲೆ ಅಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ಅಲ್ಲಿ ಕಳಿಸಿದ್ರು ಗುರುಗಳು. ಅಲ್ಲಿ ಇಲ್ಲಿ ಇದು ಟ್ರೈನಿಂಗ್ ಮುಗೀತು. ಅದ್ ಮುಗಿದ್ಮೇಲೆ ನಮ್ಮ ಅಪ್ಪ ತೋಟದಲ್ಲಿ ಕೆಲಸ ಮಾಡ್ತಿರೋ ತೋಟದಲ್ಲಿ ಅವ್ರು ನನ್ ಮಗ ಹಿಂಗ್ ITI ಓದಿದಾನೆ, ಅದ್ ಮುಗಿತೈತೆ ಟ್ರೈನಿಂಗ್ ಅಂದಾಗ, ಆಯ್ತು ನಮ್ಮ ಕಂಪ್ನಿ ಇದೆ, ನಾನು ಅಲ್ಲಿ ಎಂಪ್ಲಾಯಿ ಕಳಿಸಿ, ಅಲ್ಲಿ ನಾನು ಹೇಳ್ತೀನಿ ಅವ್ರಿಗೆ ಅಂತ ಗುರುಗಳೇ. ಅಲ್ಲಿ ಸೇರ್ಸ್ಕೊಂಡ್ರು. ಅಲ್ಲಿ ಕಂಪ್ನಿಗೆಲ್ಲ ಸೇರ್ಸ್ಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಗುರುಗಳೇ. ಆ ಕಂಪ್ನಿ ಹೋಗ್ಬೇಕು. ಅಲ್ಲಿ 14,000 ಕೊಡೋರು ಗುರುಗಳು. ಅವ್ರಿಗೆ ಡಬಲ್ 7ರಿಂದ 14 14 ಕೊಡ್ತಿದ್ರು ಗುರುಗಳೇ. 14ರಿಂದ ಹಂಗೆ ಒಂದ್ ವರ್ಷ ಜಾಸ್ತಿ ಆಯ್ತು. 18,000 ಕೊಟ್ರು ತಿರ್ಗಾ. ಹಂಗೆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಇಂಕ್ರಿಮೆಂಟ್ ಆಯ್ತು. 18 ದುಡಿತಾ ಇದ್ರಿ? ಗುರುಗಳೇ 18 ದುಡಿಬೇಕಾದಾಗ ಅಲ್ಲಿ ಹೋಗಿ ಒಂದ್ ವರ್ಷ ಮಾಡಿದೆ ಗುರುಗಳೇ. ಅವಾಗ ನಮ್ಮ ಮನೆಗೆ ಮದುವೆ ಮಾಡ್ಬೇಕಂತಂದ್ರು. ಅದಕ್ಕಿಂತ ಮುಂಚೆನೆ ನಾನು ಲವ್ ಮಾಡ್ತಾ ಇದ್ದೆ. ಶಬ್ಬಾಷ್. ಲವ್ ಸ್ಟೋರಿ ಇತ್ತ? ಎಲ್ಲಿ? ಇಲ್ಲಿ ಓಲ್ಬೋದಲ್ಲ? ಗುರುಗಳೇ, ಇಲ್ಲಿ ಓಲ್ಬೋದಲ್ಲ, ಇಲ್ಲಿ ದೊಡ್ಡಬಳ್ಳಾಪುರದಲ್ಲ ಅಂದೆ? ಇಲ್ಲ, ಅದು ನಮ್ ರಿಲೇಷನ್. ಓಹೋ, ಇದು ನಿಮ್ಮಲ್ಲೇ? ರಿಲೇಷನ್ ಅಲ್ಲಿ. ಎಷ್ಟೇ ಅಂದ್ರೆ ಹೆಂಗ್ ಪರಿಚಯ?
ನನ್ ತಂಗಿ ಕಡೆಯಿಂದ ನನ್ ತಂಗಿ ಕೊಟ್ಟಿದ್ವಿ, ಮದುವೆ ಮಾಡಿದ್ವಿ. ಹ್ಮ್ ಅವ್ರ ಕಡೆಯಿಂದ ನನ್ ತಂಗಿಯರ ಅತ್ತೆನು ನನ್ನ ಹೆಂಡತಿರಮ್ಮ ಅಕ್ಕ ತಂಗಿಯರು. ಒಂದ್ ನಿಮಿಷ ನಿಮ್ ತಂಗಿರ ಅತ್ತೆ. ನನ್ನ ಹೆಂಡತಿರ ಅಮ್ಮ. ಓಕೆ, ನಿಮ್ಮ ಹೆಂಡತಿಯ ಅಮ್ಮ ಅಂದ್ರೆ ನಿಮ್ಮ ನನ್ನ ಅತ್ತೆ, ತಂಗಿಯರ ಅತ್ತೆ ಒಂದೇ ಹೊಟ್ಟೆಯಲ್ಲಿ ಬಂದಾರ ಅಕ್ಕ ತಂಗಿಯರು. ಓಕೆ ಓಕೆ ಓಕೆ. ಹಂಗಾಗಿ ಪರಿಚಯ ಆಗಿ ನಮ್ಮನೆಗೆ ಅವ್ರು ಬರ್ತಿದ್ರು, ನಾವು ಹೋಗ್ತಾ ಇದ್ವಿ. ಹಂಗಾಗಿ ಪರಿಚಯ ಆಗಿ. ಸೊ ಅಂದ್ರೆ ನಿಮ್ಮ ತಂಗಿಯ ದೊಡ್ಡತ್ತೆ ಮಗಳು. ಹಾ ಹ್ಞೂ ಸರ್, ಹ್ಞೂ ಸರ್, ಹೌದಲ್ಲ? ಹೌದು ಗುರುಗಳು. ಆ ಹುಡುಗಿ ನಿಮ್ಮನ್ನ ಇಷ್ಟಪಟ್ಟಿದ್ದ, ನೀವು ಅವ್ರನ್ನ ಇಷ್ಟಪಟ್ಟಿದ್ದ? ನಾವೇ ಇಷ್ಟಪಟ್ಟಿದ್ದು ಗುರುಗಳು, ನಾನೇ ಇಷ್ಟಪಟ್ಟ. ಅವ್ರ ಅಕ್ಕ ಒಂದ್ ಸ್ವಲ್ಪ ಬರೋರು ಹೋಗೋರು. ಓಕೆ. ಅದ್ರಲ್ಲಿ ಇಬ್ಬರಳಿದಾರಪ್ಪ ನನ್ನ ತಂಗಿಯರಿಂದ ಮದುವೆ ಆಗೋರು. ಅದ್ರಾಗ ನೀನ್ ಯಾವ್ದು ಹೇಳ್ತೀವಿ ಅದನ್ನ ನಾವು ಮಾಡ್ಕೊಡ್ತೀವಿ ಅಂದ್ರು. ನಾನ್ ದೊಡ್ಡ ಅಕ್ಕನ್ ಬಿಟ್ಟು ಸಣ್ಣ ಅಕ್ಕನ್ ಮದುವೆ ಆಗ್ಬಿಟ್ಟೆ ಗುರುಗಳೇ, ಸಣ್ಣ ಹುಡುಗಿನ. ಒಂದ್ ನಿಮಿಷ, ಅವ್ರ ಏನ್ ಹೇಳಿದ್ರು? ಇಬ್ಬರಳಿದಾರೆ, ಅದ್ರ ನೀನ್ ಯಾವ್ದು ಇಷ್ಟಪಡ್ತೀವಿ ಅದನ್ನ ಮಾಡ್ಕೊಡ್ತೀವಪ್ಪ ನಿನ್ ಮದುವೆ ಅಂತಂದ್ರು ಗುರುಗಳೇ. ಆಪ್ಷನ್ ಜೀವನದಲ್ಲಿ ಯಾರಿಗೂ ಸಿಕ್ಕಿರಲ್ಲ. ಅಷ್ಟೇ ನಾವು ಅನ್ಭವಿಸಿದ್ವಿ ಗುರುಗಳೇ. ಅದಾಯ್ತಾ? ಆಮೇಲೆ ಕೇಳೋಣ. ಇಬ್ರಿದಾರೆ, ನೀನ್ ಯಾವ್ದು ಹೇಳ್ತಿ ಅದನ್ನ ಮಾಡ್ಕೊಡ್ತೀವಿ ಅಂತ. ಅವ್ರು ಅಂದ್ರೆ ದೊಡ್ಡ ಹುಡುಗಿ, ನನ್ಕಿನ ಒಂದ್ ವರ್ಷ ದೊಡ್ಡ ಹುಡುಗಿ. ಈ ನಮ್ಮಲ್ಲಿ ಒಂದ್ ಹಾಡಿದೆ ಗೊತ್ತಾ, ಚಿಕ್ಕ ಮಗಳು ಬೇಕು ನನ್ನಳಿಯ, ದೊಡ್ಡ ಮಗಳು ಬೇಕು, ಚಿಕ್ಕ ಮಗಳು ಬೇಕು ದೊಡ್ಡ ಮಗಳು ಬೇಕು, ಸೆಲೆಕ್ಟ್ ಮಾಡ್ಕೊ ಅಂತ. ನೀವ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರಿ? ನನ್ಕಿನ ಹುಡುಗಿ ಒಂದ್ ವರ್ಷ ದೊಡ್ಡ ಹುಡುಗಿ ಅಂತ ಹೇಳ್ಬಿಟ್ಟು ನಾನ್ ಚಿಕ್ಕ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡೆ ಗುರುಗಳೇ. ನೀವು 2 ವರ್ಷ ಚಿಕ್ಕವರು ನನ್ಕಿನ. ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಬಟ್ ಆ ಹುಡುಗಿಗೆ ಇಷ್ಟ ಇತ್ತಾ? ಗುರುಗಳು ಇಷ್ಟ ಇತ್ತು. ಇಷ್ಟ ಇದ್ದರೆ ನಾವು ಲವ್ ಮಾಡಿದ್ವಿ. ಫಸ್ಟ್ ಗೆ ಲವ್ ಮಾಡ್ತಿದ್ವಿ, ಆಮೇಲೆ ಅವ್ರ ಹೇಳಿದ್ಮೇಲೆ ನಂಬರ್ ಕೊಟ್ಲ ಅವ್ರ ಅಕ್ಕ. ಅವರು ನರ್ಸಿಂಗ್ ಮಾಡಿದಾರೆ ಗುರುಗಳು. ಯಾರು? ಚಿಕ್ಕ ಹುಡುಗಿ? ನಾನ್ ಹೆಂಡತಿ, ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ ನರ್ಸಿಂಗ್ ಮಾಡಿದೆ. ಈ ಹೆಂಡತಿ ಬಿಟ್ಬಿಡಿ, ಅಲ್ಲಿಂದ ಬನ್ನಿ. ಅಲ್ಲಿಂದ. ಓಕೆ ಓಕೆ. ಸೊ ಆಕಿ ನಿಮ್ ನಂಬರ್ ಸಿಕ್ತು ಆಕೆದು? ಅವ್ರು ಅಕ್ಕ ನನಗೆ ನಂಬರ್ ಕೊಡ್ತು, ಅವ್ರ ಅಕ್ಕ. ಇದೇ ನಂಬರ್, ಅವರು ಎಲ್ಲೋ ಮಲೆನಾಡು ಟೂರ್ ಹೋಗಿದ್ದಾರೆ, ಇದೇ ನಂಬರ್ ಅಂತ ಕೊಟ್ರು. ಅವ್ರಿಗೆ ಫ್ರೆಂಡ್ ಜೊತೆಗೆ ಹೋಗಿರೋ ಫ್ರೆಂಡ್ ನಂಬರ್ ಕೊಟ್ಲು. ಇವ್ರ ಹತ್ರ ಮೊಬೈಲ್ ಇರ್ಲಿಲ್ಲ ಅವಾಗ. ಓಕೆ. ಅವಾಗ ಹಂಗೆ ಮಾತಾಡ್ಕೊಂಡು ಬಂದ್ರು ಸರ್. ಅವರು ಬಂದ್ರು ಗುರುಗಳೇ, ಅದ್ ಮುಗಿಸ್ಕೊಂಡು ಆದ್ಮೇಲೆ ನರ್ಸಿಂಗ್ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಅವ್ರು ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದ ಹಾಸ್ಪಿಟಲ್ ಡ್ಯೂಟಿ ಮಾಡ್ಬೇಕಾದಾಗ ನಾವು ಓದೋ ಕಂಪ್ನಿಗೆ ಕೆಲಸ ಮಾಡ್ತಿದ್ವಿ, ಒಂದೇ ತಾಯಿ ಬೆಂಗಳೂರಾಗ ಇದೀವಿ ಅಂತ ಮೀಟ್ ಅವಾಗ ಮೀಟ್ ಆಗಕ್ಕೆ ಟ್ರೈ ಮಾಡಿದ್ವಿ ಗುರುಗಳೇ. ಮೀಟ್ ಆದ್ವಿ, ಸಿಕ್ಕರು ಅವ್ರು. ನೀವು ಅವಾಗ ಬೆಂಗಳೂರಲ್ಲೇ ಇದ್ರಾ? ಗುರುಗಳೇ ಬೆಂಗಳೂರಲ್ಲಿ ಇದ್ವಿ. ಆ ಹುಡುಗಿನೂ ಬೆಂಗಳೂರಲ್ಲೇ ಇದ್ರಾ? ಅವ ಟ್ರೈನಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ರು. ಅದು ನರ್ಸಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಅವರು ಬೆಂಗಳೂರಿಗೆ ಬಂದ್ರು ಹಾಸ್ಪಿಟಲ್ಗೆ ಕೆಲ್ಸಕ್ಕೆ. ಗುರುಗಳೇ. ಸೊ ಇಬ್ರು ಬೆಂಗಳೂರಲ್ಲೇ ಇದ್ರಿ? ಇಬ್ರಳು ಬೆಂಗಳೂರಲ್ಲಿ ಇದ್ವಿ ಗುರುಗಳೇ. ಭೇಟಿ ಆಗ್ತಿದ್ರಾ? ಆಗ ಭೇಟಿ ಆಗ್ತಿದ್ವಿ. ಅವರು ಯಾವಾಗ ಫ್ರೆಂಡ್ಸ್ ಕರ್ಕೊಂಡು ಹೊರಗಡೆ ಬರೋರು, ನಾನು ಹೋಗ್ತಾ ಇದ್ದೆ. ಏನಾದ್ರು ತಿನ್ನೋದು ತಿನ್ಸ್ಕೊಂಡು ಹಂಗೆ ಹಾಸ್ಪಿಟಲ್ ಅವ್ರನ್ನೆಲ್ಲ ಫ್ರೆಂಡ್ಸ್ ನೆಲ್ಲ ಮಾತಾಡ್ತಾ ಹಂಗೆ ಕಳ್ಸಿ ಬರ್ತಿದ್ದೆ ಗುರುಗಳೇ. ಓಹೋ, ತಿನ್ನೋದೆಲ್ಲ ತಿನ್ನಿಸ್ತಾ ಇದ್ರಿ? ಗುರುಗಳೇ, ಜೊತೆಗೆ ಬರ್ತಾ ಇದ್ರು ಅವರು ಫ್ರೆಂಡ್ಸ್ ಎಲ್ಲ. ಊಟ ಮಾಡಿಲ್ಲ ಅಂದ್ರೆ ಊಟ ಏನಾದ್ರು ಅದೇ ತಿನ್ನೋದು, ಬಿರಿಯಾನಿ ಪಾನಿಪುರಿ ಅಂತೆಲ್ಲ ತಿನ್ಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮತ್ತೆ ನಾನು ರೂಮ್ಗೆ ಹೋಗ್ತಿದ್ದೆ ಗುರುಗಳೇ. ನೀನ್ ಮಾಡ್ತೀಯ ಎಲ್ಲ ಆದ್ಮೇಲೆ ಅಲ್ಲೇ ಹಾಕಿರ್ತಿ, ರೂಮ್ಗೆ ಹೋಗ್ತೀವಿ. ಆಮೇಲೆ ನಮ್ ತಂದೆ ತಾಯಿಗೆ ಹೇಳ್ದೆ ಗುರುಗಳೇ, ಹಿಂಗೆ ಇಷ್ಟಪಟ್ಟಿದೀನಿ, ಹಿಂಗೆ ಮದ್ವೆ ಮಾಡ್ಕೋಬೇಕು ಅಂತಿದೀನಿ ಅಂತ ಹೇಳ್ದೆ ಗುರುಗಳೇ. ನಿನ್ ಆಯ್ಕೆ ನೀನ್ ಚೆನ್ನಾಗಿರ್ತಿ ಅಂದ್ರೆ ನೀನ್ ಆಗಪ್ಪ ಅಂದ್ರು ಗುರುಗಳೇ. ನಾವು ಒಪ್ಪಿಗೆ ಕೊಡ್ತೀವಿ ಅಂದ್ರು. ಲಾಟ್ರಿ. ಸೊ ಮನೇಲೆಲ್ಲ ಒಪ್ಕೊಂಡ್ರು ಗುರುಗಳೇ. ಮನೇಲೆಲ್ಲ ಒಪ್ಕೊಂಡು ಮದುವೆ ಆಗೋ ಮೂಮೆಂಟ್ ಅಲ್ಲಿ ಸ್ವಲ್ಪ ಬೇಡ ಅಂತ ನಮ್ಮ ಅಪ್ಪ. ಯಾಕೆ? ಅವ್ರ ನಡವಳಿಕೆ ಅಲ್ಲಿ ನಮ್ಮ ಅಪ್ಪಗೆ ಮನೆ ಹತ್ರ ಹೋದ್ರೆ ಊಟಕ್ಕೆ, ಮನೆ ಹತ್ರ ಹೋದ್ರೆ ಹೋಗಿ ಕೇಳ್ರಪ್ಪ, ಮನೆ ಹತ್ರ ಹೋಗಿ ಕೇಳ್ರಿ ಯಾವಾಗ ಮದುವೆ ಮಾಡ್ಕೊಡ್ತಾರ ಅಂತ ಕೇಳ್ರಿ ಅಂತ ನಮ್ಮ ಅಪ್ಪನ್ ಕಳಿಸಿದ್ದೆ ಗುರುಗಳೇ. ಅಂದ್ರೆ ಆ ಹುಡುಗಿ ಮನೆಗೆ? ಆ ಹುಡುಗಿ ಮನೆಗೆ. ನಮ್ಮ ಅಪ್ಪ ಮನೆ ಹತ್ರ ಹೋದ್ರೆ ಅವ್ರು ಸುಮ್ನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರೋದಂತೆ ಗುರುಗಳೇ. ನಿಮ್ಮ ಅಪ್ಪ ಒಬ್ರೇ? ನಮ್ಮ ಇಬ್ರಲ್ಲಿ ಹೋಗಿದ್ರು. ಓಕೆ. ಕೇಳಲಿಕ್ಕೆ ಹೋದಾಗ ಅಷ್ಟೇನು ಉಪಚಾರ ಮಾಡಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ರು, ಕೆಲಸ ಮಾಡ್ಕೊಂಡಿದ್ರು. ಬಟ್ ಇವ್ರು ಅದಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿತ್ತ ಅವ್ರಿಗೆ? ಹೇಳಿದ್ದೆ ಗುರುಗಳೇ ಇವ್ರಿಗೆ, ನಮ್ಮ ಅಪ್ಪ ನಮ್ಮ ಅಮ್ಮ ಕಳಿಸ್ತಿದೀನಿ ಇವತ್ತು ಅಂತ. ಓಕೆ. ಇವ್ರು ಅವ್ರ ಮನೆ ಅವ್ರ ಅಪ್ಪ ಅಮ್ಮಗೆ ಹೇಳಿದ್ರಿಲ್ಲ, ಗೊತ್ತಿಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಇದ್ರು ಅಂತ? ಇದ್ರು ಗುರುಗಳೇ. ಅದಕ್ಕೆ ನಾವಪ್ಪ ಯಾಕ ಸರಿ ಬರ್ತಿಲ್ಲ ಕಣಪ್ಪ, ಬೇಡ ಅಂದ್ರು ಗುರುಗಳೇ. ಓಕೆ. ಅವಾಗ ಬೇಡ ಅಂತ ನಾನು ಬಿಟ್ಟಾಕ್ಬಿಟ್ಟೆ. ಆಯ್ತು ಬಿಡಪ್ಪ, ಆತರ ಅಂದ್ರೆ ನಾವೇನು ಬೇರೆದೇನು ಬಳಸಿರ್ಲಿಲ್ಲ ಗುರುಗಳೇ. ಸುಮ್ನೆ ಚೆನ್ನಾಗ್ ಮಾತಾಡ್ಕೊಂಡು ಚೆನ್ನಾಗಿ ಜೊತೆಗಿದ್ವಿ. ಅವಾಗ ನಾವಪ್ಪ ಬೇಡ ಬಿಡಪ್ಪ ಅಂತ ಅವಾಗ ಬೇಡ ಅಂತ ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ ಗುರುಗಳೇ. ತಿರ್ಗಿ ಒಂದಿನ ಇಲ್ಲ, ಅವನು ನನ್ ತಮ್ಮಗ್ ಅಷ್ಟೊಂದು ಗೊತ್ತಾಗಲ್ಲ ಗುರುಗಳೇ. ಅವ್ನಿಗೆ ಒಂಥರ ಅವ್ನಿಗೇನು ಗೊತ್ತಾಗಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ಲ ನನ್ ತಮ್ಮಗೆ.
ಇಲ್ಲ ಒಬ್ನೇ ಮಗ, ಅವನು ಒಬ್ನೇ ಇರೋದು, ಅವ್ನು ಎಲ್ಲ ನೀವೇ ನೋಡ್ಕೋಬೇಕಾಗುತ್ತೆ, ಚೆನ್ನಾಗಿರ್ತೀರ ಮುಂದೆ, ನಿಮ್ದೆ ಯಜಮಾನಿಕೆ ಇರುತ್ತೆ, ಅವ್ರ ಅಪ್ಪ ಅವ್ರ ಮುಂದೆ ವಯಸ್ಸಾಗಿತ್ತೆ ಅವ್ರಿಗೆ ಹ್ಮ್ ಅಂತಂದು ಗುರುಗಳ ನಾವ್ ಬೇಡ ಅಂತ ಅವ್ರು ಎಲ್ಲ ಹೇಳ್ಕೊಂಡು ಮಾತಾಡ್ಕೊಬಿಟ್ಟಾರೆ. ಅವ್ರು ಇವ್ರಿಗೆ ನಾವ್ ಅಪ್ಪನ ಹತ್ರನೇ ನಾವ್ ಅಪ್ಪ ಅವಾಗ ಪೊಲೀಸ್ ಕ್ವಾರ್ಟರ್ಸ್ ಕಟ್ತಿದ್ರು ಗುರುಗಳೇ ಚಿತ್ರದುರ್ಗದಲ್ಲಿ. ಹ್ಮ್ ನಾವ್ ಅಪ್ಪ ಸಿಮೆಂಟ್ ಕೆಲಸ ಕೆಲ್ಸಕ್ಕೆ ಮಾಡುತ್ತಿದ್ರು. ಹ್ಮ್ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು ನನ್ನ ತಂಗಿ ಮದುವೆ ಮಾಡಿ, ಹ್ಮ್ ಸಿಮೆಂಟ್ ಕೆಲ್ಸಕ್ಕೆ ಅವರು ದುಡಿತಿದ್ರು ಗುರುಗಳೇ. ಅಲ್ಲಿಗೆ ಹೋಗ್ಬಿಟ್ಟು ನಾವ್ ಅಪ್ಪನ ಹತ್ರ ಇಲ್ಲ ನಾನು ನಿನ್ ಮಗನ್ ಮದುವೆ ಆಗೇ ಆಗ್ತೀನಿ ಅಂತ ಇವ್ರು ನಾನು ಹೆಂಡ್ತಿ ನಮ್ ಹುಡುಗಿನ ಹೋಗಿ ಕೇಳಿದ್ರು ಗುರುಗಳೇ. ಅಲ್ಲ ಈಗ ಆ ಮಗ ಒಬ್ಬನೇ ಎಲ್ಲ ನೀನು ಹಿರಿ ಹೆಂಡತಿ ಆಗ್ತೀಯ, ಐ ಮೀನ್ ಹಿರಿ ಸೊಸೆ ಇದೆಲ್ಲ ಹೇಳಿದ್ಯಾರು ಯಾರು ನಿಮ್ಮ ಹುಡುಗಿಗೆ? ಅವ್ರ ನನ್ನ ತಂಗಿಯಿಂದ ಅವ್ರಿಗೆಲ್ಲ ಗೊತ್ತಿತ್ತು ಗುರುಗಳೇ. ನಮ್ಮ ತಂಗಿಯರ ಅತ್ತೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಅವ್ರಿಗೆ. ಓಕೆ ಓಕೆ, ಇದೆಲ್ಲ ಗೊತ್ತಾಗಿ ಓಕೆ ಎರಡನೇ ಮಗ ಸ್ವಲ್ಪ ಬುದ್ಧಿ ಮಂಕು, ಎಲ್ಲ ನೀನೇ ನೋಡ್ಕೊಬೇಕಾಗುತ್ತೆ. ಸೊ ಇದೊಂದು ದೊಡ್ಡ ಎಲ್ಲ ಚೆನ್ನಾಗಿದೆ, ಯಾಕೆ ಕಳ್ಕೊಳ್ತೀರಾ, ಹೋಗು ಕೇಳು ಅನ್ನೋ ಅರ್ಥದಲ್ಲಿ. ಹ್ಮ್ ಗುರುಗಳೇ. So ನಿಮ್ಮ ಅವಾಗ ನಮ್ಮ ಅಪ್ಪ ಕೇಳಿರೋದು. ಹ್ಮ್ ಗುರುಗಳೇ, ನಮ್ಮ ಅಪ್ಪ ಕೆಲಸ ಮಾಡತ್ರನೆ ಈ ಹುಡುಗಿನ ಫ್ರೆಂಡ್ ಕರ್ಕೊಂಡು, ಅವ್ರ ಊರ ಒಬ್ಬ ಫ್ರೆಂಡ್ ಕರ್ಕೊಂಡು ನಾವ್ ಅಪ್ಪನ ಹತ್ರ ಹೋಗಿ ಇಲ್ಲ ನಾನ್ ಮದುವೆ ಆಗೇ ಆಗ್ತೀನಿ ಅಂತ ಕೇಳ್ಬಿಟ್ಟಾರ ಗುರುಗಳೇ. ಹ್ಮ್ ಇಲ್ಲ ನಾವ್ ಆಗ್ತೀವಿ ಮಮ್ಮ, ಚೆನ್ನಾಗಿರ್ತೀವಿ ಅಂತ ನಾವ್ ಅಪ್ಪನ್ ಕೇಳಿದ್ರು ಗುರುಗಳೇ. ಇವಾಗ ಹೇಳೋದ್ ಒಂದೆಲ್ಲ ಮುಂದೆ ಮಾಡ್ಕೊಂಡ್ ಚೆನ್ನಾಗ್ ಹೊಂದ್ಕೊಂಡ್ ಹೋಗ್ಬೇಕು, ಹೇಳಿದ್ರೆ ಅದೆಲ್ಲ ಚೆನ್ನಾಗ್ ಹೊಂದ್ಕೊಂಡ್ ಹೋಗ್ಬೇಕಂತಂದು ಆಯ್ತು ಬಿಡಿ ಮಾಡೋಣ ಅಂತ ನಾವ್ ಅಪ್ಪ ಒಪ್ಪಿಗೆ ಕೊಟ್ಟ ಗುರುಗಳೇ. ಎಲ್ಲ ಮದುವೆ ಆಗೋ ಟೈಮ್ ಮದುವೆ ಎಲ್ಲ ಚೆನ್ನಾಗ್ ಆಯ್ತು ಗುರುಗಳೇ. ಮದುವೆನೂ ಆಯ್ತು, ಮದುವೆನು ಚೆನ್ನಾಗ್ ಆಗೋಯ್ತು ಗುರುಗಳೇ. ಎಷ್ಟನೇ ವಯಸ್ಸಲ್ಲಿ ನೀವು ಮದುವೆ ಆದ್ರಿ ಗುರುಗಳೇ? ಎಷ್ಟನೇ ವಯಸ್ಸಲ್ಲಿ ನೀವು ಮದುವೆ ಆದ್ರಿ? 23ನೇ ವಯಸ್ಸಲ್ಲಿ ಗುರುಗಳೇ. 23 ಮದುವೆ ಆದ್ರಾ? ಹ್ಮ್ ಗುರುಗಳೇ. ಸೂಪರ್. ಓ ನೀವು ದುಡಿತಾ ಇದ್ರಿ, ಏನ್ ತೊಂದ್ರೆ ಇಲ್ಲ ಬಿಡಿ. ಅವಾಗೆಲ್ಲ ಆತರ ಏನ್ ಕಷ್ಟನು ಗೊತ್ತಾಗ್ತಿರ್ಲಿಲ್ಲ ಗುರುಗಳೇ, ಎಲ್ಲ ನಮ್ ತಂದೆ ಚೆನ್ನಾಗಿ ನೋಡ್ಕೊಂಡಿದ್ರು. ಹೌದು, ನಮ್ಮಲ್ಲಿ ಯಾರು 23 ವಯಸ್ಸಿಗೆ ಕೇಳ್ಬಿಟ್ಟಿದ್ರೆ ನನ್ನ ಸಮೇತ ಆಚೆ ಹಾಕ್ಬಿಟ್ಟಿರೋರು. 23 ವಯಸ್ಸಿಗೆ ಮದುವೆ ಆದ ಗುರುಗಳೇ. ನೋಡಿ ಸೂಪರ್. ನೀವು ಅಯ್ಯೋ ಚಿಕ್ಕದು ಯಾಕೆ ಆಗ್ಬೇಕಪ್ಪ ಅಂತ ಅನ್ಸ್ತಿಲ್ವ ನಿಮ್ಗೆ? ಆ ಟೈಮಲ್ಲಿ ಏನು ಅನಿಸ್ಲಿಲ್ಲ ಗುರುಗಳೇ. ಸೂಪರ್ ಆಯ್ತು. ಅಂದ್ರೆ ಈ 18,000 ಸಂಬಳ ಬತ್ತಿತ್ತಾಗ? ಹ್ಮ್ ಗುರುಗಳೇ ಗೊತ್ತಿತ್ತು. ಹಂಗಾರೆ ಧೈರ್ಯ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಅವ್ರಿಗೆ ಎಲ್ಲ ಗೊತ್ತಿತ್ತು ಗುರುಗಳೇ ನಮ್ದೆಲ್ಲ. ಮದ್ವೆ ಆಯ್ತು? ಹ್ಮ್ ಗುರುಗಳೇ ಮದುವೆ ಆಯ್ತು. ಮದುವೆ ಆಗಿ ತಿರ್ಗಿ ನಾನ್ ಬೆಂಗಳೂರು ಕರ್ಕೊಂಡೋದೆ, ಅವ್ರ ನಮ್ಮ ಮನೆಗೆ ಇಟ್ಟಿದ್ದೆ ಗುರುಗಳೇ. ಎಲ್ಲಿ? ಬೆಂಗಳೂರಲ್ಲೇ ಇಟ್ಟಿದ್ದೆ ಗುರುಗಳೇ. ಅಂದ್ರೆ ಒಂದ್ ಬಾಡಿಗೆ ಮನೆ ಮಾಡಿ ನೀವಿದ್ರಿ? ಬಾಡಿಗೆ ಮನೆ ಮಾಡಿ ಇಟ್ಟಿದ್ದೆ ಗುರುಗಳೇ. ಇಟ್ಟಿದ್ದೆ ಅಲ್ಲ, ಇದ್ವಿ ಇದ್ವಿ ಬಾಡಿಗೆ ಮನೆಗೆ ಇದ್ವಿ ಗುರುಗಳೇ. ಇದ್ರ ಜೊತೆಗೆ ನಾನ್ ಡ್ಯೂಟಿಗೆ ಹೋಗಿ ಬರ್ತಿದ್ದೆ, ಅವ್ರು ಅಡಿಗೆ ಮಾಡ್ಕೊಂಡು ಇದ್ರು ಗುರುಗಳೇ. ನಮ್ಗೆ ಅವ್ರು ತುಂಬಾ ಇಷ್ಟ ಆಗಿ ಆಗಿದ್ದು. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ? ಇಲ್ಲ ಗುರುಗಳೇ, ಅವ್ರ ಸದ್ಯಕ್ಕೆ ಮದುವೆ ಆದಾಗ ನಾನು ಎಲ್ಲಿ ಕಳಿಸಿರ್ಲಿಲ್ಲ, ಕಳ್ಸ್ಕೊತೀನಿ. ಓಕೆ, ಮನೇಲಿ ಇರಿ ಅಂತ ನೀವು ಮನೇಲಿ ಇರಿಸೋದ್ರಿ? ಮನೇಲೆ ಇದ್ರು ಗುರುಗಳೇ. ಅವಾಗ ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದು ಗುರುಗಳೇ. ನಾನು ಡ್ಯೂಟಿಗೆ ಹೋಗ್ತಿದ್ದೆ, ಬರ್ತಾ ಇದ್ದೆ, ಅಡಿಗೆ ಮಾಡ್ಕೊಂಡು ಇರೋದು. ಒಂದಿನ ಏನಂತ ಗಲಾಟೆ ಆಯ್ತು ಗುರುಗಳೇ. ನಾವು ಗಲಾಟೆ ಆದಾಗ ಇದ್ದಕ್ಕಿದ್ದಂಗೆ ಅದೇ ಹೋಗ್ಬಿಟ್ರು ಅವ್ರ ಮನೆಗೆ, ಅವ್ರ ಊರಿಗೆ. ತವ್ರ ಮನೆಗೆ ಹೋದ್ರು ಅಂತ? ಹ್ಮ್ ಗುರುಗಳೇ, ತವ್ರ ಮನೆಗೆ ಹೋಗ್ಬಿಟ್ರು. ಓಕೆ. ತವ್ರ ಮನೆಗೆ ಹೋಗ್ಬಿಟ್ಟು ಹಂಗ್ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಹಂಗ್ ಹೊಡ್ದ ನಾನೇನು ಹೊಡೆದಿಲ್ಲ ಗುರುಗಳೇ. ಏನು ಸಣ್ಣ ವಿಚಾರಕ್ಕೆ ಮಾತಾಡಿದ್ಕೆ ಬರೀ ಹೊಡೆದಿಲ್ಲ, ಏನಿಲ್ಲ. ಸಣ್ಣ ವಿಚಾರಕ್ಕೆ ಮಾತಾಡಿದ್ಕೆ ಗುರುಗಳೇ ಹೋಗ್ಬಿಟ್ಟು ಹಂಗ್ ಹೊಡ್ದ ಅಂತೇಳಿ ಕಂಪ್ಲೇಂಟ್ ಎಲ್ಲ ಕೊಟ್ರು, ಕರ್ಸಿದ್ರು. ತಿರ್ಗಾ ಕಂಪ್ಲೇಂಟ್ ಅಂತ ಬೇಡ, ದೊಡ್ಡವ್ರು ಮಾತಾಡೋಣ ಅಂತ ಕರ್ಸ್ಕೊಂಡ್ರು ಗುರುಗಳೇ. ಎಲ್ಲ ಹೋಗಿ ಅವ್ರೂರಲ್ಲೇ ಪಂಚಾಯತಿ ಮಾಡಿದ್ರು ಗುರುಗಳೇ. ನೀವು ಹೊಡೆದಿದ್ದು ಹೌದಾ? ಇಲ್ಲ ಗುರುಗಳೇ, ಹೊಡೆದಿಲ್ಲ. ಏನ್ ವಿಚಾರಕ್ಕೆ ಅಲ್ಲಿ ಜಗಳ ಬಂದಿದ್ದು? ಅಲ್ಲಿ ಜಗಳ ಬಂದಿದ್ದು ನಮ್ ತಂದೆ ತಾಯಿರನ್ನ ಅವ್ರು ಕೇಳ್ತಿರ್ಲಿಲ್ಲ ಗುರುಗಳೇ. ಅವಳು ಅಂದ್ರೆ ಅಪ್ಪ ಮಾತು ಕೇಳ್ತಿರ್ಲಿಲ್ಲ ಅಂತ? ಗುರುಗಳೇ. ಅಥವಾ ಫೋನ್ ಮಾಡಿ ಚೆನ್ನಾಗಿ ಮಾತಾಡೋದೆಲ್ಲ ಮಾಡ್ತಿರ್ಲಿಲ್ಲ ಅಂತ? ಇಲ್ಲ ಗುರುಗಳೇ, ಮಾತಾಡ್ತಿರ್ಲಿಲ್ಲ. ಸೊ ಈ ವಿಚಾರಕ್ಕೆ ಸ್ವಲ್ಪ ಜಗಳ ಬಂದು ನೀವು ಬೈದಿದ್ರಿ? ಗುರುಗಳೇ. ನೀವು ಕೆಲಸ ಮುಗಿಸ್ಕೊಂಡು ಮನೆ ಬರೋ ವರ್ಷಕ್ಕೆ ಕೊಂಡೋಗ್ಬಿಟ್ಟಿದ್ರೆ ಇವ್ರು? ನಾನ್ ಕೆಲ್ಸಕ್ಕೆ ಹೋದಾಗೆ ಹೋಗಿದ್ದಾರೆ ಗುರುಗಳೇ ಇವರು. ಆಯ್ತು ಅಂತೇಳಿ ಎಲ್ಲ ದೊಡ್ಡವರೆಲ್ಲ ಲೆಕ್ಕಾಚಾರ ಮಾಡಿ ಎಲ್ಲ ಚೆನ್ನಾಗ್ ಹೊಂದ್ಕೊಂಡು ಹೋಗ್ರಿ ಅಂತೇಳಿ ಮಾಡೋರು ಗುರುಗಳೇ. ಆಯ್ತು ಅಂತೇಳಿ ನಾವ್ ಚೆನ್ನಾಗ್ ಹೊಂದ್ಕೊಂಡು ಹೋಗೋಣ ಅಂತೇಳಿ ಚೆನ್ನಾಗಿದ್ದೆ ಗುರುಗಳೇ. ಲೆಕ್ಕಾಚಾರ ಮಾಡಿ ಎಲ್ಲ ದೊಡ್ಡವರೆಲ್ಲ ಚೆನ್ನಾಗಿರ್ರಿ ಇಪ್ಪಟ್ಟಿದ್ದ ಅಂತೇಳಿ ಕಳಿಸ್ಕೊಟ್ರು ಗುರುಗಳೇ. ತಿರ್ಗಿ ಬೆಂಗಳೂರಿಗೆ ಕರ್ಕೊಂಡ್ ಬಂದೆ ಗುರುಗಳೇ. ಬೆಂಗಳೂರಿಗೆ ಕರ್ಕೊಂಡ್ ಬಂದು ಮತ್ತೊಂದ್ಸರಿ ಜಗಳ ಆಗಿ ತಿರ್ಗಿ ಹಂಗೆ ಹೋಗ್ಬಿಟ್ರು ಗುರುಗಳೇ. ಅದು ಅದಕ್ಕೆ ಜಗಳನ ಅದು ಬೇರೆದಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಈಗಕ್ಕಾಗಲ್ಲ ಅಂತ ಅಂದ್ರು ಗುರುಗಳೇ. ಆಯ್ತು ಹೋಗಂತ, ಇನ್ನೊಂದ್ ಸ್ವಲ್ಪ ದಿನ ಚೆನ್ನಾಗಿರೋಣ, ತಡಿ ಹೋಗುವಂತೆ ಅಂತ ಹೇಳ್ದೆ ಗುರುಗಳೇ.
ಮಾತಾಡಕ್ಕೆ ಆಗ್ತಿಲ್ಲ ಗುರುಗಳೇ, ನಿಮ್ ಕಾಲ್ ಸಿಕ್ಕಿರೋದು ನಂಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಗುರುಗಳೇ. ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಸೊ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನೀವು ಕೆಲ್ಸಕ್ಕೆ ಕಳಿಸೋದ್ರಾ? ಇಲ್ಲ ಗುರುಗಳೇ, ಏನ್ ಬೇಡ, ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರೋ, ಏನು ಬೇಡ, ಸ್ವಲ್ಪ ದಿನ ತಡಿ ಆಮೇಲೆ ಹೋಗ್ಮಂತೆ ಅಂತ ಹೇಳ್ದೆ ಗುರುಗಳೇ. ಓಕೆ. ಆಯ್ತು ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು ಗುರುಗಳೇ. ಆಯ್ತು ಚೆನ್ನಾಗಿರೋಣ, ಇನ್ನೂ ಸ್ವಲ್ಪ ದಿನ ಹೋಗೋದ್ ಬೇಡ ಅಂತ ಹೇಳಿ ನನ್ನ ತಮ್ಮನ್ ಕರ್ಕ ಬಂದಿದ್ದೆ ಗುರುಗಳೇ. ಅವ್ನಿಗೆ ಏನು ಗೊತ್ತಾಗ್ತಿಲ್ಲ, ಅವನು ನನ್ನ ತಮ್ಮ ಇಲ್ಲಿ ಇರೋಣ. ಅವಾಗ ಸ್ವಲ್ಪ ದಿನ ಕರ್ಕ ಬಂದಿದ್ದಾಗ ಹೋಗಿ ಊರ್ಗ್ ಸುಮ್ನೆ ನಾನೇನು ಹೊರ್ದಿಲ್ಲ ಬರ್ದಿಲ್ಲ ಗುರುಗಳೇ. ಸುಮ್ನೆ ನಾ ಊರ್ಗ್ ಅದೇ ಹೋಗೋದು, ಹೇಳ್ದೆ ಕೇಳ್ದೆ, ನಾನ್ ಡ್ಯೂಟಿಗೆ ಹೋದಾಗ ಅದೇ ಹೋಗೋದು, ಹಂಗ್ ಮಾಡೋರು ಗುರುಗಳೇ. ಕೇಳ್ದಂಗೆ ಬ್ಯಾಗ್ ತಗೊಂಡು ಊರ್ಗ್ ಹೋಗ್ಬಿಡೋದು ಅವ್ರ ಅಪ್ಪರ ಮನೆಗೆ. ಹಂಗ್ ಮಾಡ್ಕೊಂಡಿದ್ರು ಗುರುಗಳೇ. ಅವಾಗೇನು ಊರ್ಗ್ ಹೋಗ್ಬಿಟ್ಟು ಎಲ್ಲ ತಾಳೆ ಎಲ್ಲ ಬಿಚ್ಚಾಕಿದ್ರು ಗುರುಗಳೇ. ಊರಾಗ ಎಲ್ಲರಿಗೂ ಗೊತ್ತು, ತಾಳೆ ಎಲ್ಲ ಬಿಚ್ಚಾಕಿ ನನ್ ಗಂಡ ಇಲ್ಲ ಅಂತ ಹೇಳಿ ಸುಮ್ನೆ 1 ವರ್ಷ ಇದ್ವಿ ಗುರುಗಳೇ. ಅಯ್ಯೋ. ಹ್ಮ್ ಗುರುಗಳೇ, ಆ ಊರಾಗ ಎಲ್ಲರಿಗೂ, ಗುರುಗಳೇ, ಆ ಊರಾಗ ಎಲ್ಲರಿಗೂ ಗೊತ್ತು, ಅವ್ರೆಲ್ಲ ಸಂಬಂಧಿಕರಿಗೂ ಗೊತ್ತು, ನಮ್ಮವ್ರಿಗೆ ಎಲ್ಲರಿಗೂ ಗೊತ್ತು ಗುರುಗಳೇ. 1 ವರ್ಷ ತಾಳೆ ಬಿಚ್ಚಾಕಿ, 1 ವರ್ಷ ತಕ ನಾನು ಅವ್ರ ಹತ್ರ ಹೋಗಿಲ್ಲ ಗುರುಗಳೇ. ಅಂದ್ರೆ ಆ ಸಮಯಕ್ಕೆ ನೀವು ಈ ನ್ಯಾಯಗೀಯ ಮಾಡ್ಲಿಲ್ಲ? ಇಲ್ಲ ಗುರುಗಳೇ, ಆಗಾಗಲೇ ಈ ತರ ಮಾಡಿದ್ರೆ ನಾವೇನು ಅಂತ ಹೇಳಿ ಅದು ಹೋಗ್ಲಿಲ್ಲ ಗುರುಗಳೇ. ಇದೇ ಆಯ್ತು ಅಂತ? ಗುರುಗಳೇ, ಹೋಗ್ಲಿಲ್ಲ ಗುರುಗಳೇ. 1 ವರ್ಷ ತಾಳಿ ಬಿಚ್ಚಿ ಹಾಕಿದ್ರು. ತಾಳಿ ಬಿಚ್ಚಿ ಹಾಕೊಂಡು ಊರಲ್ಲೇ ಇದ್ರು. ತಿರ್ಗಾ ಒಂದ್ಸತಿ ಅವ್ರು ತಿರ್ಗಾ ಬೆಂಗಳೂರಿಗೆ 1 ವರ್ಷ ಆದ್ಮೇಲೆ ಬೆಂಗಳೂರಿಗೆ ಬಂದ್ರು ಗುರುಗಳು. ಅವರೇ ಯಾವ್ದೋ ಹಾಸ್ಪಿಟ್ಲಿಗೆ ಹೋಗ್ತಿದ್ರಂತೆ, ಫ್ರೆಂಡ್ ಫೋನ್ ಮಾಡ್ಕೊಂಡು ಯಾವ್ದೋ ಹಾಸ್ಪಿಟ್ಲಿಗೆ ಹೋಗ್ತಿದ್ರಂತೆ. ತಿರ್ಗಾ ಅವರೇ ಫೋನ್ ಮಾಡಿದ್ರು ಗುರುಗಳೇ, ಇನ್ನು ಮುಂದೆ ಚೆನ್ನಾಗಿರೋಣ ಅಂತಂದ್ರು. ನೀನ್ ರೂಮ್ ಮಾಡೋ ಬರ್ತೀನಿ, ಚೆನ್ನಾಗಿರೋಣ ಇನ್ ಮುಂದೆ ಅಂದ್ರು ಗುರುಗಳೇ. ಚೆನ್ನಾಗಿರ್ತಂದ್ರೆ ಬಂದ್ ಮಾಡ್ಕೊಂತೀನಮ್ಮ, ಹುಷಾರಾಗೆ ನೋಡ್ಕೊಂಡು ಆ ತರ ಯಾವ್ದು ತಪ್ಪು ಕೆಲಸ ಮಾಡ್ದಂಗ್ ಇರ್ಬೇಕು ಅಂತಂದು ಹೇಳ್ದ ಗುರುಗಳೇ. 1 ವರ್ಷದ ನಂತರ? 1 ವರ್ಷದ ನಂತರ ಗುರುಗಳೇ. ಓಕೆ. ಚೆನ್ನಾಗಿದ್ದು ಮಾತಾಡ್ಕೊಂಡಿದ್ರು ತಾಳೆ ಹಾಕೊಂಡ್ರಲ್ಲ ಗುರುಗಳೇ ನನ್ ಜೊತೆಗಿದ್ದಾಗ. ಒಂದು ತಿಂಗಳ ತಕನ. ಅಂದ್ರೆ ಬಂದ್ಮೇಲೂ ಗುರುಗಳೇ ಕೇಳಿದ್ರೆ ಏನ್ ಹೇಳೋರು? ಇಲ್ಲ, ಊರಾಗೈತೆ ಹೋಗಿ ತತ್ತೀನಿ ತಂದ್ ಹಾಕಮ್ಮಿ. ಅವ್ರ ಅಪ್ಪರಮ್ಮ ಗೊತ್ತಿರ್ಲಿಲ್ಲ ಗುರುಗಳು, ಅವ್ರು ಹೇಳಿರ್ಲಿಲ್ಲ ನಾವ್ ಈಗ ಜೊತೆಗಿದ್ವಿ ಅಂತ ಹೇಳಿರ್ಲಿಲ್ಲ ಅವಳನ್ನು. ನಾನು ಹೇಳಿರ್ಲಿಲ್ಲ. ಓಹೋ, ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದಾಳೆ, ಸಪರೇಟ್ ಇದ್ದಾಳೆ ಅಂತ ಅವ್ರ ಅಪ್ಪ ಅಮ್ಮ ಅಂದ್ಕೊಂಡಿದ್ದ? ಅವ್ರ ಅಪ್ಪ ಅಮ್ಮ ಅನ್ಕೊಂಡ್ರು. ನಾವಪ್ಪನು ಹಂಗೆ ಅನ್ಕೊಂಡ್ರ, ನಮ್ಮಪ್ಪ ನಮ್ಮ ಮನೆಗೆ. ಹೆಂಗ ಇಬ್ಬರು ಚೆನ್ನಾಗಿದ್ದ ಆಮೇಲೆ ಕೇಳೋಣ ಅಂತ ಅನ್ಕೊಂಡಿ ಗುರುಗಳೇ. ಅಂದ್ರೆ ನಿಮ್ಮ ಹತ್ರ ಇದ್ದೀನಿ ಅಂತ ಅಂದ್ಬಿಟ್ರೆ ಬಿಡ್ತಿರ್ಲಿಲ್ಲ ಅಂತನಾ? ಬಿಡ್ತಿರ್ಲಿಲ್ಲ ಅಂತಲ್ಲ, ಇವ್ರು ಹಿಂಗೆ ಆದ್ರೆ ಕೆಟ್ಟ ಹೋಗ್ತಾರೆ ಅಂತ ಅನ್ಕೊಂಡು ಮನೆಗೆ ಎಲ್ಲಾರು ದೊಡ್ಡವ್ರು ಕಲ್ತ್ಕೊಂಡು ಹೋಗ್ಬೇಕು ನೀವ್ ಅಂತ ಹೇಳಿದ್ರು ಗುರುಗಳೇ ನನಗೆ. ಅದಕ್ಕೆ ಏನು ಬೇಡ, ಚೆನ್ನಾಗಿರೋಣ, ಎಲ್ಲಿ ಯಾರನ್ನ ಕೇಳಿದ್ರೆ ಏನ್ ಹೇಳ್ತಾರೆ, ಇಬ್ಬರು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳಿ ನಾವಿಬ್ಬರು ಮಾತಾಡ್ಕೊಂಡು ಇಬ್ಬರು ಒಟ್ಟಿಗಿದ್ದೆ ಗುರುಗಳೇ. ಆಯ್ತು, ಪಂಚಾಯತಿ ಬೇಡ, ನಾವೇ ಸರಿ ಮಾಡ್ಕೊಳ್ಳೋಣ ಅಂತ. ಸರಿ ಮಾಡ್ಕೊಳ್ಳೋಣ ಅಂತಂದು ಇಬ್ಬರು ಚೆನ್ನಾಗಿದ್ದೆ ಗುರುಗಳೇ. ಅವಾಗ ಒಂದು 6 ವರ್ಷ ಚೆನ್ನಾಗಿದ್ದೆ ಗುರುಗಳೇ. ಅದಾದ್ಮೇಲೆ ತಾಳಿ ಹಾಕಿದ್ರು ಗುರುಗಳೇ, ಹಾಕಿದ್ರು. ಓಕೆ, ಅಲ್ಲಿಂದ 6 ವರ್ಷ ಚೆನ್ನಾಗಿದ್ರಿ? ಅವರು ಚೆನ್ನಾಗಿದ್ರ? ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಗುರುಗಳೇ. ಓಕೆ, 6 ವರ್ಷ ಚೆನ್ನಾಗಿದ್ರು, ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಗುರುಗಳೇ. ಹಂಗೆ ಹೋಗ್ತಾ ಎಲ್ಲ ಊರಿಗೆಲ್ಲ ಓದಿ ಗುರುಗಳು. ಇಬ್ಬರು ಜೊತೆ ಹೋಗೋದು ಬರೋದು, ಇಬ್ರು ಅವ್ರ ಊರಿಗೆ ಹೋಗೋದು, ನಮ್ಮ ಊರಿಗೆ ಹೋಗೋದು, ಇಬ್ಬರು ಜೊತೆ ಹೋಗ್ತಿದ್ವಿ ಬರ್ತಿದ್ವಿ. ಇವಾಗ ಅವ್ರು ಚೆನ್ನಾಗಿದ್ರಲ್ಲ ಬಿಡು ಅಂತ ಖುಷಿ ಕೊಟ್ರು ಗುರುಗಳೇ. ಎಲ್ಲ ಊರಲ್ಲಿ, ನಮ್ಮೂರಲ್ಲಿ ಅಲ್ಲಿ ಎಲ್ಲ. ಇಬ್ರು ಎಲ್ಲಿಗೆ ಜೊತೆಗೆ ಹೋಗ್ತಿದ್ರಿ? ನಮ್ಮೂರ್ಗೂ ಹೋಗ್ತಿದ್ವಿ, ಅವ್ರ ಊರಿಗೂ ಜೊತೆಗೆ ಹೋಗ್ತಿದ್ವಿ. ಓಕೆ, ಅಂದ್ರೆ ಜನಗಳ ಎದುರುಗಡೆ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಳಕ್ ಶುರು ಮಾಡಿದ್ರಿ? ಗುರುಗಳೇ. ಊರ್ಗ್ ಹೋಗ್ತಾ ಬರ್ತಾ ಎಲ್ಲ ಚೆನ್ನಾಗವ್ರಪ್ಪ ಅನ್ನೋ ತರ? ಗುರುಗಳೇ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಇದ್ವಿ ಗುರುಗಳೇ. ಇವಾಗ ಇತ್ತೀಚೆಗೆ 1-2 ಸರಿ ನಾನು ಹೊಡಿದಲ್ಲ ಏನು ಮಾಡ್ದಲ್ಲೇ ಅವ್ರ ಅಕ್ಕರ ಒಂದ್ಸರಿ ಬಂದಿದ್ರು ಗುರುಗಳೇ. ಅದೇನೋ ಕೋಪಕ್ಕೆ ಒಂದ್ಸರಿ ಮಾತ್ರ ಎಣ್ಣೆ ಹೊಡೆದು ಹೊಡೆದಿದ್ನಿ ಗುರುಗಳೇ, ಒಂದ್ಸರಿ. ಅಲ್ಲ, ಎಣ್ಣೆ ಹೆಂಡತಿಗೆ ಹೊಡೆದಿದ್ರು? ಎಣ್ಣೆನು ಹೊಡೆದಿದ್ದೆ, ಹೆಂಡತಿಗೆ ಹೊಡೆದಿದ್ದೆ ಗುರುಗಳೇ. 2 ಡೇಟ್ ಅವ್ರ ಅಕ್ಕರೆಲ್ಲ ಇದ್ರು ಗುರುಗಳೇ. ನಾನೇನೋ ಬೈದಿದ್ಕೆ. ಅಂದ್ರೆ ಎಣ್ಣೆ ಹೊಡೆದ್ ಬಂದಿದ್ರಿಂದ ಹೆಂಡತಿಗೆ ಹೊಡೆದಿದ್ದೆ, ಹೆಂಡತಿಗೆ ಹೊಡೆದಿದ್ರಿಂದ ಇಲ್ಲ ಗುರುಗಳೇ, ಅವ್ರು ಏನೋ ಮಾತಾಡಕ್ಕೆ ಹೊಡೆದಿದ್ದೆ ಗುರುಗಳೇ. ಅಲ್ಲ, ಫಸ್ಟ್ ಹೆಂಡತಿಗೆ ಹೊಡೆದಿದ್ದ? ಎಣ್ಣೆ ಹೊಡೆದಿದ್ದೆ ಗುರುಗಳೇ. ಎಣ್ಣೆ ಹೊಡೆದಾದ್ಮೇಲೆ ಹೆಂಡತಿಗೆ ಹೊಡೆದಿದ್ದ? ದುರಂತ ಅಂದ್ರೆ ಅವ್ರ ಅಕ್ಕನು ಬಂದಿದ್ರ ಅವತ್ತು? ಅವ್ರ ಅಕ್ಕನ ಅವ್ರ ಮಾಮ ಇದ್ರು ಗುರುಗಳೇ. ಅವ್ರ ಮುಂದೆನೆ ಹೊಡೆದ್ಬಿಟ್ರಿ? ಅವ್ರು ಏನೋ ಮಾತಾಡಕ್ಕೆ. ಏನ್ ಜಗಳ ಆಯ್ತು? ಅದೇನೋ ಯಾವ್ದೋ ಫೋನ್ ಬಂತು, ಯಾವ ಫೋನ್ ಅಂತ ಕೇಳಿದ್ಕೆ ಗುರುಗಳೇ ಹೇಳಿಲ್ಲ. ಓಕೆ. ಸೊ ನಿಮಗೆ ಯಾವ ಫೋನ್ ಅಂತ ಕೇಳದೆ ಇದ್ದಾಗ ನಿನ್ಗೆ ಏನ್ ಅನ್ನಿಸ್ತು?
ಫೋನ್ ನಂಬರ್ ಅಲ್ಲಿ ಹೋಗಿ ಫೋನ್ ಯಾರ್ ಫೋನ್ ಬಂದಿತ್ತು ಅಂತ ಹೋಗಿ ಒಳಗೆ ಹೋಗಿ ನೋಡೋದಕ್ಕೆ ಡಿಲೀಟ್ ಸರ್ ನಂಬರ್ ಗುರುಗಳೇ, ನಂಬರ್ ಇಲ್ಲ. ಹ್ಮ್ 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 ಓಕೆ. ಅದಕ್ಕೆ ಕೋಪ ಬಂದ್ಬಿಟ್ಟು ಹೊಡೆದ್ಬಿಟ್ಟಿದ್ವಿ. ಅದ ಅಂದ್ರೆ ಅದಕ್ಕಿಂತ ಮುಂಚೆ ಎಣ್ಣೆ ಕುಡ್ಕ ಬಂದಿದೆ ಗುರುಗಳೇ. ಹ್ಮ್ ಓಕೆ. ಹಂಗಾಗ್ಬಿಟ್ಟು ಅವಾಗ ಹೋದರು ತಿರ್ಗಾ ಗುರುಗಳೇ. ಮದುವೆ ಆಗಿ 3 ತಿಂಗಳಿಗೆ ಹೋದ್ರಲ್ಲ ಗುರುಗಳೇ, ಒಂದ್ಸರಿ ಲೆಕ್ಕಾಚಾರ ಜನರೆಲ್ಲ ಕಲ್ತ್ಕೊಂಡು ಲೆಕ್ಕಾಚಾರ ಮಾಡಕ್ಕೆ. ಆ ಟೈಮಲ್ಲಿ ನನಗೆ ಗಂಡ ಬೇಡ, ನನಗೆ ಹೊಲದನ್ನ ಅರ್ಧ ಭಾಗ ಬೇಕಂತ ಕೇಳಿದ್ರು ಗುರುಗಳೇ. ಓ ಅಲ್ಲೇ ಜನದ ನಡುವಂತೆ. ಹ್ಮ್ 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 ಅವಾಗೆಲ್ಲ ಇನ್ನು ಮದುವೆ 3 ತಿಂಗಳಾಗಿಲ್ಲ, ಹೊಲ ಮನೆ ಕೇಳ್ತಿದ್ದಲ್ಲ ಅಂತ ಎಲ್ಲ ಬೈದ್ಮೇಲೆ ಹ್ಮ್ ಮಾಡ್ಕೊಂಡವ್ರು ಸುಮ್ನೆ ಅಂತ ಹೇಳಿ ಬೈದು ಎಲ್ಲ ಕಳ್ಸಿದ್ಮೇಲೆ ಇವಾಗ ಹಿಂಗ ಆಗಿದೆ. ಮತ್ತೆ ಇದೇ ತರ ಆಗಿದೆ ಗುರುಗಳೇ. ಅಂದ್ರೆ ನಾವ್ ಎಲ್ಲ ಮಾಂಗಲ್ಯಚರೆ ಒಡವೆ ಎಲ್ಲ ಮಾಡ್ಸಿದೀನಿ ಗುರುಗಳೇ, ಕಿವಿಗಳು ವಾಲೆ ಮಾಂಗಲ್ಯಚರೆ ಎಲ್ಲ ಮಾಡ್ಸಿದೀನಿ ಗುರುಗಳೇ. ಅವರು ಕೆಲ್ಸಕ್ಕೆ ಹೋಗ್ತಿದ್ದು. ಗುರುಗಳ ಹೆಂಡತಿಗೆ ಕಿವಿ ವಾಲೆ ಜುಮ್ಕಿ ಅಥವಾ ಮಾಂಗಲ್ಯ ಸರಿ ಎಲ್ಲ ಮಾಡಿಸಿದೀರಾ ಅಂತ? ಮಾಡ್ಸಿದೀನಿ ಗುರುಗಳೇ. ಹ್ಮ್ 6 ವರ್ಷ ಚೆನ್ನಾಗಿದ್ದಳು ಗುರುಗಳೇ. ಅವಾಗ ಮಂಚ, ಫ್ರಿಡ್ಜ್, ಟಿವಿ ಎಲ್ಲ ತಂದಿದೀನಿ. EMI ಅಲ್ಲೆಲ್ಲ ಟಿವಿ ಎಲ್ಲ ತಗೊಂಡು ಫ್ರಿಡ್ಜ್ ಗೀರ್ ಎಲ್ಲ ತಗೊಂಡಿದೀನಿ ಗುರುಗಳೇ. ಎಲ್ಲ ಚೆನ್ನಾಗಿತ್ತು ಗುರುಗಳೇ. ಒಡವೆ ಎಲ್ಲ ಮಾಡ್ಸಿದ್ಮೇಲೆ ಒಡವೆ ಎಲ್ಲ ತಗೊಂಡ್ಬಿಟ್ಟು ಊರ್ಗ್ ಹೋಗ್ಬಿಟ್ಟು ಗುರುಗಳೇ ಒಂದ್ಸರಿ ಮಾಡಿಸಾದ್ಮೇಲೆ. ಗುರುಗಳೇ ಹ್ಮ್ ಒಡವೆ ಎಲ್ಲ ತಗೊಂಡವ್ರು ಗುರುಗಳೇ ಒಂದ್ಸರಿ ಊರಿಗೆ. ತಿರ್ಗಾ ಎಲ್ಲ ಬೈದ್ಬಿಟ್ಟು ತಿರ್ಗಾ ಎಲ್ಲ ಒಡವೆ ಎಲ್ಲ ತಗೊಂಡ್ಬಂದ್ರು ಗುರುಗಳೇ. ಹ್ಮ್ ತಿರ್ಗಿ ಇನ್ನೊಂದ್ಸರಿ ಅವ್ರ ಅಣ್ಣ ಇಲ್ಲೇ ಬೆಂಗಳೂರ ರೂಮ್ ಮಾಡಿದೀನಿ ಗುರುಗಳೇ. ಅವ್ರ ಅಣ್ಣಂದು ಮದುವೆ ಆಗಿದೆ ಗುರುಗಳೇ. ಅವ್ರ ಅಣ್ಣನ ಮನೆಗೆ ಒಂದೊಂದ್ಸರಿ ತಗೊಂಡೋದ್ರು ಗುರುಗಳೇ ಇನ್ನೊಂದ್ಸರಿ ಒಡವೆ. ಅವಾಗ್ಲಿಂದ ಬಿಟ್ಬಿಟ್ಟಿದೀನಿ ಗುರುಗಳೇ, ಅವ್ರನ್ನ ಸಾಹಸಕ್ಕೆ ಹೋಗಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಒಡವೆ ತಗೊಂಡು ಅವ್ರ ಅಣ್ಣಾರ ಮನೆಗೆ ಹೋಗಿದ್ದ? ಗುರುಗಳೇ, ಅವ್ರ ಅಣ್ಣನ ಮನೆಗೆ ಹೋಗಿದ್ದು. ಬೆಂಗಳೂರಲ್ಲೇ ಇದಾರೆ. ಕೇಳಿಲ್ವಾ ಹೋಗಿ? ಕೇಳಕ್ ತಿರ್ಗಿ ಒಂದ್ಸರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಗುರುಗಳೇ. ತಿರ್ಗಾ ಎಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಆಗ್ತಿಲ್ಲ ಗುರುಗಳೇ ನಿಮ್ ಜೊತೆ ಈಗ. ಇಲ್ಲಿ ತೊಂದ್ರೆ ಇಲ್ಲ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು? ಅದು ಕಂಪ್ಲೇಂಟ್ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು ಗುರುಗಳೇ. ಅದಕ್ಕೆ ನಾವು ಸ್ವಲ್ಪ ಹಿಂದೆ ಹೇಳ್ಬೇಕಾಗಿತ್ತು, ಅದೊಂದ್ ಸ್ವಲ್ಪ ಹೇಳ್ತೀನಿ ಗುರುಗಳೇ. ಅವಾಗೆಲ್ಲ ಒಂದ್ಸರಿ ಲೆಕ್ಕಾಚಾರ ಮಾಡ್ಬಿಟ್ಟು ಅವ್ರ ಅಣ್ಣ ಊರಿಗೆ ಕಳಿಸಿದ ಗುರುಗಳೇ. ಅವ್ರ ಅಣ್ಣ ಮನೆ ತಗೊಂಡೋದ್ರಲ್ಲ ಒಡವೆ. ಅವಾಗ ನಾನು ಅವ್ರ ಅಣ್ಣ ಬಾರ ಇಲ್ಲಿ ಮಾತಾಡೋಣ ಅಂತ ಕರೆದ ಗುರುಗಳೇ ನನ್ನ. ಅವಾಗ ಹೋಗಿ ಎಲ್ಲ ಮಾತಾಡ್ಕೊಂಡು ಊರ್ಗ್ ಹೋಗಿ ಬರ್ರಿ ನೀವು ಇಬ್ಬರು ಫಸ್ಟ್ ಅಂತಂದ್ರೆ ಊರ್ಗ್ ಹೋಗ್ತೀವಿ ಗುರುಗಳೇ. ಅವ್ರ ಅಪ್ಪರಮ್ಮ ಇನ್ನೊಂದ್ಸರಿ ಇದು ಏನು ಬಡಿಯೋದು ಮಾಡ್ತಂತ ಅವ್ರ ಅಪ್ಪರಿಗೆಲ್ಲ ಹೇಳ್ಬಿಟ್ಟು ಗುರುಗಳೇ. ಇದು ಸತ್ಯ ಯಾವತ್ತಿದ್ರು ಗೊತ್ತಾಗದೆ ಅಂತ ಗುರುಗಳೇ ಅವ್ರಿಗೆ. ನಾನು ಕುಡ್ದು ಹೊಡೆದಿದ್ದೀನ, ಏನ್ ಬೈದಿದ್ದೀನಿ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರೆಲ್ಲರೂ ಇಷ್ಟ ಇದೆ ಗುರುಗಳೇ. ನಾನು ತುಂಬಾ ಒಳ್ಳೆ ಚೆನ್ನಾಗಿರ್ತಾನೆ, ದುಡ್ದು ಚೆನ್ನಾಗಿ ಮಾಡ್ತಾನೆ ಅಂತ. ಆದ್ರೂ ಪದೇ ನಾನು ಹೇಳ್ತೀನಿ ಅವ್ರು ಹೋಗಿ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ನಾನು ಹೇಳ್ತಿ ಅವ್ರ ಅಪ್ಪರಮ್ಮಗೆ ಹೇಳೋದು ಗುರುಗಳೇ. ಹಂಗೆಲ್ಲ ಹೇಳ್ಬಿಟ್ಟು ಗುರುಗಳೇ ನಾನು ಬಹಳ ಹಿಂಸೆ ಕೊಡ್ತಿದಾರೆ ಗುರುಗಳೇ ಅವರು. ಇವಾಗ ಅವ್ರೆಲ್ಲರೂ ಒಂದಾಗಿದ್ದಾರೆ ಗುರುಗಳೇ. ನಮ್ಮ ಅಪ್ಪ ನಮ್ಮಮ್ಮ ನಾವು 3 ಇದೀವಿ. ಯಾರೆಲ್ಲ ಒಂದಾಗಿದ್ದಾರೆ? ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಕ್ಕ ಇರೋ. ನನಗೆ ಮಾತಾಡಕ್ಕೆ ಆಗ್ತಿಲ್ಲ ಗುರುಗಳೇ ನಿಮ್ ಹತ್ರ. ಇಲ್ಲಿ ಹೊಡೆದಿದ್ದೀರಾ ಅನ್ನೋದೇ ಅವ್ರದ್ದು ಬಹಳ ದೊಡ್ಡ ಆರೋಪನಾ? ಅವಾಗ ಹೊಡೆದಿದ್ದು ಸರ್. ಮತ್ತೆ ಇವಾಗ ಏನು ಹೊಡೆದಿಲ್ಲ ಗುರುಗಳೇ. ಇವಾಗ ಒಂದ್ಸರಿ ನಮ್ಮ ಅಪ್ಪ ಮಿಸ್ ಆಗ್ಬಿಟ್ಟು ನಮ್ಮ ಅಪ್ಪನ ನಮ್ಮ ಅಪ್ಪ ಅವ್ರದ್ದು ಸ್ವಲ್ಪ ಮಾಟಕ ಮಾಡುತ್ತಾರೆ, ಮಂತ್ರ ಮಾಡುತ್ತಾರೆ ಅಂತ ಒಂದು ಹೇಳ್ತಿದ್ದಾರೆ ಗುರುಗಳೇ. ಮಾಟ ಮಂತ್ರ ಆಗೋದು ನಿಜ ಗುರುಗಳೇ? ಅಂದ್ರೆ ನಿಮ್ಮ ಅಪ್ಪ ಅದ್ರಲ್ಲೆಲ್ಲ ಸ್ವಲ್ಪ ಎತ್ತಿದ ಕೈ ಅಂತ? ಮಾಡಿಸ್ತೇನೆ ಅಂತ ಗುರುಗಳೇ. ಯಾರು ನಿಮ್ಮ ಹೆಂಡತಿ ಕಡೆಯವ್ರು ಹೇಳೋದು? ಯಾರಿಗೆ ಮಾಡಿಸಿರೋದು ನಿಮ್ಮ ಅಪ್ಪ ಅನ್ನೋ ಅರ್ಥದಲ್ಲಿ ಹೇಳ್ತಾವ್ರೆ? ನನಗೆ ಮಾಡಿಸಿದಾರೆ ಅಂತ ಗುರುಗಳೇ. ಹೆಂಡತಿ ಮತ್ತೆ ಹೇಳ್ಬಾರ್ದು ಅಂತ. ನಿಮ್ಗೆ ಅಂದ್ರೆ ಮಗನಿಗೆ ಮಾಡಿಸ್ಬಿಟ್ಟಾರೆ, ಸೊಸೆ ಮಗನ್ನ ಅಡಿಯಾಳು ಮಾಡ್ಕೊಳ್ಬಾರ್ದು ಅಂತ? ಮಾಡ್ಕೋಬಾರ್ದು ಅಂತ ಗುರುಗಳೇ. ಓ, ಇದು ನಿಮ್ಮ ಹೆಂಡತಿ ಕಡೆಯವರು ನಿಮ್ಮ ಅಪ್ಪನ ಮೇಲೆ ಮಾಡೋ ಆರೋಪ ಗುರುಗಳೇ. ನಿಮ್ಮ ಅಪ್ಪ ಏನಂತಾರೆ? ನಮ್ಮ ಅಪ್ಪ ಆತರ ಮಾಡ್ಸಿದ್ರೆ ತೋರಿಸ್ಲೇಳು ಅಂತಾರೆ ಗುರುಗಳೇ. ಬಟ್ ನಿಮ್ಮ ಅಪ್ಪ ಈ ಹಿಂದೆ ಅಂತದ್ ಯಾವ್ದಾದ್ರು ವಿಚಾರದಲ್ಲಿ ಗುರುತಿಸ್ಕೊಂಡಿದ್ದು? ಇಲ್ಲ ಗುರುಗಳೇ, ಆ ತರದ್ ಯಾವ್ದು ನನಗೆ ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ ಗುರುಗಳೇ. ಆಯ್ತು. ಸೊ ಅವ್ರು ಹೇಳ್ದಂಗೆ ನಿಮ್ಮ ಹೆಂಡತಿ ನಿಮ್ಮನ್ನ ಅಡಿಯಾಳು ಮಾಡ್ಕೊಳ್ಳೋ ಅಷ್ಟು ಇದ್ದಾಳ ನಿಜವಾಗ್ಲು? ಇಲ್ಲ ಗುರುಗಳೇ, ಇದ್ರಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದೆ ಗುರುಗಳೇ. ಸೊ ನಿಮಗನ್ಸೋ ಪ್ರಕಾರ ಇಲ್ಲಿ ಯಾರು ತಂದಾಕಿದ್ದು, ಯಾರ ಮಾತು ಇಲ್ಲಿ ಕೆಲಸ ಮಾಡ್ತಾವೆ ಅನ್ಸುತ್ತೆ? ಏನಿಲ್ಲ ಗುರುಗಳೇ, ನಾನು ಹೇಳ್ತೀನಿ ನನ್ನ ಮಾತು ಕೇಳ್ಬೇಕು ಅನ್ನೋದು ಒಂದೇ ಗುರುಗಳೇ. ನಾನು ಹೇಳ್ತೀನಿ ಮಾತು ಕೇಳ್ತಾರ ಹೌದು, ಬಟ್ ಈಗ ಯಾರ ಮಾತು ಅವ್ರು ಕೇಳ್ತಾವ್ರು ಜಾಸ್ತಿ ಅಂತ? ಅವ್ರ ಅಪ್ಪರ ಅಮ್ಮರ ಮಾತು ಕೇಳ್ತಿದ್ರು ಗುರುಗಳೇ. ಅವ್ರ ಅಪ್ಪ ಅಮ್ಮಂಗೆ ಅಳಿಯನ್ ಜೊತೆ ಮಗಳು ಚೆನ್ನಾಗಿರ್ಲಿ ಅನ್ನೋದಿಲ್ವಾ?
ಅವ್ರು ಚೆನ್ನಾಗಿರ್ಬೇಕನ್ನೋದು ಇದೆ ಗುರುಗಳೇ, ಆದ್ರೆ ನಾವ್ ಅಪ್ಪನ್ ಬಿಡ್ಬೇಕಂತ. ಬಿಡ್ಬೇಕು ಅವ್ರ ಅಮ್ಮನ ಹತ್ರ ಹೋಗಂಗಿಲ್ಲ. ಅಂದ್ರೆ ನೀವು ಬೆಂಗಳೂರಲ್ಲಿ ಸಪರೇಟ್ ಇದ್ದೀರಲ್ವಾ? ಇದ್ದೀವಿ ಗುರುಗಳೇ. ಇವಾಗ ನಾನು ಬೆಂಗಳೂರಾಗಿದ್ರೆ ಈ ಪದೇ ಪದೇ ಇದೇ ಮಾಡ್ತೀನಿ, ಇಲ್ಲ ಊರಿಗೆ ಹೋಗ್ಬೇಕಂತ ನಾನು ಗುರುಗಳೇ. ಓಕೆ ಓಕೆ. ಊರಿಗೆ ಹೋಗ್ಬೇಕಂತ ಅವ್ರು ನಾನು ಒಂದ್ಸರಿ ಇದು ಅದೇ ತರನೇ ಊರಿಗೆ ಹೋಗ್ಬಿಟ್ಟಿದ್ರು ಗುರುಗಳೇ, ಏನು ಇಲ್ಲ ಹೇಳ್ದಂಗೆ ಒಡವೆ ತಗೊಂಡು ಊರಿಗೆ ಹೋಗ್ಬಿಟ್ಟಿದ್ರಲ್ಲ, ಅವಾಗೆಲ್ಲ ಲಗೇಜ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟೆ ಗುರುಗಳೇ ನಾನು ನೈಟ್ ಊರಿಗೆ. ಹ್ಞೂ ಗುರುಗಳೇ. ಅವತ್ತು ಅವ್ರ ಅಣ್ಣನ ಮನೆಗೆ ಹೋಗ್ಬಿಟ್ಟು ಡ್ಯೂಟಿಯಿಂದ ಹಂಗೆ ಹೋಗ್ಬಿಟ್ರು ಗುರುಗಳೇ ಅವ್ರ ಅಣ್ಣನ ಮನೆಗೆ. ಇನ್ನೊಂದ್ಸರಿ ಜಗಳ ಮಾಡ್ಕೊಂಡು ಒಡವೆಲ್ಲ ನನ್ನ ಹತ್ರನೇ ಇದ್ವು. ಒಡವೆಲ್ಲ ನನ್ನ ಹತ್ರ ಇದ್ವು. ಅವ್ರ ಅಣ್ಣಂತ ಜಗಳ ಮಾಡ್ಕೊಂಡು ಹಂಗೆ ಅವ್ರ ಅಣ್ಣ ನಾವ್ ಅಪ್ಪ ಏನೋ ಫೋನ್ ಮಾಡಿದಂತೆ ಗುರುಗಳೇ ಅವ್ರಿಗೆ ಮಿಸ್ ಆಗಿ. ನಾವ್ ಅಪ್ಪ ಗೊತ್ತಾಗಲ್ಲ ಗುರುಗಳೇ, ಅಷ್ಟೊಂದೇನು ಓದಿಲ್ಲ ಏನಿಲ್ಲ. ಯಾರಿಗ್ ಫೋನ್ ಮಾಡಿರೋದು? ನನ್ನ ಹೆಂಡತಿಗೆ. ಏನಂತ? ಯಾರಿಗ ಮಾಡಕ್ ಹೋಗಿ ನನ್ನ ಹೆಂಡತಿ ಮಾಡಿದಾರೆ ಗುರುಗಳೇ. ಅದು ಗೊತ್ತಾಗಿಲ್ಲ ನಾವ್ ಅಪ್ಪಗೆ. ನೀವ್ ಅಪ್ಪ ಏನಕ್ಕೆ ಫೋನ್ ಮಾಡ್ದ ನನ್ಗೆ? ಫೋನ್ ಮಾಡಿರೋದಕ್ಕೆ ಏನಾಗಿತ್ತಮ್ಮ, ಫೋನ್ ಮಾಡಿದ್ರೆ ಇವಾಗ ಏನಾಗಿತ್ತು, ಅದು ಏನಂತ ಕೇಳ್ತಾನ ಅಪ್ಪ, ಏನಂತ ಬೈತೇನೆ ಅಂತ ಕೇಳಿದೆ ಗುರುಗಳು ಅಷ್ಟೇ. ನೀನು ನಿಮ್ಮ ಅಪ್ಪನ ಹೆಂಗ ಮಾತಾಡ್ತೀಯ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟಾರ ಗುರುಗಳು ಅವ್ರ ಅಣ್ಣನ ಮನೆಗೆ. ಅವ್ರ ಅಣ್ಣನ ಮನೆಗೆ ಹೋಗ್ಬಿಟ್ಟು ನನ್ ಗಂಡ ಸತ್ತೋಗ್ಯಾರಂತ ತಾಳಿ ಬಿಚ್ಚಕ್ ಫೋಟೋ ಕಳ್ಸಿದ್ರು ಗುರುಗಳೇ ನನ್ಗೆ. ನನಗೆ ಡೈರೆಕ್ಟ್ ನನಗೆ ಕಳ್ಸಿದ್ರು ಗುರುಗಳು ವಾಟ್ಸಪ್ ಅಲ್ಲಿ. ತಾಳಿ ಬಿಚ್ಚಿಕ್ಬಿಟ್ಟು ಖಾಲಿ ಕೊರಳಲ್ಲಿ ತಾಳಿ ಬಿಚ್ಬಿಟ್ಟು ನೆಲದ ಇಟ್ಬಿಟ್ಟು ಫೋಟೋ ಕಳ್ಸಿದ್ರು ಗುರುಗಳು ನನ್ ಗಂಡ ಸತ್ತೋದ ಅಂತ. ತಾಳಿ ಫೋಟೋನ? ಹ್ಞೂ ಗುರುಗಳೇ. ಓಹೋ. ಫೋಟೋ ಕಳಿಸಿದಾರೆ ಗುರುಗಳೇ. ಅದಕ್ಕೆ ಅವತ್ತು ಫೋಟೋ ಕಳಿಸಿದ್ದೀನಿ ನಾನು. ಫೋಟೋ ಕಳಿಸಿದ್ದು ಅಷ್ಟೇ ಗುರುಗಳೇ ನಾನು ನೋಡಿದ್ದು. ಅವತ್ತು ನೈಟ್ 12 ಗಂಟೆಗೆ ನಾವು ಲಗೇಜ್ ಹಾಕೊಂಡು ಬೆಂಗಳೂರಿಗೆ ಊರಿಗೆ ಹೋಗ್ಬಿಟ್ಟೆ ಗುರುಗಳೇ ನಾನು. ಲಗೇಜ್ ಹಾಕೊಂಡು ಊರಿಗೆ ಹೋದೆ ಗುರುಗಳೇ. ಇವಾಗ ನಾನು ಊರಿಗೆ ಬರ್ಬೇಕಂತ ಇದೀನಿ, ಅವ್ರು ಊರಿಗೆ ಬರಲ್ಲ. ಅವ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ನನ್ನ ಬಟ್ಟೆ ಒಡವೆಲ್ಲ ತಗೊಂಡೋಗಿದಾರಂತ. ಒಡವೆಲ್ಲ ತಗೊಂಡೋಗಿ ಕೊಟ್ಟೆ ಗುರುಗಳೇ. ಒಡವೆ ತಂದು ಕೊಟ್ರೆ ನಾನು ಇವಾಗ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಗುರುಗಳೇ. ಒಡವೆ ತಂದು ಕೊಟ್ರೆ ನಿಮ್ಮ ಹಳ್ಳಿಗೆ ಬರ್ತಾರಂತೆ ಅಂತ? ನಮ್ಮ ಮನೆಗ್ ಬರ್ತೀನಿ, ನಿಮ್ ಮನೆಗ್ ಬರ್ತೀನಿ. ಒಡವೆ ಯಾರಿಗ್ ತಂದು ಕೊಟ್ರೆ? ಅವ್ರಿಗೆ ತಂದು ಕೊಟ್ರೆ. ಹೆಂಡತಿಗೆ. ಅವ್ನ್ ತಾಂಡ್ ನಿಮ್ಮನೆಗೆ ಬರ್ತಾಳಲ್ಲ ಮತ್ತೆ? ನಮ್ಮನೆಗ್ ಬರ್ತಾರೆ ಅಂತ ಅನ್ಕಂಡು ಕೊಟ್ಟಿವಿ ಗುರುಗಳೇ ನಾವು ಪೊಲೀಸರ ಹತ್ರ. ಅಲ್ಲೆಲ್ಲ ದೊಡ್ಡವರೆಲ್ಲ ಹೇಳಿದ್ರು ಹಂಗೆ ತಂದು ಕೊಡ್ತಾರೆ, ಹಂಗೆ ಬರ್ತಾರೆ, ಹಂಗೆ ತಗೊಂಡು ನಿಮ್ಮೂರಿಗೆ ಬರ್ತಾರೆ, ತಗೊಂಬರ್ಬೋಗಪ್ಪ ಅಂತ ಕಳ್ಸಿರು ಗುರುಗಳು. ಊರಿಗೆ ಹೋಗಿ ತಗೊಬಂದೆ. ಊರಿಗೆ ತಗೊಂಡ್ಮೇಲೆ ನಾವು ಇವತ್ತು ಅಮಾವಾಸ್ಯೆ ಐತೆ, ಭಾನುವಾರ ಬರ್ತೀವಿ ಅಂತ ಹೇಳಿದ್ರು ಗುರುಗಳೇ. ಅದಕ್ಕಿಂತ ಮುಂಚೆ ಅವ್ರು ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆನೆ ನಾವು ಮಹಿಳಾ ಸಾಂತ್ವನಕ್ಕೆ ಹೋಗಿ ನಾವು ಅಮ್ಮನ ಕಡೆಯಿಂದ ಕೊಡ್ಸಿದ್ದು ಗುರುಗಳೇ ಕಂಪ್ಲೇಂಟ್. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ ನಮ್ಮ ಅಮ್ಮನ ಕಡೆಯಿಂದ ನನಗೆ ಸೊಸೆ ಬೇಕು, ಊರಿಗೆ ಬರಲ್ಲ ಅಂತ ಹೇಳಿ ಅಂತ ಕೊಟ್ಟಿದ್ದು ಗುರುಗಳೇ. ಇವ್ರು ಊರಿಗೆ ಬರೋದಿನ ಅವ್ರಿಗೆ ಮನೆಗೆ ನೋಟಿಸ್ ಹೋಗಿದೆ ಗುರುಗಳೇ. ನಮ್ಮೂರಿಗೆ ಬರೋದಿನ ಅವ್ರ ಮನೆಗೆ ನೋಟಿಸ್ ಹೋಗಿದೆ. ಅಲ್ಲೇನು ಕಂಪ್ಲೇಂಟ್ ಕೊಟ್ಟಿದ್ರಿ, ಈ ಕಂಪ್ಲೇಂಟ್ ಕ್ಲಿಯರ್ ಅವರು ಊರಿಗೆ ಬರಲ್ಲ ಅಂದ್ರು ಗುರುಗಳೇ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಕೊಟ್ಬಿಟ್ಟಿದ್ದೀರಾ, ಯಾಕೆ ಕೊಟ್ರಿ, ನಾನು ಬರ್ತಿದ್ವಲ್ಲ ಅಂತ. ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆನೆ ನಾವು ಕೊಟ್ಟಿದ್ವಿ ಗುರುಗಳೇ. ಇಲ್ಲಿ ಅವ್ರು ಬಂದಿರ್ಲಿಲ್ಲ ಅಂತ ಅಲ್ಲಿ ಕೊಟ್ಟು ಬಂದ್ಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗುರುಗಳು. ಅವರು ಒಡವೆ ಬೇಕು, ಅವ್ರಿಗೆ ಗೊತ್ತಿಲ್ಲ. ಒಡವೆ ಬೇಕಂತ ಅವ್ರಿಗೆ ಗೊತ್ತಿಲ್ಲ ಗುರುಗಳೇ. ನಾವು ಕೊಟ್ಟಿರೋದು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ. ಮತ್ ನಾಳೆ ಇವ್ರು ಸ್ಟೇಷನ್ಗೆ ಹೋಗಿ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ ಅವತ್ತಿಗೆ? ಗೊತ್ತಿಲ್ಲ ಗುರುಗಳೇ. ಹೆಂಗೋ ಸರಿ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟಿದ್ರ ಅವತ್ತು? ಗುರುಗಳೇ ಹೋಗ್ಬಿಟ್ಟು ಮಹಿಳಾ ಸಾಂತ್ವನಕ್ಕೆ ಹೋಗಿ ಕೊಟ್ಟಿವಿ ಗುರುಗಳೇ. ಒಡೆಯೆಲ್ಲ ಕೊಟ್ಮೇಲೆ ತಿರುಗಿ ವಾಪಸ್ ಹೋದ್ರು ಗುರುಗಳೇ. ಅದು ಮಹಿಳಾ ಸಾಂತ್ವನ ನೋಟಿಸ್ ಹೊತ್ತು ತಿರುಗಿ ದಿನ ಅವ್ರು ಬರಕ್ ಹೇಳಿದ್ರು ಗುರುಗಳೇ ನಮ್ಗೆ. ಓದಿ ಗುರುಗಳೇ. ನಾನು ಒಡೆಯೆಲ್ಲ ಕೊಟ್ಟಿವಲ್ಲ ಗುರುಗಳೇ, ಅವತ್ತು ನನಗೆ ಬೇಕಾಗಿಲ್ಲ ಅಂತ ಡೈವರ್ಸ್ಗೆ ಕೊಟ್ಬಿಟ್ಲು ಗುರುಗಳೇ. ಡೈವರ್ಸೇ ಕೊಟ್ಬಿಟ್ಲು. ಬೇಕಾಗಿಲ್ಲ ಅಂತ ಡೈವರ್ಸೇ ಬರ್ದಿದ್ದಾವ ಗುರುಗಳೇ. ಇಲ್ಲಿ ಸಾಂತ್ವನ ಕೇಂದ್ರದಲ್ಲ? ಸಾಂತ್ವನ ಕೇಂದ್ರದಲ್ಲಿ ಇಬ್ಬರು ಪರಸ್ಪರ ಒಪ್ಪಿದೀವಿ ಅಂತ ಹೇಳಿ ಡೈವರ್ಸ್ ಸೈನ್ ಹಾಕಿದ್ರು ಗುರುಗಳೇ. ಅವಳು ಹಾಕಿದ್ದಾಳೆ, ನಾನು ಹಾಕಿದ್ದೀನಿ. ನೀವು ಹಾಕ್ಬಿಟ್ರಾ? ಗುರುಗಳೇ ನಾನು ಹಾಕಿದ್ದೀನಿ, ಅವಳು ಹಾಕಿದ್ದಾರೆ. ಅಲ್ಲ, ನಿಮಗೆ ಅಲ್ಲಿ ಡೈವರ್ಸ್ ಬೇಕು ಅಂತ ಒಪ್ಪಿಗೆ ಇದ್ದೇ ಹಾಕ್ಬಿಟ್ರಾ? ಮತ್ತೆ ನಾನು ಬರಲ್ಲ, ನಾನು ಸಂಸಾರ ಮಾಡಲ್ಲ, ನಿಮ್ ಊರಿಗೆ ಬರಲ್ಲ, ನಿಮ್ ಊರಿಗೆ ಖಾಲಿ ಕಾಲ ಅಂತ ಹೇಳಿದ್ರು ಗುರುಗಳೇ. ಇನ್ನೇನ್ ಮಾಡೋದು ಅಂತ ಹಾಕ್ಬಿಟ್ರಾ? ಗುರುಗಳೇ ಹಾಕ್ಬಿಟ್ಟಿವಿ. ತಿರ್ಗಿ ಅದಾದ್ಮೇಲೆ ಸೈನ್ ಹಾಕಿ ಆದ್ಮೇಲೆ ತಿರ್ಗಿ ದಿನ ಇನ್ನ ಏನೋ ಫೋಟೋನು ಮತ್ತೆ ಇಬ್ಬರ ಜೊತೆ ಇರೋದು ಒಂದು ಫೋಟೋನು ಮತ್ತೆ 5,000 ಲಾಯರ್ ಫೀಸ್ ಆಗುತ್ತೆ ತಂದ್ಕೊಡಿ ಅಂತ ಹೇಳಿದ್ರು ಸರ್ ಗುರುಗಳೇ. ತಿರ್ಗಿ ಅವತ್ತು ಹೋದ್ರೆ ನನಗೆ ಡೈವರ್ಸ್ ಬೇಕಾಗಿಲ್ಲ, ನನಗೆ ಗಂಡ ಬೇಕು, ಊರಿಗೆ ಹೋಗಲ್ಲ, ಬೆಂಗಳೂರಿಗೆ ಬರ್ಬೇಕು. ಟ್ವಿಸ್ಟ್. ಗಂಡ ನನಗೆ ಬೇಕು, ಊರಿಗೆ ಹೋಗಲ್ಲ, ಬೆಂಗಳೂರಿಗೆ ಬರ್ಬೇಕು ಗುರುಗಳೇ. ಬೆಂಗಳೂರಿಗೆ ಬರ್ಬೇಕು. ಡೈವರ್ಸ್ ಬೇಕು ಅಂದವರು ಗಂಡ ಬೇಕು ಅಂತ ಇವತ್ತು ಅಂತಿದ್ದಾರೆ. ಅದ್ರ ಒಂದು ಚೇಂಜ್, ನಿಮ್ಮ ಊರಿಗೆ ಬರಲ್ಲ, ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರ್ಬೇಕು. ಬೆಂಗಳೂರಿಗೆ ಹೋಗಿ ರೂಮ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಲಗೇಜ್ ಹಾಕೊಂಡ್ ಬರ್ಬೇಕು. ನಾನು ಹೋಗ್ತೇನೆ ಅಂದ್ರೆ ಬೆಂಗಳೂರಿಗೆ ಲಗೇಜ್ ಹಾಕೊಂಡು ಹೋಗಿ ಬರ್ಬೇಕು ಹಿಂದೆಗಡೆ ಅಂತ ಹೇಳ್ತಿದ್ದಾರೆ ಗುರುಗಳೇ.
ಬೀರು ಮಂಚ ಎಲ್ಲ ಇದೆಯಲ್ಲ ಗುರುಗಳೇ, ನಾನ್ ರೂಮ್ ಎಲ್ಲ ಖಾಲಿ ಮಾಡ್ಕೊಂಡಿದ್ನಲ್ಲ, ಹ್ಮ್ ಇವಾಗ ನಾನು ಊರಿಗೆ ಬರಲ್ಲ, ಬೆಂಗ್ಳೂರ್ಗೆ ಹೋಗ್ಬೇಕು ಹಿಂಗೆ ಡೈರೆಕ್ಟ್ ಆಗಿ. ಹ್ಮ್ ನಾನು ಹೋಗ್ತಿದ್ದೀನಿ ಬೆಂಗ್ಳೂರ್ಗೆ, ಲಗೇಜ್ ಹಾಕೊಂಡ್ ಬರ್ಬೇಕು ಹಿಂದೆಗಡೆ ಅಂತ ಹೇಳ್ತೀವಿ ಗುರುಗಳು. ಸಾಂತ್ವನ ಕೇಂದ್ರದಲ್ಲಿ. ಸಾಂತ್ವನ ಕೇಂದ್ರದಲ್ಲಿ. ಓಕೆ. ನಾನು ಇಲ್ಲ ಗುರುಗಳೇ, ಅಲ್ಲಿ ಸಾಂತ್ವನ ಕೇಂದ್ರಕ್ಕೆ ಅದೇ ಊರಿಗೆ ಬಂದು ಒಂದ್ 3-4 ಜನ ಇದ್ದರು ಬೇಕಾದ್ರೆ ಹೋಗೋಣ ಬೆಂಗ್ಳೂರ್ಗೆ, ಅಲ್ಲಿವರೆಗೂ ನಾವು ಊರಿಗೆ ಬರ್ಲೇಬೇಕು. ಊರಿಗೆ ಬಂದು ಎಲ್ಲ ಅಪ್ಪ ಅಮ್ಮ ಸಮಾಧಾನ ಮಾಡ್ಬಿಟ್ಟು ಅಲ್ಲೊಂದಿನ ನಿಮ್ಮೂರಾಗ ಒಂದಿನ ನಮ್ಮೂರಾಗ ಒಂದಿನ ಇದ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳ್ದೆ ಗುರುಗಳೇ. ಹ್ಮ್ 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 ಇಲ್ಲ ನಾನು ಊರಿಗೆ ಕಾಲಿಕ್ಕಲ್ಲ, ಬರಂಗಿದ್ರೆ ಬರ್ಬೋದು ಬೆಂಗ್ಳೂರ್ಗೆ. ಹ್ಮ್ ಬೆಂಗ್ಳೂರಿಗೆ ಬಂದ್ರೆ ಅಲ್ಲೇ ಸಂಸಾರ ಮಾಡೋಣ, ಇಲ್ಲಿ ಊರಿಗೆ ಬರಲ್ಲ, ನಾನು ಊರಿಗೆ ಕಾಲಿಕ್ಕಲ್ಲ. ಓಕೆ. ನಿಮ್ಮ ಅಪ್ಪ ಹೆಂಗ್ ಮಾಡಿಸ್ತಾನೆ ಹಿಂಗ್ ಮಾಡಿಸ್ತಾನೆ, ನಾಟಕ ಮಂತ್ರ ಮಾಡಿಸ್ತಾನೆ ನಿಮ್ಮಪ್ಪ. ಹ್ಮ್ ಗುರುಗಳೇ. ಆಮೇಲೆ ನಾಟಕ ಮಾಡಿಸ್ತಾನೆ ಮಂತ್ರ ಮಾಡಿಸ್ತಾನೆ, ಊರಿಗೆ ಬರಲ್ಲ ಅಂತ ಹೇಳಿದಾರೆ ಗುರುಗಳೇ. ಹ್ಮ್ ತಿರುಗಿ ಒಂದಿನ ನಾನೇ ಒಪ್ಕೊಂಡೆ ಗುರುಗಳೇ, ನಾನೇ ಒಪ್ಕೊಂಡು ಹೋಗಿ ಇಲ್ಲ ಗುರು ಮುಂದೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಹೋಗಿ ಚೆನ್ನಾಗಿರ್ತೀವಿ ಅಂತ ಹೇಳಿ ಇಬ್ಬರು ಬೆಂಗಳೂರಿಗೆ ಬಂದಿ ಗುರುಗಳೇ. ಅವ್ರ ಅಪ್ಪನೇ ಕರ್ಕೊಂಡ್ ಬಂದ್ ಬಿಟ್ಟ ಅಲ್ಲಿ ಚಳಕೆರೆಗೆ. ಹ್ಮ್ ಇಬ್ಬರು ಹೋಗ್ರಿ ಆಯ್ತು ಬೆಂಗಳೂರಿಗೆ ಹೋಗ್ರಿ, ಒಂದು ಅಲ್ಲಿ ಸಾಂತ್ವನ ಕೇಂದ್ರದ ಬಂದಿತ್ತು ಗುರುಗಳೇ. ಒಂದ್ ತಿಂಗಳು ತಕನ ನಾನ್ ಲಗೇಜ್ ಹಾಕೊಂಡು ಹೋಗಲ್ಲ, ಹೋಗ್ಬಿಟ್ಟು ರೂಮ್ ಎಲ್ಲ ನೋಡ್ಬಿಟ್ಟು ರೂಮ್ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಹಾಕೊಂಡು ಹೋಗ್ತೀನಿ ಅಂತ ಬರ್ಕೊಟ್ಟೆ ಬಂದಿದ್ದೆ ಗುರುಗಳೇ. ಅಲ್ಲಿ ಬರ್ಕೊಟ್ಟು ಬಂದ್ಮೇಲೆ ರೂಮ್ ಎಲ್ಲ ನೋಡಿದ್ವಿ ಗುರುಗಳೇ. 40,000 ಅಡ್ವಾನ್ಸ್, 11,000 ಬಾಡಿಗೆ ಎಲ್ಲ ಹೇಳಿದ್ರು ಗುರುಗಳೇ. ನೋಡಿ ಚೆನ್ನಾಗಿತ್ತು ರೂಮ್, ಡಬಲ್ ಬೆಡ್ರೂಮ್ ಮಾಡಿದ್ರು ಗುರುಗಳೇ. ಅವ್ರು ಹೇಳ್ತಾರೆ ರೂಮ್ ಮಾಡಿದಾಗ ಇವಾಗ ಲಗೇಜ್ ಹಾಕ ಬರ್ಬೇಕು, ನೀನು ಇವಾಗ ಲಗೇಜ್ ಹಾಕೊಂಡ್ ಬರ್ಬೇಕು, ಹೋಗಿ ಇಬ್ರೊಳಗೆ ಹಾಕ ಬರಮ್ಮ ಅಂದ್ರೆ ಇಲ್ಲ ಇವಾಗ ಹಾಕೊಂಡ್ ಬರ್ಬೇಕು ನೀನ್ ಲಗೇಜ್ ಅಂತ ಹೇಳ್ತಿದಾರೆ ಗುರುಗಳು. ಅದಕ್ಕೆ ನಾನು ಲಗೇಜ್ ಹಾಕ ಬರಲ್ಲ, ನೀನ್ ಸಾವಸನೆ ಬೇಡ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ಟೆ ಗುರುಗಳು. ಅವಾಗ ಬಿಟ್ಕೊಂಡ್ಬಿಟ್ರ? ಗುರುಗಳು ಅವ್ರ ಅಕ್ಕರ ಮನೇಲಿ ಇದ್ರು ಅವರು. ಆ ರೂಮ್ ಹುಡುಕ್ಬೇಕಾದಾಗ ಅವ್ರ ಅಕ್ಕರ ಮನೇಲಿ ಇದ್ರು, ಅವರು ಡ್ಯೂಟಿಗೆ ಹೋಗ್ತಿದ್ರು ಗುರುಗಳೇ ಹಾಸ್ಪಿಟ್ಲಿಗೆ. ನಾನು ಡ್ಯೂಟಿ ಮಾಡ್ತಿದ್ದೆ. ನಾನು ಮಧ್ಯಾಹ್ನ ತಕ ಅವ್ರು ಡ್ಯೂಟಿ ಹೋಗ್ತಿದ್ದಂಗೆ ನಾನು ಮಧ್ಯಾಹ್ನಕ್ಕೆ ಡ್ಯೂಟಿಗೆ ಹೋಗ್ತಿದ್ದೆ ಗುರುಗಳು, 1 ಗಂಟೆಗೆ. ಅವ್ರ ಡ್ಯೂಟಿ ರೂಮ್ ನೋಡ್ತಿದ್ವಿ, 4-5 ದಿನ ರೂಮ್ ನೋಡಿದ್ವಿ ಗುರುಗಳೇ. ರೂಮ್ ನೋಡೋದು ಮತ್ತೆ ಅವ್ರ ಮಧ್ಯಾಹ್ನ ಡ್ಯೂಟಿಗೆ ಬಿಟ್ಟು ಬರೋದು, ನಾನು ಮಧ್ಯಾಹ್ನ ಡ್ಯೂಟಿಗೆ ಹೋಗೋದು, ಹಂಗೆ ಮಾಡ್ಕೊಂಡು ಗುರುಗಳೇ. ಇವಾಗ ಅವರು ಅದೇ ಲಾಸ್ಟ್ ಗುರುಗಳೇ. ಇಲ್ಲ ಇವಾಗ ಲಗೇಜ್ ಹಾಕೊಂಡ್ ಬರ್ಬೇಕಂದ್ರಲ್ಲ ಗುರುಗಳೇ, ಇನ್ನೊಂದ್ ತಿಂಗಳು ನಾನು ಅಲ್ಲಿ ಬಂದಿದ್ದೀನಿ, 1 ತಿಂಗಳು ತಕ ಹಾಕೊಂಡ್ ಹೋಗಲ್ಲ ಅಂತ. ಇನ್ನ ರೂಮ್ ಅಡ್ವಾನ್ಸ್ ಕಟ್ಟಿಲ್ಲ, ಏನು ಕಟ್ಟಿಲ್ಲ ಗುರುಗಳೇ. ನೀನು ರೂಮ್ ಅಡ್ವಾನ್ಸ್ ಕೊಡ್ತೀನಿ, ನಾನು ಹೋಗಿ ಲಗೇಜ್ ಹಾಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಗುರುಗಳು. ಅದಕ್ಕೆ ಲಗೇಜ್ ಇಂಪಾರ್ಟೆಂಟ್, ಮನುಷ್ಯತ್ವ ಮಾನವೀಯತೆ ಇಂಪಾರ್ಟೆಂಟ್ ನಿಮಗೆ ಅಂತ ಕೇಳಿದ್ರೆ, ಇಲ್ಲ ನನಗೆ ಲಗೇಜ್ ಬೇಕು, ಇವಾಗ ಸಂಸಾರ ಮಾಡ್ಬೇಕಾದ್ರೆ ಲಗೇಜ್ ಬೇಕು. ಹಾಕೊಂಡ್ ಬರ್ತೀನಿ, ಲಗೇಜ್ ಹಾಕ ಬರಲ್ಲ ಅಂತ ಹೇಳಿಲ್ಲ. ಲಗೇಜ್ ಹಾಕ ಬರ್ತೀನಿ, ಇರು ಚೆನ್ನಾಗಿರು, ಇನ್ನೂ ಸ್ವಲ್ಪ ದಿನ ಇರು, 4 ದಿನ ಇರು ಅಂತ ಹೇಳ್ತೀನಿ ಗುರುಗಳೇ. ಇಲ್ಲ ಲಗೇಜ್ ಹಾಕೊಂಡ್ ಬರ್ಬೇಕು ನೀನು ಅಂದ್ರೆ ಒಂದ್ 8 ದಿನ ಆದ್ಮೇಲೆ ಹಾಕೊಂಡು ಬರ್ತೀನಿ ಅಂತೆ. ಅಂದ್ರೆ ಆ 8 ದಿನ ಏನ್ ಕಾರಣಕ್ಕೆ ನೀವು ಅಲ್ಲಿ ಹೋಲ್ಡ್ ಮಾಡಿದ್ದು? ಅಂದ್ರೆ ಹಾಕೊಂಬರೋದ್ ಲೇಟ್ ಮಾಡಿದ್ಯಾ? ಇನ್ನು ಅಡ್ವಾನ್ಸ್ ಕಟ್ಟಿಲ್ಲ ಗುರುಗಳೇ. ಅಲ್ಲ, ಈಗ ಅಡ್ವಾನ್ಸ್ ಕಟ್ತೀನಿ ಅಥವಾ ಕಟ್ತಾ ಇದ್ದೀವಿ, ಅವಾಗಲೇ ಅದಾದ ಬೆಳಿಗ್ಗೆನೋ ಮಾರನೇ ದಿನನೋ ತರ್ತೀನಿ ಅಂತ ನೀವು ಅವ್ರಿಗೆ ಹೇಳಿದ್ರಾ ಅಥವಾ ಹೇಳಿಲ್ವಾ? ಹೇಳಿದೆ ಗುರುಗಳೇ. ಇಲ್ಲ, ನನಗೊಂದು ವಾರನೇ 4-5 ದಿನನೇ ಬೇಕು ಅಂತ ಹೇಳಿದ್ರ, ಅಥವಾ ನಿಮ್ಮ ಹೆಂಡತಿ ಹೇಳೋ ಸಮಯಕ್ಕೆ ನೀವು ಇನ್ನೂ ಅಡ್ವಾನ್ಸ್ ಕೊಟ್ಟಿರ್ಲಿಲ್ವಾ? ಇನ್ನ ಕೊಟ್ಟಿರಲಿಲ್ಲ ಗುರುಗಳೇ. 500 ರೂಪಾಯಿ ಮಾತ್ರ ಟೋಕನ್ ಅಡ್ವಾನ್ಸ್ ಕೊಟ್ಟು ಬಂದಿದೆ ಗುರುಗಳೇ. ಸೊ ಆಕೆ ಹೇಳ್ತಿರೋದು ಅಡ್ವಾನ್ಸ್ ಕೊಡೋ ಟೈಮಲ್ಲಿ ನಾವು ಒಳಗಡೆ ಹೋಗ್ಬಿಡೋಣ, ಎಲ್ಲ ತಗೊಂಡು ಹೋಗು ಅಂತ. ಎಲ್ಲ ತಗೊಂಡ್ ಬಂದಿದೆ. ನೀವ್ ಹೇಳ್ತಿದ್ರೆ ಇಲ್ಲ, ಒಂದ್ 4-5 ದಿನ ಹಿಂಗೆ ನಿಮ್ಮ ಅಕ್ಕರ ಮನೇಲಿ ಇಟ್ಕೊಂಡು. ಅಮೌಂಟ್ ಸಮಸ್ಯೆ ಇದೆ, ಸ್ವಲ್ಪ ದಿನ ರೂಮ್ ಅಡ್ವಾನ್ಸ್ ಕಟ್ಬಿಟ್ಟು ಆಮೇಲೆ ಹಾಕ ಬರ್ತೀನಿ. ಅಮೌಂಟ್ ಇರ್ಲಿಲ್ಲ, ಅಮೌಂಟ್ಗೆ ಏನ್ ಕಾರಣಕ್ಕೆ ಮುಂದೂಡಿದ್ದ? ಮತ್ತೆ ಹೆಂಡತಿಗೆ ಹೇಳ್ಬೇಕಿತ್ತು, ಅಮೌಂಟ್ ಇಲ್ಲ ಕಡೆ, ಎಲ್ಲ ಹಂಚ್ಕೊಳ್ಳೋವರೆಗೂ ನೀನು ನಿಮ್ಮ ಅಕ್ಕನ ಮೇಲೆ ಇರೋ, ಅಥವಾ ಏನೋ ಹಿಂಗೆ ಇರೋಣ, ಆಮೇಲೆ ಅಮೌಂಟ್ ಎಲ್ಲ ಸೆಟ್ ಹೊಂದಾಣಿಕೆ ಆದ್ಮೇಲೆ ತರೋಣ ಅಂತ ಹೇಳಿಲ್ವಾ ನೀವು? ಅವ್ರ ಇನ್ಸೆನ್ಷನ್ ಏನ್ ಗುರುಗಳೇ, ನನ್ಗೆ ಹೇಳ್ದಲ್ಲಿ ಕೇಳ್ದಲ್ಲಿ ಲಗೇಜ್ ಹಾಕೊಂಡೇನೆ ಅದೇ ತರ ಹಾಕೊಂಡ್ ಬರ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕೀಗ, ಬೇಗ ಹಾಕೊಂಡ್ ಬರ್ಬೇಕು ಹಾಕೊಂಡ್ ಬರ್ಬೇಕು ಅಂತ ಅವ್ರ ಇಂಟೆನ್ಷನ್ ಗುರುಗಳೇ. ಏನ್ ಹೇಳಿದ್ರಿ ಕಡೆಗೆ? ಇಲ್ಲ ಗುರುಗಳೇ, ನಾನು ಲಗೇಜ್ ಹಾಕ ಬರಲ್ಲ, ನೀನ್ ಸವಾಸನ ಬೇಡ, ಇದೇನ್ ಮಾಡ್ಬೇಕಂತಿದ್ದೆ ಮಾಡು ಅಂತ ಹೇಳ್ದೆ ಗುರುಗಳೇ. ಸವಾಸವೇ ಬೇಡ ಅಂತ ಬಂದ್ಬಿಟ್ರ? ಗುರುಗಳೇ ಬಿಟ್ಟು ಬಂದ್ಬಿಟ್ಟೆ. ಎಲ್ಲಿ ಬಿಟ್ಟು ಬಂದ್ರಿ? ಅವ್ರ ಅಕ್ಕರ ಮನೆಯಲ್ಲ ಗುರುಗಳೇ. ಅದೇ ನಾನು ಕೋರ್ಟ್ಗೆ ಹಾಕ್ತೀನಿ, ಲಾಯರ್ ಕರೆಸ್ತೀನಿ, ನಾನು ಲಾಯರ್ ನಿಕ್ಸ್ತೀನಿ, ನಿಮ್ ಮನೆ ಅರ್ಧ ಜಾಗ ಕಿತ್ಕೊಂತೀನಿ ಅಂದ್ರ ಗುರುಗಳೇ. ನಿಮ್ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತೇನೆ, ನಾನು ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ನಿ ಗುರುಗಳೇ. ಇನ್ನೊಂದ್ಸರಿ ಮೆಸೇಜ್ ಮಾಡ್ತಾರೆ ಗುರುಗಳೇ, ನಿಮ್ ಅಪ್ಪ ಸಾಯೋರು ನಾನು ಊರಿಗೆ ಖಾಲಿ ಕಾಲ ಅಂತ ಹೇಳ್ತಿದ್ದಾರೆ ಗುರುಗಳೇ.
ಒಂದೊಂದ್ಸರಿ ಮೆಸೇಜ್ ಮಾಡ್ತಾರೆ ನಾ ಅಪ್ಪ ಸಾಯೋವರೆಗೂ ಅವ್ರು ಖಾಲಿ ಕಾಲಂತೆ. ಅಂದ್ರೆ ನಿಮ್ಮ ಅಪ್ಪಸಾಯವರೆಗೂ ನಿಮ್ಮೂರಿಗೆ ಬರಲ್ವಂತೆ ಅಂತ. ಹ್ಮ್ ಗುರುಗಳೇ. ಸುಮ್ನೆ ನನ್ ತಂಗಿ ಮೇಲೆಲ್ಲ ಆರೋಪ ಮಾಡ್ತಾರೆ ಗುರುಗಳೇ, ನನ್ ತಂಗಿ ಹಂಗೆ ಹಿಂಗೆ ಅಂತ. ನನ್ ತಂಗಿ ಒಟ್ಟು ನಮ್ ಕುಟುಂಬಕ್ಕೆ ಒಟ್ಟು ನಮ್ ಕುಟುಂಬ ಜೊತೆ ನಾವು ಬರೀಬಾರ್ದು ಗುರುಗಳೇ. ನಾನು ಒಳ್ಳೆ ಕತೆ ಆಯ್ತಿದು. ನಿಮ್ ತಮ್ಮನಿಗೆ ಎಷ್ಟು ವರ್ಷ? ಅವನಿಗೆ ಈಗ 21 ವರ್ಷ ಗುರುಗಳೇ ಇವಾಗ. 21? ಗುರುಗಳೇ. ಅಂದ್ರೆ ಸ್ವಲ್ಪ ಬುದ್ಧಿ ಮಂಕ. ಗುರುಗಳೇ, ಬುದ್ಧಿ ಮಂಕ. ಸೊ ತಂದೆ ತಾಯಿ ಜೊತೆನೇ ಇದ್ದಾರೆ. ನಮ್ಮ ಅಜ್ಜಿ ಜೊತೆಗೆ ಇದಾರೆ, ನಮ್ಮ ಅಮ್ಮನ ಜೊತೆಗೆ ಇದ್ದಾರೆ ಗುರುಗಳು. ಅಂದ್ರೆ ಅಜ್ಜಿ ಊರಲ್ಲ? ಗುರುಗಳೇ, ಅಜ್ಜಿ ಊರಲ್ಲಿ. ಹಂಗಾದ್ರೆ ಊರಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದು? ಇಬ್ಬರೇ ಇರೋದು ಗುರುಗಳೇ. ನೀವು ಬೆಂಗಳೂರಲ್ಲಿ ಇದ್ದೀರಿ? ನಾವು ಬೆಂಗಳೂರಲ್ಲಿ. ನಿಮ್ಮ ಹೆಂಡತಿ ಅವ್ರ ಅಕ್ಕರ ಮನೇಲಿ ಇದ್ದಾರೆ? ಅವ್ರ ಅಕ್ಕರ ಮನೇಲಿ ಇದ್ದಾರೆ. ಸೊ ಇದೆಲ್ಲ ನಡೆದ ಎಷ್ಟು ಸಮಯ ಆಯ್ತು? ಈಗ 1 ವರ್ಷ ಆಗ್ತಾ 8 ತಿಂಗಳು ಆಯ್ತು ಗುರುಗಳೇ. ಇದ್ ನಡೆದೇನಾ? ಗುರುಗಳು. ನೀನು ಬೇಡ, ನಿಮ್ ಸವಾಸ ಬೇಡ ಅಂತ ಬಿಟ್ಟು ನೀವು ಅಂದ್ರೆ ಬೆಂಗಳೂರಲ್ಲಿ ಇದ್ದೀರಾ, ಬೇರೆ ಕಡೆ ಇದ್ದೀರಾ ಅಂತ? ಗುರುಗಳೇ, ಬೆಂಗಳೂರಲ್ಲಿ ಇದೆ, ಬೇರೆ ಕಡೆ ಇದೆ. ನಾನು ಇವಾಗೂ ಬೇಡ ಅಂತ ಹೇಳ್ತಿಲ್ಲ ಗುರುಗಳೇ. ಬಾ, ಊರಲ್ಲಿ ಚೆನ್ನಾಗಿರೋಣ, ನೀನ್ ಕೆಲ್ಸಕ್ಕೆ ಹೋಗ್ಬೇಡ, ನಾನು ತಂದಾಕ್ತ ಅಂತ ಹೇಳ್ತೀನಿ ಗುರುಗಳೇ. ಜಮೀನ್ ಇದೆ, ಬೋರ್ ಹಾಕ್ಸಿದ್ವಿ, ನೆಮ್ಮದಿಗೆ ನಮ್ಮ ಅಪ್ಪ ಕೊತ್ಲಿಕ್ಕಿದ್ದಾನೆ, ಮಾಡ್ಕೊಂಡ್ ತಿನ್ನೋಣ ಅಂತ ಹೇಳ್ತೀನಿ. ನಾ ಅಪ್ಪನ ಜೊತೆ ಬೇಡ ಗುರುಗಳೇ, ನಮ್ಮ ಅಪ್ಪ ಅಲ್ಲಿ ಹೊಲದಲ್ಲಿ ಇದ್ದಾರೆ, ನಾವು ಊರಲ್ಲಿ ಇರೋಣ ಅಂತ ಹೇಳ್ತೀನಿ ಗುರುಗಳೇ. ಅಪ್ಪನ ಜೊತೆಗೆ ಬೇಡ, ನಿಮ್ಗೆ ಇಷ್ಟ ಇಲ್ವಾ? ನಮ್ಮ ಅಪ್ಪನ ಜೊತೆ ಬೇಡ, ನಮ್ಮ ಅಪ್ಪ ಏನೋ ಹತ್ರಕ್ ಬಂದ್ರೆ ಕೇಳೋ. ನಿಮ್ ತಾಯಿ ಕುರಿತು ಏನ್ ಅಭಿಪ್ರಾಯ ಇದೆ ಆಕೆಗೆ? ನಮ್ ತಾಯಿ ಬಗ್ಗೆ ಏನು ಒಳ್ಳೆ ಅಭಿಪ್ರಾಯನೇ ಇದೆ ಗುರುಗಳೇ. ಆದ್ರೆ ನನ್ನ ತಾಯಿನ ಮಹಿಳಾ ಸಂತೋಷ ಕೇಂದ್ರ ನನ್ನ ತಾಯಿನ ಒದ್ಯಕ್ ಹೋಗಿದ್ರು ಗುರುಗಳೇ. ಅವರು ಕೈ ತಿರ್ವಿ ಅವ್ರ ಅಕ್ಕ ತಂಗಿರಲ್ಲಾರು ಒದಿಯಕ್ಕೆ? ಒಡಿಯಕ್ ಹೋಗಿದ್ರು ಗುರುಗಳು. ನಿಮ್ಮ ಹೆಂಡತಿ ಮತ್ತೆ ಅವ್ರ ಅಕ್ಕ ಅಥವಾ ಅವರೆಲ್ಲ ಸೇರಿ ನಿಮ್ ತಾಯಿಗೆ ಹೋಗಿದ್ರು ಅಂತ? ಗುರುಗಳೇ. ಏನ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಅಂತ? ಗುರುಗಳೇ, ನಮ್ಮ ಅಮ್ಮನ ಮೇಲೆ. ಹೊಡಿಯಕ್ ಹೋಗಿದ್ರು? ಹೊಡೆದ್ರ? ಇಲ್ಲ ಗುರುಗಳೇ, ಒಡಿಯಕ್ ಹೋಗಿದ್ರು, ಕೈ ತಿರಿದ್ರು. ಅಷ್ಟರೊಳಗೆ ನಮ್ಮ ಅಲ್ಲಿ ಪಕ್ಕದಲ್ಲಿ ಇದ್ರಲ್ಲ ಗುರುಗಳೇ, ಅವ್ರು ಬಿಡಿಸ್ಕೊಂಡು. ಈಗ ನಿಮ್ಮ ಹಿರಿಯರು ಏನು ಹೇಳ್ತಾರೆ ಇದಕ್ಕೆ? ನಮ್ಮಪ್ಪ ನಮ್ಮಮ್ಮ ಇನ್ನೊಂದ್ ಮದುವೆ ಆಗ್ಬಿಡೋದು, ಏನಾಗುತ್ತೆ ಬರ್ಲಿ ನೋಡ್ಕೊಂಬ ಅಂತ ಹೇಳ್ತಿದ್ರು ಗುರುಗಳು. ಇವಾಗ ನಿಮ್ ಕಡೆಯಿಂದ ಎಷ್ಟು ಟ್ರೈ ಮಾಡ್ಬೇಕು ಅಷ್ಟು ಮಾಡಿದ್ಯಾ, ಅವ್ರು ಒಪ್ಪಿಗೆ ಮಂಗಿಲ್ಲ, ಇನ್ನೊಂದ್ ಮದುವೆ ಅಂತ ಹೇಳ್ತಿದಾರೆ ಗುರುಗಳು. ಇನ್ನೊಂದು ಮದುವೆ ಆಗ್ಬಿಡು ಅಂತ? ಗುರುಗಳು. ಈಗ ನೀವು ಬೆಂಗಳೂರಲ್ಲಿ ಆಯ್ತು, ನೀವಿಬ್ರು ಈಗ ಆಕೆ ಒತ್ತಾಯ ಮಾಡ್ತಿದ್ದಾಳೆ, ಏನೋ ಹಠ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ. ಈಗ ನೀವು ಬೆಂಗಳೂರಲ್ಲೇ ಇದ್ದೀರಿ, ದುಡಿತಾ ಇದ್ದೀರಿ, ಅವಳು ಬೆಂಗಳೂರಲ್ಲೇ ಇದ್ದಾಳೆ, ಇಬ್ರು ಒಂದು ಕಡೆ ಇರೋನ್ ಬಿಡು ಅಂತ ಅನ್ನೋಕೆ ಯಾಕೆ ಆಗ್ತಾ ಇಲ್ಲ ನಿಮ್ಗೆ? ಹೋಗೋದ್ರ ಬಗ್ಗೆ ನೀವು ಹೇಳಿದ್ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ. ಒಂಚೂರು ಎಲ್ಲ ಈ ಮೋಡ ಕವಿದ ವಾತಾವರಣ, ಮಳೆ ಸುರಿದು ಮನಸ್ಸು ಹಗುರ ಆಗೋವರೆಗೂ ಒಂಚೂರು ಆಯ್ತು ಗಣಪ ಅವಳು ಹೇಳ್ದಂಗೆ ಒಂಚೂರು ಇಲ್ಲೇ ಇರೋಣ, ಏನ್ ತೊಂದರೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾಕೆ ಹಂಗ ಅನ್ನಿಸ್ತಾ ಇಲ್ಲ ಅಂತ? ಗುರುಗಳೇ, ಮರ್ಯಾದಿನೇ ಇಲ್ಲ ಗುರುಗಳೇ. ನಮ್ಗೂ ಕೋಪ ಬಂದಾಗ ನಮ್ಮ ಹತ್ರ ನಮ್ಮನ್ನು ಯಾತರ ಅಂದ್ರೆ ಆತರ ಮಾತಾಡ್ತಾರೆ ಗುರುಗಳೇ. ಮರ್ಯಾದಿನೇ ಇಲ್ವಾ? ಮರ್ಯಾದೆ ಬೆಲೆನೇ ಕೊಡ್ತಿಲ್ಲ ಗುರುಗಳೇ. ಹೆಂಗ್ ಮಾತಾಡ್ತಾರೆ? ನಿಮ್ಮನ್ನೆಲ್ಲ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಗುರುಗಳೇ. ಮರ್ಯಾದೆನೇ ಕೊಡ್ತಾ ಇಲ್ಲ ಗುರುಗಳೇ. ಆದ್ರೆ ಗಂಡನ ಒಂದು ಬೆಲೆನೂ ಇಲ್ಲ ಗುರುಗಳೇ ಹತ್ರ. ಈಗ ಚೆನ್ನಾಗಿದ್ರೆ ದೇವ್ರ ಗುರುಗಳೇ ಎಷ್ಟು ಚೆನ್ನಾಗ್ ನೋಡ್ಕೊಂತಾರೆ ಗೊತ್ತಾ? ಅವರೇ ಸ್ನಾನ ಈಟ್ರಿಗೆಲ್ಲ ಹಾಕಿ, ಅವರೇ ಸ್ನಾನ ಈ ನೀರಲ್ಲಿ ಹಿಡ್ಬಿಟ್ಟು ಅವರೇ ಬೆನ್ನ ಎಲ್ಲಾ ಸ್ನಾನ ಮಾಡಿಸ್ತಾರೆ ಗುರುಗಳೇ. ಚೆನ್ನಾಗಿದ್ರೆ ಈಟ್ರ್ ಹಾಕ್ಬೇಕಾದ್ರೆ ಎಲ್ಲ ಹುಷಾರ ಮೇಲೆ. ಅವ್ರ ಅಕ್ಕನ ಗಂಡ ಚೆನ್ನಾಗವ್ರ? ಇಲ್ಲ ಗುರುಗಳೇ, ಅವರು ಮದುವೆ ಆದ್ಮೇಲೆ ಗುರುಗಳೇ ಎಲ್ಲ ಅವ್ರ ಮನೇಲಿ ಇದ್ದು, ಅವ್ರ ಅಕ್ಕರ್ ಮದುವೆ ಆಗ್ತಾರಲ್ಲ ಗುರುಗಳೇ, ಇಬ್ಬರ ಅಕ್ಕರ ಮದುವೆ ಆಗಿದೆ ಗುರುಗಳೇ. ಅವ್ರ ಮನೇಲಿ ಇದ್ರು ಗುರುಗಳು ಇಷ್ಟ ದಿನ, ಒಂದು 8-10 ವರ್ಷ ಅವ್ರ ಮನೇಲಿ ಇದ್ರು. ಅಂದ್ರೆ ಮದುವೆ ಆಗ ಹೆಣ್ಣಿನ ಕಡೆ ಮನೆ ಅಲ್ಲೇ ಇದ್ರು. ಅವ್ರ ಅಪ್ಪ ಮದುವೆ ಆಗ್ತಾರಲ್ಲ ಗುರುಗಳೇ, ಅಲ್ಲೇ ಅವ್ರ ಮದುವೆ ಆಗ ಅವ್ರ ಮನೆಗೆ ಇರೋದು. ಗಂಡನ ಮನೇಲ? ಗಂಡನ ಮನೆಯಲ್ಲ ಗುರುಗಳೇ, ಇವ್ರ ಮನೆಯಲ್ಲೇ. ಗಂಡ ಬಂದೇ ಇವ್ರ ಮನೇಲಿ ಇರೋದು? ಇವ್ರ ಮನೇಲಿ ಇರೋದು. ಈ ಮನೆವಳ್ತಾನ ಅಂದ್ರೆ ಅಳಿಯನೇ ಅತ್ತೆ ಮಾವನ್ ಮನೇಲಿ ಇರೋದು, ಹೆಂಡತಿ ಮನೇಲಿ ಇರೋದು ಗುರುಗಳೇ. ಆಯ್ತು. ಅವ್ರ ಅಪ್ಪ ಅಮ್ಮ ಸತ್ ಮೇಲೆ ಅಲ್ಲಿ ಹೋಗಿರೋದು ಗುರುಗಳೇ. ಯಾರ ಅಪ್ಪ ಅಮ್ಮ ಸತ್ ಮೇಲೆ? ಹುಡುಗರ ಅಪ್ಪ ಅಮ್ಮ ಸತ್ ಮೇಲೆ. ಓಹೋ, ಇದು ಅಲ್ಲಿ ಬಂದಿರೋ ಸಂಪ್ರದಾಯ. ಅಂದ್ರೆ ಅತ್ತೆ ಮಾವ ಇದ್ದಾಗ ಇವ್ರ ಅಕ್ಕಂದಿರು ಏನು ಹೋಗಿಲ್ಲ?
ಇಲ್ಲ ಗುರುಗಳೇ, ಹೋಗಿಲ್ಲ. ಅವ್ರು ಸತ್ತ ಮೇಲೆ ಇವ್ರು ಹೋಗಿರೋದಾ? ಗುರುಗಳೇ. ಮತ್ತೆ ನಿಮ್ಮ ಹೆಂಡತಿ ಕೇಳೋದ್ರ ತಪ್ಪಿಲ್ಲ ಹಂಗಾದ್ರೆ, ಯಾಕಂದ್ರೆ ಅಕ್ಕಂದಿರು ಹಾಗೆ ಮಾಡಿ ಬದುಕಿರೋದಲ್ಲ. ಗುರುಗಳೇ. ಹೌದಾ? ಅವ್ರ ಅಕ್ಕಂದಿರು ಹಾಗೆ ಬದುಕಿರೋ? ಹೌದು ಗುರುಗಳೇ, ಇಬ್ರಲ್ಲಿ ಇದಾರೆ ಗುರುಗಳೇ, ಇಬ್ರೊಳಗೆ ಮದುವೆ ಆಗಿದೆ, ಇಬ್ರೊಳ ಅಕ್ಕಂದ್ರೆ ಹಾಗೆ ಗುರುಗಳೇ. ಅಲ್ಲಿ ಇಬ್ರು ಹೆಣ್ಣು ಮಕ್ಳು, ಇಬ್ರು ಅಳಿಯಂದಿರು ಹೆಂಗಿರ್ತಿದ್ರು ಒಂದು ಮನೆಯಲ್ಲಿ? ಇರ್ತಿದ್ರು ಗುರುಗಳೇ. ನೀವು ಹಾಗಾಗಿ ಹೆಂಡತಿ ಮನೆಗೆ ಹೋಗಿರಲ್ಲ, ಆ ಉಳಿದ ಅಳಿಯಂದಿರು ಅಲ್ಲೇ ಇರ್ತಿದ್ರಾ? ಗುರುಗಳೇ, ಇರ್ತಿದ್ರು. ಶಾಬಾಷ್. ಅವ್ರ ಹತ್ರ ಮಾತಾಡ್ತಿದ್ರ ನೀವು? ಗುರುಗಳೇ, ಚೆನ್ನಾಗಿದೆ ಗುರುಗಳೇ, ಎಲ್ಲ ಚೆನ್ನಾಗಿದೆ ಗುರುಗಳೇ ಎಲ್ಲಾರು. ನೀವು ಕೇಳಿದ್ರೆ ಯಾವತ್ತಾದ್ರ ನೀವು ಯಾಕೆ ಇಲ್ಲಿದ್ದೀರಾ, ನಿಮ್ಮ ಮನೆಗೆ ಯಾಕೆ ಹೋಗಿಲ್ಲ ಹೆಂಡತಿಯರ್ನ ಕರ್ಕೊಂಡು ಅಂತ ಕೇಳಿದ್ರೆ ಯಾವತ್ತಾರ? ಇಲ್ಲ ಗುರುಗಳೇ, ನಾನು ಹೆಂಡತಿ ಹೇಳ್ತಾ ಇದ್ಲು, ಇಲ್ಲ ಅಲ್ಲಿ ಮನೆ ಕಟ್ಸಿಲ್ಲ ಅವರು, ಅದಕ್ಕೆ ಇಲ್ಲೇ ಇದಾರೆ, ಮನೆ ಕಟ್ಸಿದ ಮೇಲೆ ಹೋಗ್ತಾರೆ ಅಂತ ಹೇಳೋರು ಗುರುಗಳು. ಅಂದ್ರೆ ಅತ್ತೆ ಮಾವನ ಕಾರಣ ಏನಲ್ಲ, ಮನೆ ಕಟ್ಟಿಲ್ಲ ಹಾಗಾಗಿಲ್ಲ ಅವ್ರೆ ಅಂತ. ಮನೆ ಇತ್ತು ಗುರುಗಳೇ, ಮನೆ ಇದ್ದು ಗುರುಗಳೇ. ಅದ್ ನಿಮಗ್ ಗೊತ್ತಿತ್ತು? ಅವ್ರ ಅಣ್ಣ ತಮ್ಮಳು ಇದ್ರು ಗುರುಗಳೇ, ಅಣ್ಣ ತಮ್ಮಳು ಜೊತೆ ಇರ್ತಿದ್ರು. ಮನೆ ಅಂದ್ರೆ ಇವ್ರಿಗೆ ಸಪ್ರೇಟ್ ಆಗಿ ಇರ್ಲಿಲ್ಲ ಗುರುಗಳೇ ಊರಲ್ಲಿ. ಸಪ್ರೇಟ್ ಇಲ್ಲ ಅನ್ನೋ ಒಂದ್ ನೆಪ ಇತ್ತು ಅಂತ. ಗುರುಗಳೇ. ನಾವಿರೋಕ್ ಸಪ್ರೇಟ್ ಮನೆ ಇಲ್ಲ ಹಾಗಾಗಿ ಇಲ್ಲಿದ್ದೀವಿ ಅನ್ನೋ ಅರ್ಥ. ಇಲ್ಲಿದ್ದೀವಿ ಗುರುಗಳೇ. ನಿಮ್ಮನ್ನ ಯಾವತ್ತಾದ್ರೂ ಕೇಳಿದ್ರೆ ನೀವು ಇಲ್ಲೇ ಬಂದಿದ್ಬಿಡಿ ಅಂತ? ಇಲ್ಲ ಗುರುಗಳೇ, ಆತರ ಏನ್ ಕೇಳಿಲ್ಲ. ನಮ್ಮನ್ನ ನಾವು ಓದಿದೀವಲ್ಲ, ಇವಾಗ ಬೆಂಗಳೂರು ದುಡ್ದಿದಾರೆ ಅಂತ ಆತರ ಏನ್ ಕೇಳಿಲ್ಲ ಗುರುಗಳೇ. ಅವ್ರು ಅಷ್ಟು ಓದಿಲ್ಲ ಗುರುಗಳೇ, ಅವ್ರು ಓದಿಲ್ಲ. ಆಯ್ತು. ಒಟ್ನಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ಲಿಕ್ಕೆ ನಿಮ್ಮ ಹೆಂಡತಿಗೆ ಇಷ್ಟ ಇಲ್ಲ ಗುರುಗಳೇ. ಸೊ ಈಗ ನೀವು ಹೋಗಿ ಬೆಂಗಳೂರಲ್ಲಿ ಅಲ್ಲ, ಈಗ ನೀವಿರೋದೇ ಬೆಂಗಳೂರು, ಅವರಿರೋದು ಬೆಂಗಳೂರು, ಇಬ್ರು ಒಟ್ಟಿಗೆ ಇರ್ಬೋದಿತ್ತು, ಬಟ್ ಮರ್ಯಾದೆ ಕೊಡಲ್ಲ ಅನ್ನೋದು ನಿಮ್ಮ ವಿಚಾರ. ಆತರ ಈ ಬೇರೆ ಇದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ ಗುರುಗಳೇ. ತಾಳಿ ಎಲ್ಲ ಬಿಚ್ಚಾಕಿರಲ್ಲ ಗುರುಗಳೇ, ಅವತ್ತಿಂದ ನನಗೆ ಬಹಳ ಬೇಜಾರಾಗ್ತಿತ್ತು. ಡೈವರ್ಸ್ ಕೊಡ್ತೀನಿ ಅಂದ್ರೆ ಏನಂತಾರೆ? ಡೈವರ್ಸ್ ಅವ್ರು ಕೊಟ್ಟಿದ್ರಲ್ಲ ಗುರುಗಳೇ, ಆ ಡೈವರ್ಸ್ಗೆ ಅದನ್ನ ವಾಪಸ್ ಇಲ್ಲ ನಾನು ಡೈವರ್ಸ್ ಕೊಡೋದು ಅಂದ್ರೆ ಇವಾಗ ನಾನ್ ಕೊಡ್ಬೇಕಂತ ಗುರುಗಳೇ ಅವ್ರಿಗೆ. ನೀನ್ ಡೈವರ್ಸ್ ಕೊಡ, ನಾನು ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ ಗುರು. ಮತ್ ನಿಮ್ಮಪ್ಪ ಬೇರೆ ಮದ್ವೆ ಮಾಡ್ಕೋ ಅಂತಾರೆ, ಮತ್ತೆ ಕೊಟ್ಬಿಟ್ಟು ಮದ್ವೆ ಆಗಿ ಅದೇ ಗುರುಗಳೇ, ನಾವು ಡೈವರ್ಸ್ ಕೊಟ್ಟು ಮಕ್ಳಿದಾವ? ನಾವು ಡೈವರ್ಸ್ ಏನ್ ಗುರುಗಳೇ? ಮಕ್ಳಿದಾವ ನಿಮ್ಗೆ? ಇಲ್ಲ ಗುರುಗಳೇ, 8 ವರ್ಷ ಆಗೈತೆ ಮದುವೆಗೆ, ಮಕ್ಳು ಆಗಿಲ್ಲ ಗುರು. ಹೇಳಿ ನೀವು ಡೈವರ್ಸ್ ಕೊಟ್ರೆ ಆಸ್ತಿ ಕೊಡ್ಬೇಕಾಗುತ್ತೆ ಅಂತ. ಆಸ್ತಿ ಕೊಡ್ತಾರೆ. ನೀನೇ ಅವ್ರು ಡೈವರ್ಸ್ ಕೊಟ್ಟಿದ್ದೀನ ಲಾಯರ್ ಕರ್ಕೊಂಡು ಅಲ್ಲಿ ಮಹಿಳಾ ಸಾಂತ್ವನ ಆಫೀಸ್ ಹತ್ರ ಹೋಗಿದ್ರಂತೆ ಗುರುಗಳೇ. ಇವ್ರು ನಾವು ಮನೆಗೆ ಹೋದ್ವಿ, ಇವ್ರು ಹೋಗಿದ್ರಂತೆ ಆಫೀಸ್ ಹತ್ರ. ಯಾನೇನ್ ಬರ್ಬೇಕು ನಮಗ್ ಒಂಚೂರು ನೋಡ್ರಿ ಅಂತ. ಅವ್ರ ಹತ್ರ ಎಷ್ಟು ಬರುತ್ತೆ, ನಾವು ಸ್ವಲ್ಪ ಸೈಡ್ ತಗೊಂಡಿದೆ ಗುರುಗಳೇ, 11 ಗುಂಟೆ. ಆ ಸೈಟ್ ಆದ್ರೆ ಅದ್ರಾಗ ಅರ್ಧ ಆದ್ರೂ ಕೊಡ್ಸಿ ನಮ್ಗೆ ಅಂತ ಹೋಗಿದ್ರಂತೆ ಗುರುಗಳು. ಅದೆಲ್ಲ ಯಾರ ಹೆಸರಲ್ಲಿ ಐತೆ ಮನೆ ಆಸ್ತಿ? ನಾವ್ ಅಪ್ಪನ ಹೆಸರಲ್ಲಿ ಇದೆ ಗುರುಗಳೇ, ನಾವ್ ಅಮ್ಮನ ಹೆಸರಲ್ಲಿ. ನಾವ್ ಅಪ್ಪ ಕೊಂಡ್ಕೊಂಡಿರೋದು, ನಾವ್ ದೊಡ್ಡರಾದ್ಮೇಲೆ ದುಡಿಯಕ್ ಬಂದ್ಮೇಲೆ ತಗೊಂಡಿರೋದು ಗುರುಗಳೇ. 11 ಗುಂಟೆ ಇದೆ. ಅದೇ ನಿಮ್ ಹೆಂಡತಿಗೆ ಹೋಗಿಲ್ವಲ್ಲ? ಹೋಗಲ್ಲ ಗುರುಗಳೇ, ನಮ್ ತಾತನ ಆಸ್ತಿ 2 ಕಾಲ ಇದೆ ಗುರುಗಳೇ. ಇನ್ ಮಿಕ್ಕಿದೆಲ್ಲ ನಿಮ್ಮ ಅಪ್ಪನ ಸ್ವಾರ್ಜಿತನ? ಗುರುಗಳೇ, ನಮ್ಮ ಅಪ್ಪ ನಾವು ಎಲ್ಲ ಬುದ್ಧಿ ಮಧ್ಯೆ ನಾವು ದುಡ್ದು ತಗೊಂಡ್ರದ್ ಗುರುಗಳೇ. ನಮ್ಮ ಅಪ್ಪನೇ ದುಡ್ದು ತಗೊಂಡ್ರದ್ ನಾವಿನ್ನ ಚಿಕ್ಕವರಿಗೆ. ಆಕೆಗೆ ಕೊಡ್ಬೇಕಾದ ಪರಿಸ್ಥಿತಿ ಬಂದ್ರು ಕೂಡ 2.5 ಕುಂಟೆಲೆ ಅಷ್ಟೇ. ಐ ಮೀನ್ ಗುರುಗಳೇ, ನೀವೇನ್ ಅದಕ್ಕೆ ಧೈರ್ಯದಲ್ಲಿ ಇದ್ದೀರಾ? ಅದಕ್ಕೆ ಧೈರ್ಯದಲ್ಲಿ ಇದೀನಿ ಗುರುಗಳೇ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಅವಳು ಹೇಳ್ತಿದ್ದಾಳು ಗುರುಗಳೇ, ಇವಾಗೂ ಮೆಸೇಜ್ ಮಾಡ್ತಾಳ ಒಂದೊಂದ್ಸತಿ, ನೀನ್ ಮದುವೆ ಆಗಿದ್ರೆ ಆಗು, ನಾನು ಅಡ್ಡಿಗೆ ಬರಲ್ಲ, ಕೊಟ್ಬಿಡು ಅಂತ. ಇಲ್ಲ ಗುರುಗಳೇ, ಆತರ ಕೇಳಿಲ್ಲ. ಅವಾಗ ಕೇಳಿದ ಗುರುಗಳೇ, ಮದುವೆ ಆಗಂಗಿದ್ರೆ ಆಗು. ಆಕೆ ಏನಾದ್ರು ಆ ತರದ್ದು ಮದುವೆ ಆಗಿದಾರ? ಇಲ್ಲ ಗುರುಗಳೇ, ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಗುರುಗಳೇ, ಇವಾಗ ಪರಿಚಯ ಇಲ್ಲ, ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ಮದುವೆನೂ ಆಗಿಲ್ಲ ಅಂತ ಅನಿಸುತ್ತೆ ಗುರುಗಳೇ. ಆಯ್ತು. ಬಡತನ ನೋಡಿರುವ ಹೆಂಡತಿಯೊಂದಿಗೆ ಅಥವಾ ಸೌಂದರ್ಯವಿಲ್ಲದ ಹೆಂಡತಿಯೊಂದಿಗೆ, ಮುಖದ ಸೌಂದರ್ಯ ಇಲ್ಲದ ಹೆಂಡತಿಯೊಂದಿಗೆ ಬದುಕಬಹುದು, ದುಡಿಮೆ ಮಾಡದ ಹೆಂಡತಿಯೊಂದಿಗೆ ಬದುಕಬಹುದು, ರೋಗ ಇರುವ ಹೆಂಡತಿಯೊಂದಿಗೆ ಬದುಕಬಹುದು. ಆದರೆ ಯಾವಾಗ ಗಂಡನಿಗೆ, ಗಂಡನ ಮನೆಯವರಿಗೆ, ಅದೂ ಕೂಡ ಗಂಡನಿಗೆ ಯಾವಾಗ ಮರ್ಯಾದೆ ಕೊಡದ ಹಂತಕ್ಕೆ ಒಂದು ಹೆಣ್ಣು ಇಳಿತಾಳೆ, ಹಾಗೂ ಕೊರಳಲ್ಲಿರುವ ತಾಳಿಯ ಮಹತ್ವವನ್ನು ತಿಳಿಯದೆ ಅದನ್ನು ಈ ಕೈಯಲ್ಲಿರೋ ದೇವ್ರ ದಾರ ಬಿಚ್ಚಾಕ್ತಂಗೆ ಆಗಾಗ ಬಿಚ್ಚಾಕೋದು ಮಾಡ್ತಾ ಇದ್ರೆ ಅದು ಹೆಣ್ಣು ಕುಲಕ್ಕೆ ಅಥವಾ ಘರತಿಯಾದವಳಿಗೆ, ಸತಿಯಾದವಳಿಗೆ ಅದು ಶೋಭೆ ಅಲ್ಲ. ಅದರ ಅರ್ಥ ಗಂಡನಿಗೆ ಕೊಡಬೇಕಾದ ಯಾವ ಗೌರವವೂ ಅವಳ ಹೃದಯದಲ್ಲಿ ಇರೋದಿಲ್ಲ ಅಂತ.
ತಾಳಿಯನ್ನು ತೆಗಿಬೇಕಾದ್ರೆ ಒಂದು ಹೆಣ್ಣು ಗಂಡ ಬದುಕಿದ್ದ ವೇಳೆಯಲ್ಲಿ ಒಂದು ಸ್ನಾನದ ಸಮಯದಲ್ಲಿ ಒಂದು ತಾಳಿ ತೆಗಿಬೇಕು ಅಂದ್ರೆ ಅವಳ ಮನಸ್ಸಲ್ಲಿ 1000 ಯೋಚನೆ ಬರುತ್ತೆ. ಅಂಥದ್ರಲ್ಲಿ ಅದನ್ನ ಒಳ್ಳೆ ಈ ಕೂದಲಿಲ್ಲರು ವಿಗ್ ಹಾಕೊಂಡು ಆ ರಾತ್ರಿ ಶೆಕೆ ಆಯ್ತು ಅಂತ ವಿಗ್ ಬಿಚ್ಚಿಕ್ತಾರಲ್ಲ, ಹಂಗೆ ತಾಳಿ ಬಿಚ್ಚಿಡ್ತಾ ಇದ್ರೆ ಅದ್ರ ಮಹತ್ವ ಏನು, ಅದರ ಮನಸ್ಥಿತಿ ಏನು? ಮತ್ತದು ನೀವು ನನಗನ್ಸುತ್ತೆ ನೀವು ಬಹುಶಃ ಆಯ್ತಪ್ಪ ಹಠ ಇದ್ದಾಳೆ, ಏನೋ ಓದಿದಾಳೆ, ಏನೋ ಮಾಡ್ಲಿಕ್ಕೆ ಆಗಲ್ಲ, ಇದೊಂಚೂರು ಹಠ ಇದೆ. ಆದ್ರೆ ಯಾವಾಗ ಒಬ್ಬ ಗಂಡನ ಮುಂದೆ ಹೆಂಡತಿ ನನ್ನ ಗಂಡ ಪದೇ ಪದೇ ತಾಳಿ ತೆಗಿಯೋದು ಅಂತ ಅಂದಾಗ ಗಂಡನಿಗೆ ಅದು ನೋವು ಆಗುತ್ತೆ, ಸಹಜ. ನಿಮಗೂ ಹಂಗೆ ನೋವಾಗಿದೆ. ಮೆಸೇಜ್ ಮಾಡಿದಾರೆ ಗುರುಗಳೇ, ನನಗೆ ತಾಳಿ ತೆಗೆದ್ಬಿಟ್ಟು ವಾಟ್ಸಪ್ ಹಾಕಿ ಮೆಸೇಜ್ ಮಾಡಿದಾರೆ ನನ್ ಗಂಡ ಸತ್ತೋದಂತ. ಪೊಲೀಸ್ನವ್ರಿಗೂ ತೋರಿಸಿದೆ ಗುರುಗಳೇ, ಏನೋ ಕೋಪಕ್ಕೆ ಮಾಡಿದ್ರೆ ಬಿಡು ಅಂತ ಹೇಳ್ತಾರೆ ಗುರುಗಳೇ. ಕೋಪಕ್ಕೆ ಒಂದು ಸರಿ ಅಂದ್ರೆ ಮನುಷ್ಯನ ತಪ್ಪುಗಳನ್ನ ಎಲ್ಲಿವರೆಗೂ ಕ್ಷಮಿಸಬಹುದು? ಮೊದಲನೇ ಸಾರಿ ಆದಾಗ ಅದನ್ನ ಆಕಸ್ಮಿಕ ಅನ್ಬೋದು, 2ನೇ ಸಾರಿ ಆದಾಗ ಅದನ್ನ ದುರಾದೃಷ್ಟ ವಶಾತ್ ಆಯ್ತು ಅನ್ಬೋದು. ಆಕಸ್ಮಿಕ ಆಯ್ತು 1ನೇ ಸತಿ, 2ನೇ ಸತಿ ದುರಾದೃಷ್ಟ ಏನೋ ಹಿಂಗಾಯ್ತು, 3ನೇ ಸತಿನೂ ಆಯ್ತು ಅಂದಾಗ ಅದು ದುರಭ್ಯಾಸ. ಅದು ಬೇಕು ಅಂತಲೇ ಮಾಡೋದು, ಹೌದಲ್ಲ? ಮೊದಲನೇದೇನೋ ಆಕಸ್ಮಿಕ, 2ನೇದೇನೋ ದುರಾದೃಷ್ಟ, ಮತ್ ಅದೇ ಆಯ್ತು ಅಂದಾಗ ಅಲ್ಲಿ ದೇವರು ಕಾಪಾಡಲ್ಲ. ಯಾಕಂದ್ರೆ ಅದು ಮನುಷ್ಯನ ದುರಭ್ಯಾಸ. ಆಕಸ್ಮಿಕವೂ ಅಲ್ಲ, ದುರಾದೃಷ್ಟವೂ ಅಲ್ಲ, ಪದೇ ಪದೇ ಆಗ್ತಿದೆ ಅಂದ್ರೆ ಅದು ದುರಭ್ಯಾಸ, ಅದಕ್ಕೆ ಮದ್ದಿಲ್ಲ. ಆದ್ರೂ ಈ ತರದ ಸಮಯಗಳಲ್ಲಿ ಮದುವೆ ಆಗಿದೆ, ಬದುಕು ಈ ಹಂತಕ್ಕೆ ಬಂದು ನಿಂತಾಗ ಸಡನ್ ಆಗಿ ಇನ್ನೊಂದು ಆಗ್ಬಿಡೋಣ, ಅದು ಆಕೆಗೂ ಕಷ್ಟ ಇಲ್ಲದೆ ಇರ್ಬೋದು, ನಿಮಗೂ ಕಷ್ಟ ಇಲ್ಲದೆ ಇರ್ಬೋದು ಇನ್ನೊಂದು ಆಗ್ಲಿಕ್ಕೆ. ಆದ್ರೆ ಇನ್ನೊಂದು ಆಗ್ಬಿಟ್ರೆ ಜೀವನ ಪರಮಾಮೃತವಾಗಿರುತ್ತೆ, ಪಂಚಾಮೃತ ತರ ಸಿಹಿಯಾಗಿರುತ್ತೆ ಅಂತ ಏನಿಲ್ಲ, ಹೌದಲ್ಲಪ್ಪ? ಯಾಕಂದ್ರೆ ಇಲ್ಲಿ ಇನ್ನೊಂದು ಚೆನ್ನಾಗಿ ಇರಲ್ಲ, ಇರುತ್ತೆ ಅನ್ನೋದು ಪ್ರಶ್ನೆನೇ ಅಲ್ಲ. ಆದ್ರೆ ಈ ಬಹುಶಃ ಈ ಚಿಕ್ಕ ಪುಟ್ಟ ವಿಚಾರ ಅಂದ್ರೆ ಇಲ್ಲಿ ಬಂದು ಬದುಕೋಣ, ಅಲ್ಲಿರೋಣ, ಅಲ್ಲಿ ಬಂದು ಬದುಕೋಣ, ಇಲ್ಲಿರೋಣ, ಈ ಥರದ್ದು ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ನಾನು ಒಂದ್ ದಿವಸ ಡೈವರ್ಸ್ ಕೊಟ್ಟೆ ಅಂತ ಮುಂದೊಂದಿನ ನಿನಗೂ ದುಃಖ ಆಗಬಾರ್ದು. ಅದಕ್ಕೆ ನಾನೇನು ಹೇಳ್ತೀನಿ, ಈ ನಿಮ್ಮ ತಂದೆ ಹೇಳ್ತಿರೋದು ಪಾಪ ಮಗನಿಗೆ ಹಿಂಗಾಯ್ತು, ಮಗನ ಬದುಕು ಹಾಳಾಯ್ತು, ಅದೇನು ಮಾಡ್ಕೊಳ್ತಾಳೆ ಮಾಡ್ಕೊಳ್ಳಿ, ಇನ್ನೊಂದು ಆಗ್ಬಿಡು ಮಗ, ಇನ್ನೊಂದು ಆಗ್ಬಿಡೋದು ನಿಮಗೆ ಸುಲಭ ಇರ್ಬೋದು. ಆದರೆ ಒಂದು ಹೆಂಡತಿಗೆ ಡೈವರ್ಸ್ ಕೊಡದೆ ಅಥವಾ ಒಂದು ಹೆಂಡತಿಯನ್ನ ಕಾನೂನಾತ್ಮಕವಾಗಿ ಬಿಡುಗಡೆ ಮಾಡದೆ ಇನ್ನೊಂದು ಹೆಣ್ಣನ್ನು ಆಗಿ ನಾಳೆ ದಿನ ಈ ಹೆಣ್ಣಿನಿಂದ ಯಾರು ಮೊದಲನೇ ಹೆಂಡತಿಯಿಂದ ಬರುವ ಕೆಲವು ಎಡವಟ್ಟುಗಳು, ಹೋರಾಟಗಳು ಅಥವಾ ಕೆಲವು ಆ ರೀತಿಯ ಕೂಗಾಟ ಕಿರಿಚಾಟಗಳು ಬಂದಿರೋಳು ನೆಮ್ಮದಿಯಾಗಿ ಹೆಂಗಿಡುತ್ತೆ ಅಲ್ವನಪ್ಪ? ನಿಮ್ದು ಇದ್ದಿದ್ದೆ ಅಂತ ಅವಳು ಬಿಟ್ಟು ಹೋದ್ರೆ ಯಾವ 2 ಮದುವೆ ಆದ 2 ಉಳಿಸ್ಕೊಳ್ಳೋ ಅಂತ ಜನ ಏನಂತಾರೆ? ಒಂದು ವಿಚಾರದಲ್ಲಿ ಇತ್ಯರ್ಥ ಆಯ್ತು. ಈಗ ನಾನೇನು ಹೇಳ್ತೀನಿ, ಆಯ್ತಪ್ಪ, ಏನ್ 35 ವರ್ಷ ಆದ್ರೂ ಹೆಣ್ಣು ಹುಡುಕ್ತಾ ಇರೋರು ತುಂಬಾ ಜನ ಇದ್ದಾರೆ. ಹಂಗೆ ನನಗೂ ಇನ್ನು ಮದುವೆ ಆಗಿಲ್ಲ ಅಂದ್ಕೊಂಡು ಇನ್ನೂ ಒಂದು 3-4 ವರ್ಷ ಬರ್ತಾಳೆ, ಒಳ್ಳೇದಾಗುತ್ತೆ, ಬದಲಾಗುತ್ತಾಳೆ ಅನ್ನೋ ಭರವಸೆಯಲ್ಲಿ ಕಾಯ್ಬೇಕೆ ಹೊರತು ನಾವು ಆತರ ಬಿದ್ದು ಇನ್ನೊಂದು ಆಗ್ಬಿಡ್ತೀವಿ, ಅವಳು ಇನ್ನೊಂದು ಆಗ್ಬಿಡ್ತಾಳೆ. ನೋಡಿ, ಇಬ್ಬರಿಗೂ ಈ ಬಿಸಿ ರಕ್ತ ಇನ್ನೊಂದು ಆಗ್ಬಿಡೋಣ ಬಿಡು, ಹಂಗೆ ಹಿಂಗೆ ಅಂತ ಅನ್ಬಿಡ್ಬೋದು. ಅವಳಿಗೂ ಏನು ಅದು ಒಳ್ಳೇದಲ್ಲ, ನಿಮಗೂ ಅದು ಒಳ್ಳೇದಲ್ಲ. ಈ ಥರದ ಸಮಯದಲ್ಲಿ ಕಾಲಕ್ಕೆ ಬಿಟ್ಟು ಬಿಡಬೇಕು. ಇನ್ನೊಂದು 2 ವರ್ಷ ಕಾಯುವ ಪ್ರಯತ್ನ ಮಾಡಪ್ಪ. ಒಂದೇ ಸತಿ ನಾನು ಬಿಟ್ಟುಬಿಡ್ತೀನಿ, ಇನ್ನೊಂದು ಆಗ್ಬಿಡ್ತೀನಿ ಅಂತ ಇಲ್ಲ. ಅಂದರೆ ಆಯಿತು, ಇಬ್ಬರಿಗೂ ಇಷ್ಟ ಇಲ್ವಾ, ಪರವಾಗಿಲ್ಲ, ಡೈವರ್ಸ್ ತಗೊಳ್ಳಿ. ಏನು ನಾನು ಇದನ್ನು ದೂರ ಮಾಡ್ತಾ ಇಲ್ಲ, ಬಟ್ ಇಬ್ಬರಿಗೂ ಅದು ಯಾಕೋ ಆಗಬರ್ತಿಲ್ಲ ಅಂದರೆ ನಾನು ಏನು ಉಪದೇಶ ಮಾಡಿದ್ರು ಅಲ್ಲಿ ಪ್ರಯೋಜನ ಇಲ್ಲ. ಆದರೆ ಡೈವರ್ಸ್ ಕೊಡದೆ ಇನ್ನೊಂದು ಆಗುವ ಹುಚ್ಚು ಸಾಹಸ ಮಾಡಬೇಡಪ್ಪ. ಯಾಕೆ ಗೊತ್ತಾ, ನಾಳೆ ದಿನ ಅಂದ್ರೆ ಈ ಹಂತಕ್ಕೆ ಇಳಿದಿರೋಳು ಒಂದು ಹೆಂಡತಿ ಅನ್ನೋದಾದ್ರೆ ನಾಳೆ ಅದು ಬಂದು ಇನ್ನೇನೋ ರದ್ದಂತ ಮಾಡಿದ್ರೆ ಬಂದಿರೋಳು ಕೂಡ ನಿಮ್ ಜೊತೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ಕಾನೂನು ದೃಷ್ಟಿಯಲ್ಲಿ ಅದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತಲ್ಲ. ಕಾನೂನನ್ನು ಬಿಟ್ಟು ಬಿಡೋಣ, ಆದ್ರೆ ಆತ್ಮಸಾಕ್ಷಿ ದೃಷ್ಟಿಯಿಂದ ಆಯ್ತಪ್ಪ, ಈಗೇನು ಅಪ್ಪ ಅಮ್ಮನ್ ಬಿಟ್ಬಿಡು ಅಂತ ಹೇಳೋದನ್ನ ನಾವು ಅವಳೆ ಹೇಳ್ತಾವಳೆ, ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಬದುಕಯ್ಯ, ಹೆಂಡತಿ ಉಳಿಸ್ಕೊಳಯ್ಯ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಪ್ಪ ಅಮ್ಮನ ಆಸೆ ಏನು, ಮಗ ಸೊಸೆಯೊಂದಿಗೆ ಚೆನ್ನಾಗಿರ್ಬೇಕು. 8 ವರ್ಷ ಆಯ್ತು ಗುರುಗಳೇ, 8 ವರ್ಷ ಆಯ್ತು. ನಮ್ಮ ಅಪ್ಪ ಇಂಥವ್ರು ಬೆಂಗಳೂರಿಗೆ ಬಂದು ಕಾಲಿಕ್ಕಿಲ್ಲ ಗುರುಗಳೇ, ಹಂಗಿದ್ರೆ ಅಂತ. ಬೆಂಗಳೂರಾಗ ಚೆನ್ನಾಗಿದ್ದೀವಿ ಗುರುಗಳೇ, ಅವಾಗ ನಮ್ಮ ಅಪ್ಪ ಒಂದ್ಸರಿ ಕಾಲಿಕ್ಕಿಲ್ಲ ಗುರುಗಳೇ, ಬೆಂಗಳೂರು ನೋಡಿ ಇಲ್ಲ ನಮ್ಮ ಅಪ್ಪ. ಲಗೇಜ್ ಹಾಕೊಂಡು ಹೋಗಿ ಮಾತ್ರ ಬಂದಿತ್ತು ಗುರುಗಳೇ, ಒಬ್ಬನೇ ಹಾಕೊಂಡು ಹೋಗ. ಸೊಸಿಗೆ ಇಷ್ಟ ಇಲ್ವೇನೋ ಅನ್ನೋದು ಪಾಪ. ಗುರುಗಳೇ, ಆತ ಕೂಡ ತಂದೆ
ಮಗ ಸೊಸೆಗೆ ಯಾಕೆ ನೋವು, ಸುಮ್ಮನೆ ಯಾಕೆ ಮಗ ಸೊಸೆ ಜಗಳ ಆಡ್ಕೊಳ್ತಾರೆ ನನ್ನಿಂದ ಅಂತ, ಅಥವಾ ದೂರ ಉಳಿತೋ ಏನೋ ಆ ಜೀವ ಅಲ್ವಾ? ನಿಮ್ಮ ತಂದೆಗೆ ಏನು ಮಗನ ಮನೆಗೆ ಬರಬಾರ್ದು ಅಂತ ಇಲ್ವಾ? ಬರೋ ಆಸೆ ಇರಬಹುದು, ಅದ್ರ ಪರಿಸ್ಥಿತಿ ಇಲ್ವಲ್ಲ. ಆದ್ರೂ ನಾನು ಇನ್ನೊಮ್ಮೆ ಹೇಳೋದು ಏನಪ್ಪಾ ಅಂದ್ರೆ, ಲಗೇಜ್ ಹಾಕೊಂಡು ಬಂದು ಇನ್ನೊಂದ್ಸತಿ ಈಕೆಯೊಂದಿಗೆ ಬದುಕುವ ಪ್ರಯತ್ನ ಮಾಡು. ಆದ್ರೆ ನಾನು ಹೇಳೋದು, ಯಾವಾಗ ಮರ್ಯಾದೆ ಕೊಡಲ್ಲ, ನಿಮ್ಮ ಅಂದ್ರೆ ಗಂಡ ಅನ್ನೋ ಕನಿಷ್ಠ ಗೌರವ ಇಲ್ಲದ ಒಂದು ಹೆಂಡತಿಯೊಂದಿಗೆ ಬದುಕಬಾರ್ದಪ್ಪ. ಆದ್ರೆ ನೀನು ಹೇಳ್ತಿದೀಯ ಗೌರವ ಇಲ್ಲ ಅಂತ. ನೋಡು, ಆಕೆಯ ಇಚ್ಛೆಯಂತೆ ಕೆಲವೊಂದಿಗೆ ಏನು ನೋಡಪ್ಪ, ಈ ಅಪ್ಪ ಅಮ್ಮನನ್ನ ಕಾಲ್ ಕಸವಾಗಿ ನೋಡಿ ಹೆಂಡತಿಗೋಸ್ಕರ ಅಪ್ಪ ಅಮ್ಮನ್ನ ಅಕ್ಕ ತಂಗಿದಿರನ್ನೆಲ್ಲ ಬೀದಿಗೆ ತಂದ ಗಂಡು ಮಕ್ಕಳು ಇದ್ದಾರೆ. ಆದ್ರೆ ಇವತ್ತಿನ ಕಾಲ ಹೇಗಿದೆ, ತಾಯಿ ತಂದೆಯನ್ನು ಅಂದ್ರೆ ಗಂಡನ ತಾಯಿ ತಂದೆ ನನ್ನ ತಾಯಿ ತಂದೆಯಂತೆ ಅಂತ ಭಾವಿಸುವ ಹೆಣ್ಣು ಮಕ್ಕಳು, ಆ ಸಂಸ್ಕಾರ ಇರುವ ಹೆಣ್ಣು ಮಕ್ಕಳು ಬಹಳ ಕಡಿಮೆ. ಏನೋ ನಿಮ್ಮ ತಂದೆ ತಾಯಿನ ಜೀವಂತವಾಗಿ ಅವ್ರು ಇದ್ದ ಕಡೆ ಇರ್ಲಪ್ಪ, ನಾನು ನನ್ನ ಹೆಂಡತಿಯೊಂದಿಗೆ ಇರೋಣ, ಆಗಾಗ ಬೇಕಾದ್ರೆ ತಾಯಿ ತಂದೆಯನ್ನು ನೋಡ್ಕೊಳ್ಳೋಣ ಅನ್ನೋ, ಅಂದ್ರೆ ಅಷ್ಟಕ್ಕಿದ್ರು ನೀನು ಪುಣ್ಯ. ಇವತ್ತಿನ ಕಾಲ ಹೆಂಗೆ, ಮದುವೆ ಆದ್ಮೇಲೆ ಅಪ್ಪ ಅಮ್ಮ ದೂರ ಇರಬೇಕು ಅನ್ನೋದು ಒಂದು ಕತೆ. ಆದ್ರೆ ಅಪ್ಪ ಅಮ್ಮ ಇದ್ರೆ ನಾವು ಮದುವೆನೇ ಆಗಲ್ಲ, ಅವರಿಬ್ರು ಫೋಟೋ ಫ್ರೇಮ್ ಆಗಿರ್ಬೇಕು, ಹಾಗೆ ಹೆಣ್ಣು ಕೊಡ್ತೀವಿ ಅನ್ನೋರು ಇದ್ದಾರೆ. ಅಪ್ಪ ಅಮ್ಮ ಅಂದ್ರೆ ಅತ್ತೆ ಇರಬಾರ್ದು, ಅತ್ತೆ ಸತ್ತೋಗಿರ್ಬೇಕು, ಅಕ್ಕ ತಂಗಿ ಇರಂಗಿಲ್ಲ. ಏನ್ ಮದ್ವೆಗೆ 1-2 ರೂಲ್ಸು ಅಂತ ಕಾಲ ಬಂದಿದ್ಯಪ್ಪ. ಅಂತದ್ರಲ್ಲಿ ನಿಮ್ಮ ಹೆಂಡತಿ ಹೇಳ್ತಿರೋದು ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇರೋದ್ರಲ್ಲಿ ಆಯ್ತು ಕಣೆ, ಲಗೇಜ್ ತರ್ಬೇಕನೆ, ನಾವಿಬ್ರು ಸಪ್ರೇಟ್ ಬದುಕ್ಬೇಕಣೆ, ಆಯ್ತು ಬದುಕೋಣ. ಅಪ್ಪ ಅಮ್ಮನಿಗೆ ನೀನು ಎಲ್ಲ ಒಂದು ಕಡೆ ಸಂದಿಲಿ ಹೇಳಬೇಕು, ಅಪ್ಪ ಅಮ್ಮ, ಅಪ್ಪ ಅಥವಾ ಅಮ್ಮ ಹಿಂಗಾಗಿದೆ, ನಾನು ಸ್ವಲ್ಪ ನನ್ನ ಸಂಸಾರ ಉಳಿಸ್ಕೊಳ್ಳಿಕ್ಕೋಸ್ಕರ, ಅವಳನ್ನು ಸ್ವಲ್ಪ ಸಮಾಧಾನ ತರಲಿಕ್ಕೋಸ್ಕರ ನಾನು ಹಿಂಗೆ ಬದುಕುತ್ತಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿ ಲಗೇಜ್ ತಂದು ಅವಳಂತೆ ಬದುಕೋದನ್ನ ಟ್ರೈ ಮಾಡಿದೀರ ಈ ಹಿಂದೆನೂ. ಇನ್ನೊಮ್ಮೆ ನೋಡಿ ಆಕೆ ಹೇಳಿದ್ರೆ. ಆದ್ರೆ ಈಗ ಹಂಗೆಲ್ಲ ಮಾಡಿದ್ರು ನಿಮಗೆ ಮರ್ಯಾದೆ ಇಲ್ಲ, ನಿಮ್ಮನ್ನು ಹೆಂಗ್ ಬೇಕಂಗೆ ನಡೆಸ್ಕೊಳ್ತಾರೆ, ಅವಳು ಏನು ಮಾಡಿದ್ರು ನೀನು ಕೇಳಂಗಿಲ್ಲ ಅನ್ನುವಷ್ಟು ಮಿತಿ ಮೀರಿ ಹೋದಾಗ ಅವುಗಳ ಜೊತೆ ಬದುಕಬಾರ್ದು. ಆದ್ರೆ ನಿಮ್ಗನ್ಸುತ್ತಾ, ನೀವು ಲಗೇಜ್ ತಂದು ಇಲ್ಲೇ ಅಪ್ಪ ಅಮ್ಮನನ್ನ ಊರಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ಲಿ, ನಾವು ನಮ್ಮ ಪಾಡಿಗೆ ನಾವು ಇಲ್ಲಿರೋಣ ಕಣೆ ಅಂತ ಹೇಳಿದ್ರೆ ಅವ್ರು ನಿಮ್ಮೊಂದಿಗೆ ಬದುಕ್ತಾರ? ಗುರುಗಳೇ, ನಾವ್ ಅಪ್ಪ ನಾವಮ್ಮ ನೀವ್ ಇಬ್ರಲ್ಲಿ ಚೆನ್ನಾಗಿರ್ರಿ, ನಮ್ಗೆ ಏನು ಕೊಡ್ಬೇಡ್ರಿ, ನಮ್ ಇನ್ನ ಶಕ್ತಿ ಇದೆ, ನಾವ್ ದುಡ್ಕೊಂಡ್ ತಿಂತೀವಿ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಹೊಟ್ಟೆ ಪಡಿ ನಾವ್ ದುಡ್ಕೊಂಡ್ ತಿಂತೀವಿ, ನೀವ್ ಇಬ್ರಲ್ಲಿ ಚೆನ್ನಾಗಿರ ಅಂತ ಹೇಳ್ತಾರೆ ಗುರುಗಳೇ. ಆದ್ರೂ ನಾವು ಅರ್ಥ ಮಾಡ್ಕೊಂತಿಲ್ಲ ಗುರುಗಳು. ಅಲ್ಲ, ಈಗ ಅದೇ ಆ ಹುಡುಗಿನೂ ಅದನ್ನೇ ಹೇಳ್ತಿರೋದಲ್ವಾ, ಆಯ್ತು ಅವ್ರ ಪಾಡಿಗೆ ಅವ್ರು ನಮ್ಗೆ ಇಲ್ಲಿ ಬರೋದು ಬೇಡ, ನಮ್ಮ ಪಾಡಿಗೆ ನಾವ್ ಇರೋಣ ಅಂತ ಆಕೆ ಹೇಳ್ತಿರೋದಲ್ವಾ? ಗುರುಗಳು. ಹೌದಾ? ಗುರುಗಳೇ, ಆಯ್ತು. ಆದ್ರೆ ನಮ್ ಜೊತೆಗಿದ್ದಾದ್ರೂ ಕರೆಕ್ಟ್ ಆಗಿರ್ಬೇಕಲ್ಲ ಗುರುಗಳೇ, ಆಗಾಗಲ್ಲ ಅದೇ ಮರ್ಯಾದೆ ಕೊಡಲ್ಲ ಅಂತ. ಮರ್ಯಾದೆ ಕೊಡಲ್ಲ, ಆಗಲ್ಲ. ಮತ್ತೆ ಸುಮ್ನೆ ಸಣ್ಣ ಪುಟ್ಟಕ್ಕೆ ಜಗಳ ಆದಿಟ್ಕಲ್ಲ, ಆಗಲ್ಲ. ಮನೆಗೆ ಹೋಗೋದು ಅವ್ರ ಮನೆಗೆ, ನನ್ನ ಒಡವೆ ಚೆಕ್ಕು ಎಲ್ಲ ತಗೊಂಡಿದ್ದಾರೆ ಗುರುಗಳೇ. ನಾನು ಒಂದು ಚೀಟಿ ಹಾಕಿದ್ದೆ, ಆ ಚೆಕ್ಕು ಒಡವೆ ಎಲ್ಲ, ಆ ಚೆಕ್ಕು ಹೆಂಗ್ ಎತ್ಕೊಂಡೋಗ್ತಾರ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ. ಅವ್ರ ಹತ್ರ ಇದೆ ಚೆಕ್ಕು. ಇಲ್ಲ ಡ್ಯೂಟಿಗೆ ಹೋಗೋ ಬ್ಯಾಗಲ್ಲಿ ಇಟ್ಕೊಂಡು ಅಡ್ಡಾಡ್ತಿದ್ರೆ ಏನಂತ ಗೊತ್ತಿಲ್ಲ ಗುರುಗಳೇ. ಚೆಕ್ ಇಂಟ್ರೂವರೆಗೂ ನಾನು ಇಸ್ಕೊಂಡಿಲ್ಲ ಗುರುಗಳೇ. 1,20,000 ಯಾರ್ದು? ನನ್ನ ಹೆಸರಿನಲ್ಲಿ ಇದೆ ಗುರುಗಳೇ ಚೆಕ್ಕು. ಗುರುಗಳೇ. ಯಾವ್ದದ ಹಣ? ಚೀಟಿ ಕಟ್ತಿದ್ದೆ ಗುರುಗಳೇ, ತಿಂಗಳ 5,000 ವರ್ಷದ ಚೀಟಿ. ಓಕೆ, ಅದನ್ನ ಎತ್ಕೊಂಡ್ಬಿಟ್ಟಿದ್ರ? ಅದನ್ನ ಎತ್ಕೊಂಡು ಅವ್ರ ಹತ್ರ ಇದೆ ಗುರುಗಳೇ, ನನಗೆ ಕೊಟ್ಟಿಲ್ಲ. ಕೇಳಿದೆ, ಬಂದ್ ಬೇಕಾದ್ರೆ ಇಸ್ಕೊಂಡು ಹೋಗಂದ್ರು ಗುರುಗಳೇ. ನಾನು ಬೇಡ ಬಿಡು ಅಂತ ಅಲ್ಲೇ ಬಿಟ್ಬಿಟ್ಟಿನಿ ಗುರುಗಳೇ. ಒಡವೆ ಎಲ್ಲ ಅವ್ರ ಹತ್ರ ಇದೆ ಗುರುಗಳೇ. ಲಗೇಜು, ಬೀರು, ಮಂಚ, ಟಿವಿ ಎಲ್ಲ ನನ್ನ ಹತ್ರ ಇದಾವೆ. ಒಡವೆ ಮಾತ್ರ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಟ್ಬಿಟ್ಟಿದ್ದೀನಿ ಗುರುಗಳೇ. ಅದೆಲ್ಲ ನಮ್ ತಾಯಿ ಟಿವಿ ಗುರುಗಳೇ. ಈಗ ಬೆಂಗಳೂರಲ್ಲಿ ಎಲ್ಲಿ ರೂಮ್ ಮಾಡ್ಕೊಂಡಿದ್ದೀರಲ್ಲ, ನೀವು ಒಬ್ಬರೇ ಇದ್ದೀರಾ? ಗುರುಗಳೇ, ನಾವು ಬ್ಯಾಚುಲರ್ಸ್ ಹುಡುಗರು ಇದ್ದೀವಿ ಗುರುಗಳೇ. ಅಲ್ಲೇ ಟಿವಿ ಎಲ್ಲ ಏನೇನು ಕೊಂಡ್ಕೊಂಡ್ರಲ್ಲ ಅವೆಲ್ಲ ಈಗ ಅಲ್ಲೇ ನಿಮ್ಮ ಹತ್ರನೇ ಇದಾವೆ? ಇಲ್ಲಿ ಇಲ್ಲ, ಊರಲ್ಲಿ ಇದೆ ಸರ್ ಗುರುಗಳೇ, ಊರಲ್ಲಿ ಇದಾವೆಲ್ಲ. ಓಕೆ. ಈಗ ಅವನ್ನೆಲ್ಲ ತಂದು ಬಾರಿಗೆ ಬದುಕೋಣ ಅಂದ್ರೆ ಬರ್ತಾರ? ಅದು ಅವಾಗ ನೀನು ಇವಾಗ ಚೆನ್ನಾಗಿರ್ತೀವಿ ಅಂತ ನಂಬಿಕೆ ಇಲ್ಲ ಅಂತಾರೆ ಗುರುಗಳೇ. ಅದು ಅವ್ರು ಒಟ್ಟು ಚೆನ್ನಾಗಿರೋಣ ಬಾ ಅಂತ ಗುರುಗಳೇ. ಮತ್ತೆ ಅದೇ ಕಂಟಿನ್ಯೂ ಆಗ್ತೈತಿ ಗುರುಗಳೇ. ಏನಾದ್ರು ಬೈದ್ರೆ, ಕೋಪ ಮಾಡ್ಕೊಂಡ್ ಬೈದ್ರೆ ತಿರ್ಗಾ ಮತ್ತೆ ಅದೇ ತರ ಹೋಗೋದು. ಅವ್ರ ಮಾರ್ಕ್ಸ್ ಕಾರ್ಡು, ಬಟ್ಟೆ ಎಲ್ಲ ತಗೋತಾರ ಗುರುಗಳೇ ಹೋದ್ರೆ. ಗುರುಗಳೇ, ಯಾಕೆ ಬಿಡಲ್ಲ. ನಾನು ಡ್ಯೂಟಿಗೆ ಹೋಗ್ತನಲ್ಲ, 6 ಗಂಟೆಗೆ, ಬೆಳಿಗ್ಗೆ 5 ಹೋಗ್ತೀನಿ ಗುರುಗಳೇ. 5 ಹೋಗಿ ಸಾಯಂಕಾಲ ಬರೋದು 7 ಅಪ್ಪ ದೇವ್ರೆ, ಹಿಂಗಾದ್ರೆ ಬಹಳ ಕಷ್ಟ. ಇರ್ಲಿ, ಆಯ್ತು ನೋಡಪ್ಪ. ಇನ್ನು
ಒಂದು 2 ವರ್ಷ ಈ ವಿಚಾರವನ್ನು ಸರಿ ಮಾಡ್ಕೊಳ್ಲಿಕ್ಕೆ ನೋಡಪ್ಪ, ಆಯ್ತಾ? ತಾಳ್ಮೆಯಿಂದ ಇರು. ಸಡನ್ನಾಗಿ ಇನ್ನೊಂದೇನೋ ಆಗ್ಬಿಡ್ತೀನಿ ಅಂತ ಹೋಗಬೇಡ. ಅಂದರೆ ಜೀವನಕ್ಕಿಂತ ಆಸ್ತಿ ದೊಡ್ಡದಲ್ಲಯ್ಯ. ಈಗ ತೀರಾ ಅಂದರೆ 2028 ವೇಳೆಗೆ ಮುಂದಿನ ವರ್ಷ ಪೂರ್ತಿನೂ ನೀನು ಸ್ವಲ್ಪ ನಿನ್ನ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಮುಂದಿನ ವರ್ಷವೂ ಈ ವಿಚಾರವನ್ನು ಸರಿ ಮಾಡ್ಕೊಳ್ಳೋಕೆ ಆಕೆ ಬದಲಾಗ್ತಾಳ ಅಂತಲೇ ಕಾಯಿರಿ. 2028 ಜನವರಿ ವೇಳೆಗೆ ಇದು ಇನ್ನೂ ಹಿಂಗೆ ಇದೆ ಅಂದಾಗ ಆಕೆಗೆ ಏನು ಕೊಡಬೇಕು ಕೊಟ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊ. ಈಗ ತೀರಾ ಯಾಕಂದ್ರೆ ಹೆಣ್ಣಿಗೆ ಆ ಥರದ ಅಹಂಕಾರ ಬಂದಾಗ, ಬಿಡು ನಂಗೆ ಕೆಲಸ ಇದೆ, ನಾನು ಹೊರಗಡೆ ಹೆಂಗೋ ಬದುಕ್ತೀನಿ, ಈ ಕಡೆ ಡೈವರ್ಸು ಕೊಡಲ್ಲ, ಈ ಕಡೆ ಗಂಡನ ಹತ್ರನೂ ಇರಲ್ಲ, ನನಗೆ ಕೆಲಸ ಇದೆ, ನಂಗೆ ಅಕ್ಕನ ಮನೆ ಅಣ್ಣನ ಮನೆ ಇದೆ, ತವ್ರ ಮನೆ ಇದೆ. ಯಾವಾಗ ಹೆಣ್ಣಿಗೆ ಈ ಥರದ ಅಹಂಕಾರಗಳು ಬರ್ತವೆ, ಆಕೆಯನ್ನು ಅಥವಾ ಅವಳ ಆ ಎಲ್ಲ ಕೆಲಸಗಳನ್ನು ಅಥವಾ ಆ ದೌರ್ಜನ್ಯಗಳನ್ನು ವಿಧಿಗೆ ಬಿಟ್ಟುಬಿಡಬೇಕು. ಆಯಿತು, ನೀವು ಇಲ್ಲಿ ತೀರಾ ಏನು ಹಿಂಸೆ ಮಾಡೋದೆಲ್ಲ ಮಾಡಲಿಕ್ಕೆ ನಿಮಗೂ ಮಾಡ್ಕೊಳ್ಬಾರ್ದು, ಅವ್ರಿಗೂ ಹಿಂಸೆ ಮಾಡಬಾರ್ದು. ಆದರೆ 2028 ಜನವರಿ ವೇಳೆಗೆ ಇದು ಒಳ್ಳೆ ರೀತಿಯಲ್ಲಿ ಬದಲಾಗಿರುತ್ತೆ ಅಂತ ನನ್ನ ನಂಬಿಕೆ. ಹಾಗಾಗಿ ನೀವು ಅಲ್ಲಿವರೆಗೂ ನಿಮ್ಮ ಕೆಲಸ ಆಯಿತು, ನೀವಾಯಿತು, ಹೆಂಗಿದ್ದೀರೋ ಹಾಗೆ ಇರಿ. ಎಲ್ಲ ವಿಧಿಗೆ ಬಿಡಿ. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಅದಾಗಿಯೂ ಆ ವೇಳೆಗೆ ಈ ಕೈಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಅಂದಾಗ ಅದು ಏನು ಕೊಡಬೇಕು ಕೊಟ್ಬಿಟ್ಟು ಇವನ್ ಕೈ ತೊಳ್ಕೊಂಬಿಡ್ಬೇಕು. ಯಾಕಂದರೆ ಇವತ್ತು ದೂರ ಇರ್ಬೋದಪ್ಪ, ಬಟ್ ಹೆಸರಿಗೆ ನಿಮ್ಮ ಹೆಂಡತಿನೇ. ಹೊರಗಡೆ ಎಲ್ಲೋ ಮಾಡ್ಕೊಳ್ಳೋ ಎಡಬಿಟ್ಟುಗಳಿಗೆ ನೀವು ತಲೆ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ವರ್ಷ ಕಾಯಿರಿ. ಆದರೆ ಆಕೆ ಬಗ್ಗೆ ದ್ವೇಷ ಬೇಡ, ಆಕೆ ಬಗ್ಗೆ ತೀರಾ ದೊಡ್ಡ ಅತೃಪ್ತಿ ತಿರಸ್ಕಾರ ಬೇಡ. ಅವಳು ಒಂದು ದಿನ ಯಾವತ್ತೋ ಆಯಿತು ನನ್ನ ತಪ್ಪಾಯಿತು ಬದುಕೋಣ, ಆದರೆ ಅಪ್ಪ ಅಮ್ಮನನ್ನ ಬಿಟ್ಟು ನಾವಿಲ್ಲಿ ಬದುಕೋಣ, ಹಾಗಾಗಿ ಬೇಕಾದ್ರೆ ನೀನು ಹೋಗ್ಬಾ, ಈ ಥರದ್ದೇನೋ ಒಂಚೂರು ಅವಳ ಹಠದಲ್ಲಿ ಸಡಿಲ ಮಾಡಿತು ಅಂದ್ರು ನೀನು ಅದಕ್ಕೆ ಒಪ್ಕೋ. ಹೌದು ಹೌದು, ಈಗ ನೀನು ಅದು ಹೇಳ್ತಿದಿ ಹೌದು. ಆದರೆ ಕೆಲವೊಮ್ಮೆ ಹೆಣ್ಣಿನ ಈ ಥರದ ಹಠಗಳನ್ನು ಜೊತೆಲಿದ್ದುಕೊಂಡು ಅವರಂತೆ ಹೋಗಿ ಅವರು ಮನವೊಲಿಸಿಕೊಂಡು ಆಮೇಲೆ ನಮ್ಮ ದಾರಿ ಕರ್ಕೊಳ್ಬೇಕೆ ಹೊರತು ಅವಳು ಬರಲ್ಲ ನಾನು ಯಾಕೆ ಹೋಗ್ಬೇಕು ಅಂತ ಇಬ್ಬರು ಹಂಗೆ ಹೋದರೆ ಇಬ್ಬರು ಜೀವನವು ಏನು ಹಬ್ಬ ಅಂದರೆ ಎಷ್ಟು ವರ್ಷ ಬದುಕ್ತೀರಪ್ಪ? ಆಯಿತು, IS ಎಷ್ಟಿದೆಯೋ ನಿಮಗೆ ಗೊತ್ತಾ? ಮುಂದಿನ ವಾರವೇ ಲಾಸ್ಟ್ ಇರ್ಬೋದು, ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ಈ ಥರದ ವಿಚಾರಗಳಲ್ಲಿ ಡೈವರ್ಸ್ ತಗೊಂಡ್ಬಿಡೋದೆ, ಬಿಟ್ಟುಬಿಡೋದೆ, ನನಗೆ ನೀನು ಬೇಡ, ನಿನಗೆ ನಾನು ಬೇಡ, ಅಥವಾ ನೀನು ಇಲ್ದಿರ ನಾನು ಬದುಕ್ತೀನಿ ಅಂತ ಈ ಥರ, ಅದು ಹೆಣ್ಣಿಗೂ ಅದು ಒಳ್ಳೇದಲ್ಲ, ನಿಮಗೂ ಅದು ಒಳ್ಳೇದಲ್ಲ. ನಿಮ್ಮ ತಂದೆ ಹೇಳ್ದಂಗೆ ಇನ್ನೊಂದು ಆಗ್ಬಿಡು, ಅದೇನಾಗುತ್ತೋ ನೋಡ್ಕೊಳ್ಳೋಣ, ಏನೂ ಆಗಲ್ಲ, ಇನ್ನೊಂದು ಕಡೆ ಕಂಬಿ ಎಣಿಸ್ಬೇಕಾಗುತ್ತೆ ಅಷ್ಟೇ. ಬೇಡಪ್ಪ, ಕೆಟ್ಟ ದಾರಿ ಅಕ್ರಮವಾಗಿಯೂ ಹೋಗಬೇಡ, ಅಥವಾ ಡೈವರ್ಸ್ ಆಗದೆ ಇನ್ನೊಂದು ಏನೋ ಮದುವೆ ಆಗೋದು. ಯಾಕಂದ್ರೆ ಈಗ ಮದುವೆ ಆಗ್ಬೇಕಾದ್ರೆ ಕೆಲವು ವಿಚಾರಗಳನ್ನು ಸುಳ್ಳೇಳೆ ಮದುವೆ ಆಗ್ಬೇಕು. ನೀನು ಸುಳ್ಳೇಳು ಮದುವೆ ಆದ್ರೆ ಎಷ್ಟು ದಿನ ಸುಖವಾಗಿರ್ತೀಯ? ಗೊತ್ತಾಗವ್ರಿಗೂ ಗೊತ್ತಾದ್ಮೇಲೆ ಇಬ್ರು ಸೇರ್ಕೊಂಡು ಹೊಡಿತಾರೆ. ಬೇಡ, ಒಬ್ರ ಕೈಲೇ ತಿನ್ ಸಾಕಾಗೈತೆ. ಬರ್ತಾಳೆ, ಬುದ್ಧಿ ಬರುತ್ತೆ. ಯಾರ್ಯಾರು ಇವತ್ತು ಆಕೆಗೆ ಧೈರ್ಯ ಕೊಡ್ತಿದ್ದಾರೆ, ಬಿಟ್ಬಿಟ್ಟು ನಿನ್ ಗಂಡನ್ನ ಅವನ ಮಾತೇನು ಕೇಳ್ತೀಯ, ನಾವಿದ್ದೀವಿ, ಈ ಎಲ್ಲ ಧೈರ್ಯ ಕೊಟ್ಟವರೇ ಅವಳು ಒಂದ್ ದಿವಸ ಮಣ್ಣು ಮುಕ್ಕಿಸ್ತಾರೆ. 8 ಲಕ್ಷ ರೂಪಾಯಿ ಒಡವೆ ಇದೆ ಸರ್ ಗುರುಗಳೇ, ಅದಕ್ಕೆ ಒಡವೆ ಇದೆ ನಿನ್ನ ಹತ್ರ, ಎಲ್ಲ ನಿನ್ನ ಹತ್ರನೇ ಇದೆ, ಅದೆಲ್ಲ ಸುಮ್ಮನೆ ಇರು, ನೀನ್ ದುಡ್ಕೊಂಡು ನಿನ್ ಪಾಡಿ ನೀನ್ ಇರ. ಡಾಕ್ಟ್ರಿಗೂ ಕಾಯಿಲೆಗಳು ಬರ್ತವೆ, ಬುದ್ಧಿ ಬರುತ್ತೆ. ನೀನು 1 ವರ್ಷ ಕಾಯು, ಆಮೇಲೆ ನೋಡು ಅವ್ರ ಕತೆ. ಸರಿ ಗುರು, ಸುಮ್ಮನೆ 2028 ಜನವರಿವರೆಗೂ ನೋಡು, ಆಮೇಲೆ ನೀನೇ ಫೋನ್ ಮಾಡಿ ಹೇಳ್ತೀಯ. ಕರ್ಕೊಂಡೇ ಬರ್ತೇನೆ ಗುರುಗಳ ಜೊತೆ, ಚೆನ್ನಾಗಿದ್ರೆ ಅಲ್ಲಿ. ಆಯ್ತು, ಅವತ್ತಿಗೆ ಇದರಿಂದ ಮುಕ್ತಿ ಆಗ್ಬೇಕು. ಅಂದ್ರೆ ಸಂಬಂಧದಿಂದ ನಿನಗೆ ಮುಕ್ತಿ ಸಿಗಬೇಕು ಅಂತ ಹೇಳ್ತಿಲ್ಲ, ಒಂದು ಚೆನ್ನಾಗಿರ್ಬೇಕು, ಇಲ್ಲ ಬಿಡುಗಡೆ ಆಗ್ಬೇಕು, ಬಟ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಒಳ್ಳೇದಾಗುತ್ತೆ. ಅದ್ರ ಬಗ್ಗೆ ಎಲ್ಲೂ ತಪ್ಪಾಗಿ ಎಲ್ಲೂ ಮಾತಾಡಬೇಡ ಹೆಣ್ಮಗಳ ಬಗ್ಗೆ. ಆಯ್ತು, ಅವಳದೇನೋ ಕರ್ಮಾನುಸಾರ ನಡೀತಾ ಇದೆ, ನಡೀಲಿ. ಆದ್ರೆ ನೀವು ದುಡ್ಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಯಾರಿಗೂ ನಿಮ್ಮ ಒಳಗಿನ ಗುಟ್ಟುಗಳನ್ನು, ಒಳಗಿನ ವಿಚಾರಗಳನ್ನು ಬಿಟ್ಟುಕೊಡದೆ, ಹೆಂಡತಿ ಬಗ್ಗೆನೂ ಎಲ್ಲೂ ತಪ್ಪಾಗಿ ಮಾತಾಡಬೇಡಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಗೊತ್ತಾ, ನಾಳೆ ಗೊತ್ತಿಲ್ಲ, ಅದೃಷ್ಟವಶಾತ್ ಮುಂದಿನ ವಾರನೇ ಎಲ್ಲ ಸರಿ ಹೋಗ್ಬಿಡ್ಬೋದು. ಆದರೆ ಈ ಸಂಬಂಧ ಕೆಟ್ಟಿರುವ ಸಮಯದಲ್ಲಿ ಅವ್ರಿವ್ರ ಬಗ್ಗೆ ಅಥವಾ ಅವ್ರ ಬಗ್ಗೆ ಅಲ್ಲಿ ಹೇಳ್ಕೊಂಡು ಓಡಾಡಿರ್ತೀವಲ್ಲ, ಅದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಆಮೇಲೆ, ಅಲ್ವಾ? ಹೌದು ಗುರುಗಳ, ಇದೇ ಮಾತುಗಳ
ನಮ್ಮಪ್ಪ ನಮ್ಮಮ್ಮ ಇಲ್ಲ ಇನ್ನೊಂದ್ ಮದುವೆ ಮಾಡ್ತಿ ಬಿಡೋಣ ಆ ಮಾತು ಅವ್ರಿಗೆ ಹೋಗಿದೆ ಗುರುಗಳ, ಗೊತ್ತಾಗಿದೆ. ಅದ್ ಹೆಂಗ್ ಮಾಡ್ತಾರೆ ನಾನ್ ನೋಡ್ತೀನಿ ಅಂತ ಹೇಳ್ತಿದ್ದಾಳೆ ಗುರುಗಳ. ಆಯ್ತು, ಅವಳು ನೋಡಿ ಅಲ್ಲೇನೋ ರದ್ದಂತ ಮಾಡೋದ್ರ ಬದಲು ಬೇಡ, ನನಗೆ ಬೇಡ, ಹೌದು 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 ಆಗೋದಾದ್ರೆ ಡೈವರ್ಸ್ ಕೊಟ್ಟು ಹಾಕ್ತೀನಿ ಹೊರತು ಹೆಂಡತಿ ಇದ್ದು ಇನ್ನೊಂದು ಹಾರೆ ಅಂದ್ರೆ ಈ ಹಳ್ಳಿ ಕಡೆ ಇಟ್ಕೊಂಡವಳು ಅಂತಾರಲ್ಲ, ಅದು ಹಂಗೆ ಅಲ್ಲಿಗೆ ಬಂದು ನಿಲ್ಲುತ್ತಲ್ಲಪ್ಪ. ಗುರುಗಳ. ಮದುವೆ ಅಂತ ನೀವು ಕರಿಬಹುದು, ಹೆಂಡತಿ ಇದ್ದು ಆಯ್ತಿದ್ದೀರಾ ಅಂದ್ರೆ ಅದು ಮದುವೆನಕ್ಕಾಗುತ್ತಾ? ಇಲ್ಲ ಗುರುಗಳ. ಹಾಗಾಗಿ ಆ ದಾರಿಲಿ ಬೇಡ. ಮದುವೆ ಆಗೋದೇ ಆ ಸಾಧನೆ ಅಲ್ಲ, ಅಥವಾ ಅದೇ ನಾನು ಅವಳು ಬರಲಿಲ್ಲ ನನಗೆ ಇನ್ನೊಂದು ಆಗ್ಬಿಟ್ಟೆ ಅಂದ ತಕ್ಷಣ ಏನು ಪದ್ಮವಿಭೂಷಣ ಕೊಡಲ್ಲ, ಬದುಕು ಇನ್ನೊಂಚೂರು ನರಕ ಆಗುತ್ತೆ ಅಷ್ಟೆ. ಹಾಗಾಗಿ ಈ ತರದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತುಳಿಯೋಕೆ ಅವ್ರಿಗೆ ಮೂಗುದಾರ ಕೊಟ್ಟಂಗಾಗುತ್ತೆ. ಹೌದು ಗುರುಗಳ. ಅದನ್ನ ಇಟ್ಕೊಂಡು ಇನ್ನೂ ಆಟ ಆಡಿಸ್ತಾರ ಆಮೇಲೆ. ಹೌದು ಗುರುಗಳ. ಯಾಕೆ ಬೇಕು? ಬದುಕ್ತಾ ಇದೀಯ, ಚೆನ್ನಾಗಿದ್ದೀಯ, ಖುಷಿಯಾಗಿದ್ದೀಯ, ತೊಂದರೆ ಇಲ್ಲ. ಮುಂದೆ ಆಗೋದು ಸರಿ ಹೋಗುತ್ತೋ, ಡೈವರ್ಸ್ ಆಗುತ್ತೋ, ಏನಾಗುತ್ತೋ ದೈವ ಇಚ್ಛೆ, ಗುರು ಅನುಗ್ರಹ, ಏನೋ ಒಳ್ಳೇದು ಆಗುತ್ತೆ. ಆದ್ರೆ ಇನ್ನೊಂದು ಮದುವೆ ಆಗ್ಬಿಟ್ರೆ ನನ್ನ ಜೀವನ ಸಾರ್ಥಕ ಅನ್ನೋ ರೇಂಜಿಗೆ ಯೋಚನೆ ಮಾಡಬಾರ್ದು. ಇಲ್ಲ ಗುರುಗಳ. ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಕೆಲಸ ಮಾಡಿ, ಬರುತ್ತೆ ಎಲ್ಲ, ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅಯ್ಯೋ ನಾನು ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ಅಂತ ಬಂದು ನಿಮ್ಮನ್ನು ಕೇಳ್ಕೊಳ್ಳೋ ಸ್ಥಿತಿ ಬರುತ್ತೆ. ಅದು ಕಾಯಿಲೆ ರೂಪದಲ್ಲಿ ಅವರನ್ನು ಕಾಡುತ್ತೆ. ಆಯ್ತು, ಅವ್ರಿಗೂ ಒಳ್ಳೇದಾಗಲಿ. ಆದರೆ ಒಂದು ವೇಳೆ ಹೀಗೆ ಒಬ್ಬರ ಮನಸ್ಸಿಗೆ ನೋವು ಕೊಟ್ಟು ತಾಳಿಯನ್ನು ಪದೇ ಪದೇ ತೆಗೆದು ಸೌಂದರ್ಯಕ್ಕೋ, ಹಣಕ್ಕೋ, ಮತ್ತೆ ಇನ್ಯಾವುದೋ ತವರು ಮನೆಯ ಬೆಂಬಲದ ಕಾರಣಕ್ಕೋ ಒಂದು ಮನೆಯನ್ನ, ಮುಗ್ಧರನ್ನ ಹೀಗೆ ನೋಯಿಸುವುದಾದರೆ ಅದು ಅವರಿಗೆ ವಾಪಸ್ ಆಗುತ್ತೆ. ಮತ್ತೆ ಆ ದಿನ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಆ ಸಮಯ ಬರುತ್ತೆ, ನೀವು ಸ್ವಲ್ಪ ಆರಾಮಾಗಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂದ್ಕೊಂಡೆ ಬದುಕಿ. ಹೀಗೆ ICUನಲ್ಲಿ ಮಲಗಿರೋ ಯಾರೊಬ್ಬ ರೋಗಿಗೆ ಒಳ್ಳೆ ಹೆಂಡತಿ ಇದ್ದಾಳೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಆಸ್ತಿ ಅಂತಸ್ತಿದೆ, ಬಟ್ ಅವನಿಗೆ ಅನುಭವಿಸೋ ಯೋಗ ಇಲ್ಲ. ಕಾಯಿಲೆ ಬಂದು ನರಳ್ತಾ ಇರ್ತಾನೆ. ಹೆಂಡತಿ ಚೆನ್ನಾಗಿದ್ದಾಳೆ, ಮಕ್ಕಳೆಲ್ಲ ಇದ್ದಾರೆ, ಒಳ್ಳೇದಿದೆ, ಎಲ್ಲ ಒಳ್ಳೇದಿದೆ, ಬಟ್ ಕಾಯಿಲೆ. ಬಟ್ ನಿಮಗೆ ಹೆಂಡತಿ ಯಾಕೋ ಹಿಂಗೆ ಎಡವಟ್ಟು ಆಗಿದೆ, ಆದ್ರೆ ಒಳ್ಳೆ ಆರೋಗ್ಯ ಇದೆ, ಕೆಲಸ ಇದೆ, ದುಡಿಮೆ ಇದೆ. ಜೀವನವನ್ನು ಸಂಭ್ರಮಿಸೋದು ಅಂದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರೋದು ಅಂತ ಅಲ್ಲ. ದುಡಿದಿದ್ದ 10 ರೂಪಾಯಿಯಲ್ಲಿ 1 ರೂಪಾಯಿಯನ್ನ ಬಳಸಿ ಯಾರಿಗೊಬ್ಬರಿಗೆ ಊಟ ಕೊಡಿಸಿದ್ರೆ ಅದು ಜೀವನ ಸಾರ್ಥಕತೆ. ಅಂತಿಮವಾಗಿ ಸತ್ತ ಮೇಲೆ ಭಗವಂತನಿಗೆ ಲೆಕ್ಕ ಕೊಡಬೇಕಾದ್ರೆ ನನ್ನ ಹೆಂಡತಿ ಜೊತೆ ನಾನು ಎಷ್ಟು ಚೆನ್ನಾಗಿ ಬದುಕಿದೆ ಅನ್ನೋದು ಒಂದು ಇರಬಹುದು. ಆದರೆ ನಾನು ಎಷ್ಟು ಜನಕ್ಕೆ ನನ್ನ ಜೀವಿತಾವಧಿಯಲ್ಲಿ ಕೈ ನೀಡಿ ಒಬ್ಬರಿಗೆ ದಾನ ಧರ್ಮಗಳನ್ನು ಮಾಡಿದೆ ಅನ್ನೋದು ಬಹಳ ಮುಖ್ಯ. ಹೆಂಡತಿ ಇದ್ದವ್ರು ಮಾತ್ರ ದಾನ ಧರ್ಮ ಮಾಡಬೇಕು, ಹೆಂಡತಿ ಇಲ್ದವ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬೇಕು ಅಂತ ಏನಾದರೂ ಇದೆಯಾ? ಬದುಕನ್ನ ಹೀಗೆ ನೋಡಿ, ಹೆಂಡತಿ ಇರಲಿ ಬಿಡ್ಲಿ, ಮಕ್ಕಳಾಗ್ಲಿ ಬಿಡ್ಲಿ, ನಿಂಬೆ ಜೈಕಾರ ಹಾಕೋರು ಇರಲಿ ಬಿಡ್ಲಿ, ನಾವು 4 ಜನಕ್ಕೆ ಏನು ಕೊಡಬೇಕು? ಈ ನೋಡಿ, ದೇವಸ್ಥಾನಗಳಲ್ಲಿ ಎಲ್ಲಾದರೂ ಪೂಜೆ ಸಮಯದಲ್ಲಿ ಏನಾದರೂ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಭಕ್ತಾದಿಗಳು ತನು ಮನ ಧನ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಏನಂತ ಅರ್ಥ? ತನು ಮನ ಧನ ಅಂದ್ರೆ ದೇಹದಿಂದ, ಮನಸ್ಸಿನಿಂದ, ಧನ ಅಂದ್ರೆ ಹಣದಿಂದ. ಈ 3 ರೀತಿಯಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡಿ ಅಂತ. ಅಲ್ಲಿ ಬಂದು ಊಟದ ಎಲೆ ಎತ್ತುತ್ತಾ ಇದ್ದಾನಲ್ಲ, ಅವನ ಹತ್ರ ಹಣವೂ ಇಲ್ಲ, ಆದ್ರೆ ಅವನು ದೇಹ ಬಳಸಿ ಎಲೆ ಎತ್ತಿ ದೇವರಿಗೆ ಆ ಮೂಲಕ ಭಕ್ತಿ ತೋರಿಸ್ತಿದ್ದಾನೆ. ಅಂದ್ರೆ ನಿನ್ನ ಹತ್ರ ಹಣ ಇಲ್ವಾ, ಪರವಾಗಿಲ್ಲ, ಆದ್ರೆ ದೇಹ ಇದೆಯಲ್ಲ, ದೇವಸ್ಥಾನದ ಹತ್ರ ಹೋಗಿ ಒಂಚೂರು ಗಿಡಗಳನ್ನೆಲ್ಲ ಕಿತ್ತಾಕಿ ಒಂಚೂರು ಕಸ ಹೊಡೆದು ಉಂಡವ್ರು ಎಲೆ ಎತ್ತಿದ್ರೆ, ದೇಹ ಬಳಸಿ ನೀನೇನು ಆ ದೇವರ ಕಾರ್ಯದಲ್ಲಿ ಭಾಗವಹಿಸಿದೆಯೇ, ಅಂತಿಲಿ ಊಟದ ಎಲೆ ಎತ್ತದಲ್ಲ, ಅದೇ ಅಂದ್ರೆ ದೇವಸ್ಥಾನ ಕಟ್ಟಲಿಕ್ಕೆ ಕೋಟಿ ಕೊಟ್ಟವನಿಗೆ ಏನು ಪುಣ್ಯ ಬರುತ್ತೋ ಅದರ 1000 ಪಟ್ಟು ಪುಣ್ಯ. ನನ್ನ ಹತ್ರ ದುಡ್ಡಿಲ್ಲ ಅಂತ ನೀನು ಕೂತ್ಕೊಂಡಂಗಿಲ್ಲ, ಎಲೆ ಎತ್ತು, ನಿಂದು ಅದೇ ಪುಣ್ಯ. ಅಂದ್ರೆ ಹಣ ಇದ್ದವ್ರು ಹಣದ ಮೂಲಕ, ಮನಸ್ಸಿನ ಮೂಲಕ, ದೇಹದ ಮೂಲಕ. ಹಾಗೆ ಬದುಕಲ್ಲಿ ನಾವು ಕೂಡ ಅಯ್ಯೋ ನಮ್ಮ ಹಣ ಇಲ್ಲ, ಹೆಂಡತಿ ಇಲ್ಲ, ನಮಗೆ ಹಂಗಿಲ್ಲ ಹಿಂಗಿಲ್ಲ ಅನ್ನೋದಕ್ಕಿಂತ ನಿಮಗೆ ದೇಹ ಇದೆ, ಆರೋಗ್ಯ ಇದೆ, ಯಾವುದೋ ಮೂಲಕ ಲೋಕಕ್ಕೆ ಏನೋ ಒಂದು ಉಪಕಾರ, ಚಿಕ್ಕಪುಟ್ಟದಾಗಿ ದಾನ ಧರ್ಮ, ತಂದೆ ತಾಯಿಗಳು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಬಾಡಿಗೆ ನಿಮ್ಮ ಕೆಲಸ ಮಾಡಿಕೊಂಡು ಕಣ್ಣು ಗೊತ್ಕೊಂಡು ಜೀವನ ಚೆನ್ನಾಗಿದೆ. ಅಯ್ಯೋ ಎಲ್ಲ ಮುಗಿದೋಯ್ತು ಅಂತ ಏನಿಲ್ಲ. ಹೆಂಡತಿಯಿಂದ ಯಾವೊಂದೋ ಸಂಬಂಧ ಬೆಳೆಸಿ ಗಂಡನನ್ನ ಕೊಲೆ ಮಾಡಿದವ್ರಿಗಿಂತ ಈಕೆ ಬೆಟರ್ ಅಲ್ವನಪ್ಪ? ಹೌದು ಗುರುಗಳು, ನಮ್ಮ ಅಪ್ಪ ಅಮ್ಮ ಅದೇ ಹೇಳ್ತಾರೆ ಗುರುಗಳು, ನಿಮ್ಗೆ ಹೆಂಗ ಚೆನ್ನಾಗಿ ಇಕ್ಕಿದಂತವ್ರು ಮುಂದೆ ಆದ್ರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಆರಾಮಾಗಿರು,
ಏನ್ ಪ್ರಾಣ Okay. ತೆಗ್ದಿಲ್ಲ ತಾನೆ? ಇಲ್ಲ ಗುರುಗಳೇ. ಆಯ್ತು, ಒಳ್ಳೇದಾಗ್ಲಪ್ಪ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರು ನಿನ್ನನ್ನು ಚೆನ್ನಾಗಿ ಇಡ್ಲಿ. ಕೆಲಸ ಮಾಡ್ಕೋ, ಚೆನ್ನಾಗಿ ಆರಾಮ್ಸೆ ಒಳ್ಳೆ ಆರೋಗ್ಯಕರ ಸೊಪ್ಪು ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು, ಒಳ್ಳೆ ಸ್ನೇಹಿತರ ಜೊತೆ ಸಜ್ಜನರ ಸಹವಾಸ ಮತ್ತು ಇಂಥ ಕತೆಗಳು ಕೇಳ್ಕೊಂಡು, ಅಪ್ಪ ಯಾರ್ಯಾರ್ದೋ ಏನೇನೋ ಕತೆ ಇರೋದ್ರಲ್ಲಿ ನಾನು ಚೆನ್ನಾಗಿದ್ದೀನಿ ಕಣಪ್ಪ ಅಂದ್ಕೊಂಡು ಇರಬೇಕು. ಈ ಕತೆಗಳೆಲ್ಲ ಕೇಳಿದ್ಮೇಲೆ ಅನ್ಸಲ್ವಾ, ಅಯ್ಯೋಯಪ್ಪ ನನ್ನ ಜೀವನ ಎಷ್ಟು ಚೆನ್ನಾಗಿದೆ ಅಂತ? ಹೌದು ಗುರುಗಳೇ, ಅನ್ಸುತ್ತೆ. ಹಂಗೆ ನಿಮ್ ಕತೆ ಕೇಳಿ ಗುರುಗಳೇ ನಾನು ಎಣ್ಣೆ ಕುಡಿಯೋದು ಬಿಟ್ಟಿರೋದು. ಅವಾಗಿಂದ ಎಣ್ಣೆ ಕುಡ್ದಿಲ್ಲ ಗುರುಗಳೇ. ಹೆಂಡತಿ ಹೋದ್ರೆ ಸಹಿತ ಕುಡ್ದಿಲ್ಲ ಗುರುಗಳೇ. ಹಾ, ಅದ್ಭುತ ಅದ್ಭುತ. ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪ, ಎಂಥ ಮಾತು ಹೇಳ್ದಯ್ಯ. ಇಲ್ಲ ಗುರುಗಳೇ, ನಿಮ್ ಕಥೆಯಿಂದ ನಮ್ ಬಾಳ ತುಂಬಾ ಕಲ್ತಿದ್ದೀನಿ ಗುರುಗಳೇ. ಕುಡಿಯೋದು ಬಿಟ್ಬಿಟ್ಟಿದ್ರಾ? ಹ್ಞೂ ಗುರುಗಳೇ. ನೋಡಿ, ಅವತ್ತು ಒಂದ್ ದಿವ್ಸ ಕುಡ್ಕೊಂಡ್ ಬಂದಿಲ್ಲ ಅಂದ್ರೆ ಹೆಂಡತಿ ಹೊಡಿತಿರ್ಲಿಲ್ಲ ಅನ್ಯಾಯವಾಗಿ. ಅದಾದ್ಮೇಲೆ ಚೆನ್ನಾಗಿದ್ದೀವಿ ಗುರುಗಳೇ. ಹೊಡೆದಿದ್ದಾದ್ಮೇಲೆ ಆಯ್ತು, ಕುಡಿಯೋದು ಬಿಟ್ಟಿದ್ದೀರಾ ಅಂದ್ರಲ್ಲ, ನಿಮಗೆ ನನ್ನ ಗುರುಗಳೇ. ದೊಡ್ಡ ನಮಸ್ಕಾರ. ಯಾಕಂದ್ರೆ ನಿಮ್ಮ ಮಾತು ಇಲ್ಲ ಗುರುಗಳೇ, ನೀವೇ ಹೇಳ್ತಿರ್ತೀರ ಒಂದ್ ಸ್ವಲ್ಪ ಕುಡಿತಾನ ಅಂದ್ರೆ ಅವ್ನು ಹೆಣ್ ಕೊಡ್ಬೇಡ ಅಂತ ಹೇಳ್ತಿದ್ರಲ್ಲ ಗುರುಗಳೇ. ಅದಕ್ಕೆ ಬಿಟ್ಬಿಟ್ರಾ? ಸ್ವಲ್ಪ ಎಣ್ಣೆ ಹೊಡಿತಾನ ಅಂದ್ರೆ ಅವ್ನು ಎಣ್ಣೆ ಕೊಡ್ಬೇಡಿ ಅಂತ ಹೇಳ್ತಿರಲ್ಲ ಗುರುಗಳೇ. ಅದ್ ಹಿಂಗಾಗಿಬಿಟ್ಟು ಎಣ್ಣೆ ಕುಡಿಯೋದು ಬೇಡ, ಎಣ್ಣೆ ಸವಸನು ಬೇಡ ಅಂತ ಬಿಟ್ಬಿಟ್ಟಿದೀನಿ ಗುರುಗಳೇ. ನಿಜ ನಿಜ ನಿಜ. ಯಾಕಂದ್ರೆ ಈ ಹೆಂಡತಿ ನಿಮ್ಮನ್ನ ನೇರವಾಗಿ ನೋವು ಕೊಡಬಲ್ಲಳು, ಆದ್ರೆ ಈ ಕುಡಿತ ನಿಧಾನಕ್ಕೆ ಹೆಂಡತಿ ಬಿಟ್ಟು ಹೋದ್ರೆ ತಾಯಿ ತಂದೆ ಇದ್ದಾರೆ, ಆದ್ರೆ ಕುಡಿತ ನಿಮ್ಗೆ ಹೊಡಿತು ಅಂದ್ರೆ ಯಾವ ತಾಯಿ ತಂದೆ ನಿಮ್ಮನ್ನ ಕಾಪಾಡಕ್ಕಲ್ಲ, ಆ ರೇಂಜ್ಗೆ ಹೋಗ್ಬಿಡ್ತೀರಾ. ಹಾಗಾಗಿ ದೇಹ ಇದು ಶುದ್ಧ ನೀರಿನಿಂದ ತುಂಬಿಸಬೇಕು. ಜಲ ಗಂಗೆಯಿಂದ ಆ ದೇಹವನ್ನು ಯಾವಾಗಲೂ ನಾವು ತುಂಬಿಸಬೇಕು. ಒಳ್ಳೆ ನಿಂಬೆಹಣ್ಣು ಜ್ಯೂಸು, ದಿವಸಕ್ಕೆ ಒಂದು 2-3 ಲೀಟ್ರ್ ನೀರು ಕುಡಿದು, ಅದು ಪ್ರಕೃತಿ ದತ್ತವಾಗಿ. ಈಗ ನೀವು ಸಸಿಗೆ ಒಂದು ಸಸಿ ಹಾಕ್ತೀರಾ, ಆ ಸಸಿ ಬೆಳಿಲಿಕ್ಕೆ ನೀವು ಎಣ್ಣೆ ಒಯ್ತೀರಾ, ಅದಕ್ಕೆ ಏನು ಒಯ್ತೀರಾ? ನೀರು ಒಯ್ತೀರಾ. ಅಂದ್ರೆ ಪ್ರಕೃತಿ ಒಂದು ಸಸಿ ಬೆಳಿಲಿಕ್ಕೆ ಏನ್ ನೀರಿನ ಅವಶ್ಯಕತೆ ಇದೆಯೋ, ಈ ದೇಹ ಬೆಳಿಲಿಕ್ಕೆ, ಈ ದೇಹದ ಆರೋಗ್ಯಕ್ಕೆ ನೀರು ಅಷ್ಟು ಮುಖ್ಯ. ಆದ್ರೆ ನೀವು ನೀರಿಗಿಂತ ಹೆಚ್ಚು ಬೇಡದೇ ಇರೋ ಪ್ರಕೃತಿಗೆ ವಿರುದ್ಧವಾದ ಆಲ್ಕೋಹಾಲ್ ಅಥವಾ ಆ ಮದ್ಯಪಾನವನ್ನು ಸೇವಿಸ್ತೀರಾ ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ. ದೇಹಕ್ಕೆ ಏನು ಬೇಡೋ ನೀವು ಅದು ಕೊಡ್ತೀರಾ ಅಂದ್ರೆ ದೇಹ ಬೆಳೆಯೋದು ಹೇಗೆ? ಅಥವಾ ದೇಹ ಆರೋಗ್ಯವಾಗಿರಿ ಅಂತ ಹೇಗೆ ನಿರೀಕ್ಷೆ ಮಾಡ್ತೀರಾ? ಹಾಗಾಗಿ ನೀವು ದೇಹಕ್ಕೆ ಏನು ಬೇಕೋ ಅದನ್ನು ಕೊಟ್ರೆ ದೇಹದ ಆರೋಗ್ಯ. ಅದು ವಿರುದ್ಧವಾಗಿ ಏನೋ ಕೊಡ್ತೀನಿ ಸರ್, ನಾನು ಎಣ್ಣೆ ಕುಡಿತೀನಿ ಆದ್ರೆ ನನಗೆ ಆರೋಗ್ಯ ಕೆಡಬಾರ್ದು ಅಂದ್ರೆ ಹಂಗಿಲ್ಲ ಜೀವನ. ಹಾಗಾಗಿ ಒಳ್ಳೇದು ಮಾಡಿದ್ದೀರಾ ನೋಡಿ. ಹೆಂಡತಿ ಏನೋ ಈ ರೀತಿ ಆದರೂ ಕೂಡ ನನಗೆ ಎಣ್ಣೆ ಕುಡ್ದಿಲ್ಲ ಸರ್ ಅಂತ ಹೇಳೋ ನಿಮ್ಮ ಗುಣ ಇದೆಯಲ್ಲ, ನಂಗೆ ಬಹಳ ಇಷ್ಟ ಆಯ್ತು. ನಾನು ಹೆಚ್ಚು ಆರೈಕೆ ಮಾಡ್ತೀನಿ ನಿಮ್ಮ ಸಂಸಾರ ಬೇಗ. ಇಲ್ಲ ಗುರುಗಳೇ, ನಿಮ್ಮ ಸ್ಟೋರಿ ಕೇಳ್ಕೊಂಡೆ ಗುರುಗಳೇ ಅವತ್ತಿಂದ ಬಿಟ್ಟಿರೋದು ನಾನು. ಸೂಪರ್. ನೋಡಿ, ಈ ತರದ ಕಂಬಿ ಕೆಲಸ ಈ ತರ ಎಲ್ಲ ಮಾಡೋರು ಕುಡಿದೇ ಮನೆಗೆ ಹೋಗಲ್ಲ ಅನ್ಸುತ್ತೆ ಹೆಚ್ಚು ಕಡಿಮೆ. ಹೌದು ಗುರುಗಳೇ, ಅವರು ನಾವು 3 ಗುರುಗಳೇ ಎಣ್ಣೆ ಕುಡಿದಾರ. 3 ಅಷ್ಟೇ ಇದ್ದಾರೆ, ಎಲ್ಲರೂ ಕುಡಿತಾರೆ ಗುರುಗಳೇ. ಸೂಪರ್. ಅವ್ರ ನಡುವೆ ಇದ್ದುಕೊಂಡು ನೀವು ಕುಡಿಯಲ್ಲ ಅಂದ್ರೆ ಗ್ರೇಟ್ ಸರ್ ನೀವು. ಸೂಪರ್. ಇಲ್ಲಿ ಅಂದ್ರೆ ಯಾರು ಬಿಟ್ಟು ಹೋದ್ರು ನಿಮ್ಮ ಆರೋಗ್ಯ ಬಿಟ್ಟು ಹೋಗದೆ ಇದ್ರೆ ನೀವು ಬದುಕಬಹುದು ಸರ್. ಎಲ್ಲ ನಿಮ್ ಸುತ್ತ ಅವ್ರೆ, ಬಟ್ ಆರೋಗ್ಯ ಇಲ್ಲ ಅಂದ್ರೆ ಏನ್ ತಾಂಡ್ ಏನ್ ಮಾಡ್ಕೊಳ್ತೀರಾ? ಆಯ್ತು, ಒಳ್ಳೆ ನಿರ್ಧಾರ ನಿಮ್ದು. ಎಣ್ಣೆ ಕುಡಿಬೇಡಿ, ಮದ್ಯಪಾನ ಮಾಡಬೇಡಿ, ಚೆನ್ನಾಗಿ ಕೆಲಸ ಮಾಡಿ, ದೇಹ ಕಾಪಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳ್ಳಿ. ಬರ್ತಾರೆ. ನೀವು ಯಾವ ಸಂಸಾರದ ಬಗ್ಗೆ ಯೋಚಿಸ್ತಿದ್ದೀರೋ ಅದು ಬರುತ್ತೆ. ಏನೋ ಒಂದು ಇತ್ಯರ್ಥ ಮಾಡುತ್ತೆ, ಇಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ಅನ್ನುತ್ತೆ, ಇಲ್ಲ ಕಂಪ್ಲೀಟ್ಲಿ ಬಿಡುತ್ತೆ, ಏನೋ ಒಂದು ಆಗುತ್ತೆ. ಬಟ್ ಅದರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ. ಧೈರ್ಯವಾಗಿ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ. ಎಂತ ಕತೆ ನೋಡಿ. ಅಲ್ಲ, ಹೆಣ್ಮಕ್ಳಿಗೆ ಮಾಡ್ಬಿಟ್ರೆ ಏನ್ ಕತೆ? ಇತ್ತಾಗೆ ಆಯ್ತು, ಒಬ್ರು ಜಾಸ್ತಿ ಇರ್ಬೋದು, ಒಬ್ರದ್ದು ಕಡಿಮೆ ಇರ್ಬೋದು. ಇಬ್ರು ಕೋಪ ಬಂದಾಗ ಇಬ್ರು ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಒಟ್ಟಿಗೆ ಬದುಕಬೇಕೇ ಹೊರತು ಏನೋ ಒಂಚೂರು ಜಗಳ ಆಗ್ಬಿಟ್ರೆ ನಾನು ತವ್ರ ಮನೆಗೆ ಓಡೋಗ್ಬಿಡ್ತೀನಿ, ತಾಳಿ ಕಿತ್ತಾಕ್ಬಿಡ್ತೀನಿ. ಯಾಕೆ? ದುಡಿತಾ ಇದ್ದೀನಿ ಅಂತನಾ? ಅಥವಾ ತವ್ರ ಮನೆ ಬೆಂಬಲ ಇದೆ ಅಂತನಾ? ಯಾವ ಹೊರಗಿನ ಧೈರ್ಯಗಳು ನಿಮ್ಮನ್ನ ಎಷ್ಟು ಆಟ ಆಡಿಸ್ತಿದ್ದಾವೆ ಅವೆಲ್ಲ ಮುಚ್ಚಿ ಹೋಗ್ಲಿಕ್ಕೆ, ಕತ್ಲಾಗ್ಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಧರ್ಮ ಬಿಡಬೇಡಿ, ಒಳ್ಳೇದಾಗಲ್ಲ. ಧೈರ್ಯವಾಗಿರಿ, ಒಳ್ಳೇದಾಗುತ್ತೆ. ಶುಭವಾಗಲಿ.